ಮೌಲೌ ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾನಿಭಃ ಮುನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನ ಶಿವಃ. 4 ದಿನಗಳ ಉಪನಿಷತ್ ಸಂದೇಶ ಮಾಲಿಕೆಯಲ್ಲಿ 2ನೇ ದಿನವಾಗಿರ್ತಕ್ಕಂಥ ಇಂದು ಕಠೋಪನಿಷತ್ತಲ್ಲಿ ಅಭಿವ್ಯಕ್ತಿಗೊಳಿಸಿರ್ತಕ್ಕಂತಹ ಮೌಲ್ಯಗಳನ್ನು ಮುಂದುವರಿಸ್ತಾ ಇದ್ದೀನಿ. ಕಠೋಪನಿಷತ್ತಲ್ಲಿ ಸಾಧನ ಚತುಷ್ಟಯಗಳು ಎಂಬುದಾಗಿ ನಮ್ಮಲ್ಲಿ ಬಳಕೆಯಾಗಿರತಕ್ಕಂತಹ ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ ಮತ್ತು ಮುಮುಕ್ಷುತ್ವ ಎಂಬತಕ್ಕಂತಹ 4 ಸಾಧನಗಳು ಕೂಡ ಅತ್ಯಂತ ಔಚಿತ್ಯಪೂರ್ಣವಾಗಿ ಅನ್ವರ್ಥವಾಗುತ್ತೆ. ಮೊಟ್ಟ ಮೊದಲನೇದಾಗಿ ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದರ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ನಿರೂಪಣೆ ನಡೆದಿದೆ ಅಂದರೆ, ಆತ್ಮ ಒಂದೇ ನಿತ್ಯವೇ ಹೊರತು ದೇಹ ನಿತ್ಯವಲ್ಲ. ಆ ವಿವೇಕವನ್ನು ನಾವು ಬೆಳೆಸ್ಕೋಬೇಕು ಅನ್ನೋ ದೃಷ್ಟಿಯಿಂದ 3ನೇ ವಾರ ಅತ್ಯಂತ ಸ್ಪಷ್ಟವಾಗಿ ಒತ್ತಿ ಈ ಮಾತನ್ನು ಅನೇಕ ಶ್ಲೋಕಗಳಿಂದ ಯಮ ನಚಿಕೇತನನ್ನು ನಿಮಿತ್ತವಾಗಿಟ್ಟುಕೊಂಡು ಲೋಕಕ್ಕೆ ಕೊಟ್ಟಿರತಕ್ಕಂತಹ ತ್ರಿಕಾಲ ಅಬಾಧಿತವಾಗಿರ್ತಕ್ಕಂಥ ನಿತ್ಯ ಸತ್ಯ ಸಂದೇಶ ಅದು. 2ನೇದಾಗಿ ಇಹಾಮೂತ್ರ ಫಲಭೋಗ ವಿರಾಗ ಎಂಬತಕ್ಕಂತಹ 2ನೇ ಸಾಧನ ನೋಡಿ ಎಷ್ಟು ಚೆನ್ನಾಗಿ ಕಠೋಪನಿಷತ್ತಲ್ಲಿ ಅದು ಅಡಕವಾಗಿದೆ ಅಂದರೆ, ಎಷ್ಟೋ ಜನಕ್ಕೆ ಇಹಭೋಗ ವಿರಾಗ ಇರುತ್ತೆ, ಆದರೆ ಅಮೂತ್ರ ಭೋಗ ವಿರಾಗ ಅನ್ನೋದು ಬರೋದೇ ಇಲ್ಲ. ಇಹ ಅಂದರೆ ಈ ಲೋಕದ ವಿಷಯ ಸುಖದ ಬಗ್ಗೆ ವೈರಾಗ್ಯ, ಈ ಲೋಕದಲ್ಲಿ ನಮಗೆ ಸಿಗಬಹುದಾಗಿರ್ತಕ್ಕಂತಹ ವಿಷಯಗಳ ಬಗ್ಗೆ ವೈರಾಗ್ಯ. ಆದರೆ ಅಮೂತ್ರ ಅಂದರೆ ಸ್ವರ್ಗ. ನಾವೇನು ಭಾವಿಸ್ಕೊಂಡಿದ್ದೀವಿ ಅಂದರೆ ಸ್ವರ್ಗ ಅಂದರೆ ಸುಖ, ಸ್ವರ್ಗ ಅಂದರೆ ಶಾಶ್ವತ, ಸ್ವರ್ಗ ಎಂಬತಕ್ಕಂಥದ್ದು ಗ್ರಾಹ್ಯ ಎಂಬತಕ್ಕಂಥ ಭಾವನೆಯಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ನಾವೆಲ್ಲರೂ ಇದ್ದೀವಿ. ಆದರೆ ಸ್ವರ್ಗ ಕೇವಲ ದೂರದ ಬೆಟ್ಟ ಅಷ್ಟೇ. ಅದು ಎಲ್ಲಿ ತನಕ ನಾವು ಪುಣ್ಯ ಮಾಡಿರ್ತೀವೋ ಅಲ್ಲಿ ತನಕ ಸ್ವರ್ಗದಲ್ಲಿರ್ತೀವಿ. ಒಂದು ಸಲ ಪುಣ್ಯ ಖರ್ಚಾಗ್ಬಿಟ್ಟ ಮೇಲೆ ಭೂಲೋಕನೇ ಗ್ಯಾರಂಟಿನೇ ಹೊರತು ಸ್ವರ್ಗ ಅಲ್ಲ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಆ ವಾಕ್ಯ ಈ ಅಂಶವನ್ನು ಒತ್ತಿ ಹೇಳೋದಕ್ಕೆ ನಮ್ಮಲ್ಲಿ ಬಂದಿರತಕ್ಕಂಥದ್ದು. ಒಂದು ಲೌಕಿಕ ದೃಷ್ಟಾಂತ ತೆಗೆದುಕೊಂಡ್ರೆ ಈ ಮಾತು ಹೆಚ್ಚು ನಮಗೆ ಆಪ್ಯಾಯಮಾನವಾಗಿ ಹಿಡಿಸತ್ತೆ ಅಂತ ಭಾವಿಸ್ಕೊಂಡು ಕೊಡ್ತಾ ಇದ್ದೀನಿ. ವಿತ್ತಕೋಶ ಅಥವಾ ಬ್ಯಾಂಕಲ್ಲಿ ನಮ್ಮ ಅಕೌಂಟಲ್ಲಿ ಹಣ ಇರುತ್ತೆ. ನಾವು ಹಣವನ್ನು ಡ್ರಾ ಮಾಡ್ತಾ ಇರ್ತೀವಿ. ಎಲ್ಲಿ ತನಕ ಹಣ ಇರುತ್ತೋ ನಮ್ಮ ಅಕೌಂಟಲ್ಲಿ ಅಲ್ಲಿ ತನಕ ಡ್ರಾ ಮಾಡ್ತೀವಿ. ಹಣ ಯಾವಾಗ ಇಲ್ವೋ ನಮ್ಮ ಅಕೌಂಟಲ್ಲಿ ಚೆಕ್ ಬೌನ್ಸ್ ಆಗುತ್ತೆ. ಅದೇ ತರಹ ನಾವು ಮಾಡಿರೋ ಪುಣ್ಯ ಎಲ್ಲಿ ತನಕ ನಮ್ಮ ಜೊತೆ ಇರುತ್ತೋ ಅಲ್ಲಿ ತನಕ ಸ್ವರ್ಗದಲ್ಲಿರ್ತೀವಿ. ಪುಣ್ಯ ಖರ್ಚಾದ ಮೇಲೆ ಭೂಲೋಕನೇ ಗ್ಯಾರಂಟಿ. ಭೂಲೋಕ ಕರ್ಮಭೂಮಿ, ಸ್ವರ್ಗ ಭೋಗಭೂಮಿ. ಭೋಗಕ್ಕೆ ಯಾವತ್ತೂ ಕೂಡ ಕೊನೆ ಅನ್ನೋದಿಲ್ಲ. ಭೋಗಾನ ಭುಕ್ತ ವಯಮೇವ ಭುಕ್ತ ತಪೋ ನ ತಪ್ತಂ ವಯಮೇವ ತಪ್ತ ಕಾಲೋ ನ ಯಾತೋ ವಯಮೇವ ಯಾತ ತೃಷ್ಣಾನ ಜೀರ್ಣ ವಯಮೇವ ಜೀರ್ಣ. ಭರ್ತೃಹರಿ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ ಆ ಮಾತನ್ನು. ಭೋಗಾನ ಭುಕ್ತಾ, ನಾವು ಇಂದ್ರಿಯಗಳಿಂದ ಭೋಗಿಸ್ತಕ್ಕಂಥ ವಸ್ತುಗಳಿಗೆ ಕೊನೆ ಇಲ್ಲ. ಒಂದನ್ನು ನಾವು ಪೂರೈಕೆ ಮಾಡ್ಕೊಂಡು ಕೂಡಲೇ ಮತ್ತೊಂದು ಆಸೆಗೆ ಅದು ಈಡು ಮಾಡಿಕೊಡತ್ತೆ. ಅದಕ್ಕೆ ಆ್ಯಡಮ್ ಸ್ಮಿತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಒಂದು ಥಿಯರಿ ಪ್ರಪೌಂಡ್ ಮಾಡಿದ. ವಾಂಟ್ಸ್ ಆರ್ ಅನ್ಲಿಮಿಟೆಡ್, ದ ಮೀನ್ಸ್ ಟು ಸ್ಯಾಟಿಸ್ಫೈ ದೋಸ್ ವಾಂಟ್ಸ್ ಆರ್ ಲಿಮಿಟೆಡ್.
With limited means you can't satisfy unlimited wants, therefore some wants go unsatisfied. ಅದಕ್ಕೆ ಅವನಿಗೆ ನೊಬೆಲ್ ಪ್ರೈಸ್ ಸಿಕ್ತು. ನಮ್ಮಲ್ಲಿ ಬುದ್ಧ, ಶಂಕರಾಚಾರ್ಯರು ಎಲ್ಲ ಸಾವಿರಾರು ವರ್ಷಗಳ ಹಿಂದೆ ಹೇಳಿದ ಸತ್ಯವೇ ಅದು. ಆಗಿದ್ದರೆ 10 ನೊಬೆಲ್ ಪ್ರೈಸ್ ಭಾರತಕ್ಕೆ ಬರಬೇಕಾಗಿತ್ತು. ಅವರದಕ್ಕೆಲ್ಲ ಅತೀತರು. ಪ್ರೈಸು ಅನ್ನೋದು ಬಂಧನವೇ. ಆ ಪ್ರೈಸ್ಗೋಸ್ಕರ ನಾವು ಕೆಲಸ ಮಾಡ್ತೀವಿ ನೋಡಿ. ನಿಷ್ಕಾಮ ಕರ್ಮ ಇರಲ್ಲ ಅಲ್ಲಿ ಯಾವಾಗಲೂ ಕೂಡ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮ ಮಾಡೋದ್ರಲ್ಲಿ ನಿನಗೆ ಅಧಿಕಾರ ಇದೆಯೇ ಹೊರತು ಫಲದ ಬಗ್ಗೆ ಗಮನ ಹೋದರೆ ಕರ್ಮದ ಕಡೆ ಇರ್ತಕ್ಕಂಥ ಕಾನ್ಸಂಟ್ರೇಷನ್ ಕಡಿಮೆ ಆಗಿಬಿಡುತ್ತೆ. ಅದಕ್ಕೇ uninterestedness is different from disinterestedness. Please remember, both of them are not one and the same, though it appears to be so at the appearential level, at the facial level, at the relative level, at the ephemeral level, at the tangential level, at the temporal level. ಆ ದೃಷ್ಟಿಯಿಂದ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಯಾವತ್ತೂ ಕೂಡ. ಸ್ವರ್ಗಕ್ಕೆ ಸುಖವನ್ನು ಧಿಕ್ಕರಿಸಿ ಬಂದಿರತಕ್ಕಂಥವನು ನಚಿಕೇತ. ನೋಡಿ, ಮುಮುಕ್ಷುತ್ವ ಅವನಿಗಿರಬೇಕಾದ್ರೆ ಮೋಕ್ತುಂ ಇಚ್ಛಾ ಮುಮುಕ್ಷ. ನನಗೆ ಮುಕ್ತಿ ದೊರೀಬೇಕು ಅನ್ನೋ ಉತ್ಕಟವಾಗಿರೋ ಇಚ್ಛೆ. ಇಟ್ಸ್ ನಾಟ್ ಎ ಪಾಸಿಂಗ್ ರಿಮಾರ್ಕ್, ಇಟ್ಸ್ ನಾಟ್ ಎ ಪಾಸಿಂಗ್ ಕಾಮೆಂಟ್. ಅದವನಿಗಿದೆಯಾ ಇಲ್ವಾ? ಒಂದು ವಿಷಯವನ್ನು ಗ್ರಹಿಸಬೇಕಾದರೆ ಅರ್ಥಿತ್ವವೂ ಇರಬೇಕು, ಸಾಮರ್ಥ್ಯವೂ ಇರಬೇಕು. ನಿಜವಾಗಿ ನಚಿಕೇತನಿಗೆ ಆತ್ಮವನ್ನು ಅರಿತುಕೊಳ್ಳೋದಕ್ಕೆ ಅರ್ಥಿತ್ವ, ಸಾಮರ್ಥ್ಯ, ಜಿಜ್ಞಾಸತ್ವದ ಜೊತೆಗೆ ಇದೆಯೇ ಇಲ್ಲವೇ ಅಂತ ಸಾಬೀತುಪಡಿಸ್ಕೊಳ್ತಕ್ಕಂಥ ಏಕೈಕ ಉದ್ದೇಶದಿಂದ ಯಮ ನಚಿಕೇತನಿಗೆ ಅನೇಕ ಪ್ರಲೋಭನೆಗಳನ್ನು ಒಡ್ತಾ ಬಂದ, ಒಂದಾದ್ಮೇಲೆ ಒಂದು. ಕೊನೆಗೆ ಅವನೇನು ಹೇಳ್ದ? ಅಪ್ಸರೆಯರನ್ನೆಲ್ಲ ಕಳಿಸ್ತೀನಿ ನಿನ್ನ ಜೊತೆ ಎಂದ. ಯಾರಾದರೂ ಬಿಡ್ತಾ ಇದ್ರಾ? ಒಬ್ಬ ಅಪ್ಸರೆ ಸಿಕ್ಕಿದ್ರೇ ಸಾಕು. ಹಾಗಿರುವ ಘೃತಾಚಿ, ಮೇನಕ, ರಂಭ, ಊರ್ವಶಿ ಚ ತಿಲೋತ್ತಮ, ಸುಕೇಶಿ, ಮಂಜುಘೋಷಾದ್ಯ ಕತ್ಯಂತೆ ಅಪ್ಸರಸೋ ಬುಧೈಹಿ. ಅಮರಕೋಶ ಹೇಳೋ ಹಾಗೆ 7 ಜನ ಅಪ್ಸರೆಯರನ್ನು ಕಳಿಸ್ಕೊಡ್ತೀನಿ ನಿನ್ನ ಜೊತೆ ಅಂತ ಹೇಳ್ದ. ಇಮಾ ರಾಮ ಸರಥ ಸತೂರ್ಯ ನಹಿ ದೃಶೋ ಲಂಭನೀಯ ಮನುಷ್ಯೈ ಆವಿರ್ಮತ್ಪ್ರತ್ತಾವಿ ಪರಿಚಾರಯಸ್ವ ನಚಿಕೇತೋ ಮರಣಂ ಅನುಪ್ರಾಕ್ಷೀ. ಮರಣ ಒಂದು ಕೇಳಬೇಡಪ್ಪ, ಏನು ಬೇಕಾದರೂ ಕೇಳಿಕೊಡ್ತೀನಿ. ಕೊಡಬಾರ್ದು ಅಂತಲ್ಲ ಅವನು ಹೇಳಿದ್ದು, ಕೊಡಕ್ಕೆ ಮುಂಚೆ ಅವನಿಗೆ ಸ್ವೀಕರಿಸ್ತಕ್ಕಂಥ ಸಾಮರ್ಥ್ಯ ಇದೆಯಾ ಇಲ್ವಾ ಅಂತ ಸಂಪೂರ್ಣವಾಗಿ ಪರೀಕ್ಷೆ ಮಾಡಿಕೊಟ್ಟ. ಯಮ ಈಸ್ ಅನ್ ಐಡಿಯಲ್ ಟೀಚರ್. In the days when you have got outstanding teachers, when the teachers stand always outside the classroom, when we have got rare teachers who rarely take classes, when we have got teachers who are a class by themselves because nobody ever attends their classes, therefore they are a class by themselves. ಈ ತರಹ ಕಾಲದಲ್ಲಿ ಯಮ ನೋಡಿ ಎಂತಹ ನಿಜವಾದ ಅರ್ಥದಲ್ಲಿ he was an outstanding teacher. ಒಬ್ಬ ಶಿಷ್ಯನಿಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಿ ಅವನ ಅರ್ಥಿತ್ವವನ್ನು ಗಮನಿಸಿ, ಸಾಮರ್ಥ್ಯವನ್ನು ಗಮನಿಸಿ, ಅವನ ಉತ್ಸಾಹವನ್ನು ಗಮನಿಸಿ, ಅವನ ಶ್ರದ್ಧೆಯನ್ನು ಗಮನಿಸಿ, ಅವನಿಗೆ ಎಷ್ಟು ಬೇಕೋ, ಹೇಗೆ ಬೇಕೋ, ಏನು ಬೇಕೋ, ಎಲ್ಲಿ ಬೇಕೋ ಅದನ್ನು ಹೇಗೆ ಕೊಡಬೇಕೋ ಹಾಗೆ ಕೊಡ್ತಕ್ಕಂಥದ್ದು ನಿಜವಾಗಿರ್ತಕ್ಕಂಥ ಅಧ್ಯಾಪಕನ ಆದ್ಯ ಕರ್ತವ್ಯ ಎಂಬತಕ್ಕಂಥದ್ದು GP ರಾಜರತ್ನಂ ಅವರು 25 ವರ್ಷದ ಹಿಂದೆ ನನ್ನ ಬೆನ್ನ ಮೇಲೆ ಗುದ್ದಿ ಒಂದು ಮಾತು ಹೇಳಿದರು. ನೋಡು ಮಗು, ನೀನು ತುಂಬ ಫಾಸ್ಟಾಗಿ ಮಾತಾಡ್ತೀಯ. ಆವಾಗ ಅವ್ರು ಹೇಳಿದ್ದು, ಸ್ಲೋ ಡೌನ್ ಮಾಡು, ಮಖಗಳು ನೋಡ್ಕೊಂಡು ಮಾತಾಡು, ಗೋಡೆಗಲ್ಲ ನೀನು ಮಾತಾಡೋದು. ಪಾಪ ಹೇಳಿದರು, ನಾನೇನು ಪರಿಪಾಲಿಸಲೇ ಇಲ್ಲ ದೊಡ್ಡವ್ರ ಮಾತನ್ನು. ಶುರು ಮಾಡೋದು ಮೆತ್ತಿಗೆ ಶುರು ಆಗುತ್ತೆ, ನ್ಯಾರೋ ಗೇಜಿಂದ ಆಮೇಲೆ ಬ್ರಾಡ್ ಗೇಜ್ಗೆ ಹೊಟ್ಟೋಗುತ್ತೆ. ಏನು ಮಾಡಲಿ, ನನ್ನ ದೌರ್ಭಾಗ್ಯ ಅದು. ಪ್ರತಿದಿನ ಅಂದ್ಕೊಂಡು ಬರ್ತೀನಿ ನಿಧಾನಕ್ಕೆ ಮಾತಾಡಬೇಕು, ಎಲ್ಲ ಇರುತ್ತೆ ಮನಸ್ಸಲ್ಲಿ, ಆದರೆ ಏನು ಮಾಡಲಿ, ಅದು ನನ್ನ ಅಧೀನದಲ್ಲಿಲ್ಲ, ಹಂಗಾಗ್ಬಿಡತ್ತೆ. ಸೊ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ರಾಮ ಅನ್ನೋದಕ್ಕೂ ರಾಮ ಅಂತ ದೀರ್ಘ ಹೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಸಂಸ್ಕೃತದಲ್ಲಿ. ಒಂದು ದೀರ್ಘ, ಒಂದು ಹ್ರಸ್ವ, ಒಂದು ಅಲ್ಪ ಪ್ರಾಣ, ಒಂದು ಮಹಾಪ್ರಾಣ. ವ್ಯತ್ಯಾಸ ಆದರೆ ಅರ್ಥ ಗೊತ್ತಾದಾಗ ಪ್ರಾಣ ಹೋದಂಗೆ ಆಗುತ್ತೆ. ಸ್ಪಷ್ಟವಾಗಿ ಫಲಮಾನಯ ಅಂತ ಹೇಳಬೇಕೆ ಹೊರತು ಫಲಮಾನಯ ಅಂತ ದಯವಿಟ್ಟು ಹೇಳಬೇಡಿ. ಕೈ ಮುಗಿದು ಬೇಡ್ಕೋತೀನಿ. ಫಲ ಅಂದರೆ ಹಣ್ಣು, ಫಲ ಅಂದರೆ ಮಾಂಸ. ಜಯನಗರ 3ನೇ ಬ್ಲಾಕು 24th B ಮೇನ್ ರೋಡು, ಬಲಗಡೆ 4ನೇ ಮನೆ ಹೆಸರು ಫಲಕೃಪ. 24 ವರ್ಷದಿಂದ ಬಾಗಿಲೊಡೆದು ಬೆಲ್ಲೊಡೆದು ಅವ್ರಿಗೆ ಅರ್ಥ ಹೇಳಿ ಬಂದೆ. ಅವ್ರು ಇಲ್ಲಿವರೆಗೂ ಚೇಂಜ್ ಮಾಡಿಲ್ಲ, ಅದರಿಂದ ಪಾಪ ನಂದಲ್ಲ. ನನಗೆ ಸುಮ್ಮನೆ ಇರೋಕ್ಕಾಗಲ್ಲ, ಏನು ಮಾಡೋದು, ಅದು ನಂದೊಂದು ದೌರ್ಭಾಗ್ಯವೇ. ಇದ್ದದ್ದು ಹೇಳಿಬಿಡ್ತೀನಿ.
ಯಾರು ಏನು ತಪ್ಪು ತಿಳ್ಕೊಂಡು ತಿಳ್ಕೊಬೋದು ಅಷ್ಟೇ, ನಾನೇನು ಮಾಡೋಕ್ಕಾಗಲ್ಲ, ಅದನ್ನು ನನಗೆ ಸಹಿಸೋಕ್ಕಾಗಲ್ಲ ಕೆಲವೆಲ್ಲ ಜೀವನದಲ್ಲಿ. ಇರಲಿ, ಈಗ ಯಾಕೆ ಕೆಳಗೆ ಬಂದೆ ಅಂದರೆ ಇಮಾ ರಾಮಾಹ, ಯಾಕೆ ರಮಯಂತೀತಿ ರಾಮಾಹ ಅಂತ ಶಂಕರ ಭಾಷ್ಯ ಅದರ ಮೇಲೆ. ಯಾರು ಎಲ್ಲರನ್ನೂ ರಮಿಸ್ತಾರೋ, ಯಾರು ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡ್ತಾರೋ ಅಂಥವರು ಅಪ್ಸರೆಯರು ಅಂತ. ಸ ರಥಾಹ, ರಥಗಳನ್ನು ಕೊಡ್ತೀನಿ, ಸ ತೂರ್ಯಾಹ, ಕುದುರೆಗಳನ್ನು ಕೊಡ್ತೀನಿ, ಎಲ್ಲ ತಗೊಂಡೋಗೋ, ಆದರೆ ಆತ್ಮವಸ್ತು ಮಾತ್ರ ಕೇಳಬೇಡ. ಅದಕ್ಕೆ ಎಂತಹ ಧೈರ್ಯದಿಂದ ಯಾವ ರೀತಿ ಉತ್ತರ ಕೊಡ್ತಾನೆ ನೋಡಿ ನಚಿಕೇತ. ತವೈವ ವಾಹಾಹ ತವ ನೃತ್ಯ ಗೀತೆ, ಎಲ್ಲ ನೀನೇ ಇಟ್ಕೋಪ, ಅದು ಯಾವುದನ್ನು ಕೇಳೋಕ್ಕೂ ನಾನು ಬರಲಿಲ್ಲ. ನೆನಪಿರಲಿ, 3 ವರ ಕೊಡ್ತೀನಿ ಅಂತ ನೀನು ಹೇಳ್ದವನು, ನಾನು ಬೇಡಲಿಲ್ಲ ನಿನ್ನ ಹತ್ರ ಬಂದು ವರ ಕೊಡು ಅಂತ. ಜೊತೆಗೆ ನಿನಗೆ ಆತ್ಮವಿದ್ಯೆ ಗೊತ್ತಿದೆ ಅನ್ನೋ ನನಗೆ ಗೊತ್ತಿರೋದ್ರಿಂದ ನಿನಗೆ ಗೊತ್ತಿಲ್ಲ ಅಂಥೇಳಿ ನೀನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ನನ್ನ ಕೈಯಲ್ಲಿ. 3ನೇದು ಜಿಜ್ಞಾಸವಾಗಿ ಕೇಳ್ತಾ ಇದ್ದೀನಿ. ಭಗವದ್ಗೀತೆಯಲ್ಲಿ ಹೇಳ್ತಾ ನೋಡಿ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. 4 ರೀತಿ ಇರ್ತಕ್ಕಂಥವ್ರು ನಾನು ಜಿಜ್ಞಾಸವಾಗಿ ಕೇಳ್ತಾ ಇದ್ದೀನಿ. ಜ್ಞಾತುಮಿಚ್ಛಾ ಜಿಜ್ಞಾಸ, ತಿಳ್ಕೋಬೇಕು ಅನ್ನೋ ಉತ್ಕಟವಾಗಿರ್ತಕ್ಕಂಥ ಹಂಬಲ ಇದೆ, ಇಚ್ಛೆ ಇದೆ, ಅದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ನನಗೆ ಕೊಡು. ನೋಡಿದ್ರ, ಇಹಾಮುತ್ರ ಫಲಭೋಗ ವಿರಾಗ ಬಂತು. ಇನ್ನು 3ನೇ ಸಾಧನ ಶಮಾದಿ ಷಟ್ಕ ಸಂಪತ್ತಿ. ಶಮ, ದಮ, ಉಪರತಿ, ತಿತಿಕ್ಷಾ, ಸಮಾಧಾನ, ಶ್ರದ್ಧಾ. ಈ 6ಕ್ಕೆ ಶಮಾದಿ ಷಟ್ಕ ಸಂಪತ್ತಿ ಅಂತ ಹೇಳ್ತಾರೆ. ಇದೂ ಕೂಡ ಅದ್ಭುತವಾಗಿ ಕಠೋಪನಿಷತ್ತಲ್ಲಿ ನಾವು ಅನ್ವಯ ಮಾಡಿ ನೋಡ್ಬೋದು. ನಾನು ಮುಂದೆ ಆ ಸಂದೇಶಕ್ಕೆ ಬಂದಾಗ ಅದನ್ನು ಹೇಳ್ತೀನಿ. ಈಗ ನೋಡಿ, ಎಷ್ಟು ಅದ್ಭುತವಾಗಿರ್ತಕ್ಕಂತಹ ರಥರೂಪಕ ಕಲ್ಪನೆಯಿಂದ ಆತ್ಮವಸ್ತುವನ್ನು ಯಮ ನಚಿಕೇತನಿಗೆ ಕಾವ್ಯಮಯವಾಗಿ ವರ್ಣನೆ ಮಾಡ್ತಾ ಇದ್ದಾನೆ ವೇದಾಂತವನ್ನು. ನಮಗೆ ಕೆಲವರಿಗೆ ಏನು ಅಭಿಪ್ರಾಯ ಇದೆ ಅಂದರೆ, ಕಾವ್ಯಕ್ಕೂ ವೇದಾಂತಕ್ಕೂ ನಂಟಿಲ್ಲ, ಕಾವ್ಯವೇ ಬೇರೆ ವೇದಾಂತವೇ ಬೇರೆ, ಕಾವ್ಯದಲ್ಲಿ ವೇದಾಂತ ಬರೋಕ್ಕೆ ಸಾಧ್ಯ ಇಲ್ಲ, ವೇದಾಂತದಲ್ಲಿ ಕಾವ್ಯ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ ನೋಡಿ. ಅದು ತಪ್ಪು ಅಂತ ಹೇಳೋದಕ್ಕೆ ಇಂತಹ ಕೆಲವು ಶ್ಲೋಕಗಳು ಬಂದಿದೆ. If anybody wants to go deep into the poetic aspects of Upanishads, they should not leave such verses. It's a typical verse, metaphorical verse. ಎಷ್ಟು ಚೆನ್ನಾಗಿದೆ ನೋಡಿ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹುಃ ವಿಷಯಾಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ಆತ್ಮವನ್ನು, ಕರ್ಮ ಫಲವನ್ನು ಅನುಭವಿಸುತ್ತಿರತಕ್ಕಂತಹ ಸಂಸಾರಿಯು ರಥದ ಒಡೆಯನೆಂದು, ಶರೀರವನ್ನೇ ರಥವೆಂದು, ಬುದ್ಧಿಯನ್ನೇ ಸಾರಥಿಯೆಂದು, ಮನಸ್ಸನ್ನೇ ಕಡಿವಾಣವೆಂದು, ಇಂದ್ರಿಯಗಳನ್ನೇ ಕುದುರೆಗಳೆಂದು, ವಿಷಯಗಳನ್ನೇ ಅವುಗಳ ಮಾರ್ಗವೆಂದು, ಶರೀರ ಇಂದ್ರಿಯ ಮನಸ್ಸುಗಳಿಂದ ಕೂಡಿದ ಆತ್ಮನನ್ನು ಸೋಪಾಧಿಕವಾಗಿ ಆತ್ಮವೆಂದು ವಿವೇಕಿಗಳು ಅರಿಯುತ್ತಾರೆ. ಯಾರು ಈ ರೀತಿ ತಿಳ್ಕೋತಾರೆ? ವಿವೇಕಿಗಳು ಅರಿತಾರೆ. ನಮ್ಮ ಹಿಂದಿನ ತಲೆಮಾರಿನವರಿಗೆ ನಮ್ಮಷ್ಟು ಪೇಪರ್ ಕ್ವಾಲಿಫಿಕೇಷನ್ ಇಲ್ಲದೆ ಇರ್ಬೋದು, ನಮ್ಮ ಥರ ಅವರ ಬಯೋಡೇಟಾ ಓದಿಸ್ಕೋತಾ ಇರಲಿಲ್ಲ. ಆದರೆ ಅವ್ರಿಗೆ ವಿವೇಕ ಇತ್ತು ಜೀವನದಲ್ಲಿ, ವಿವೇಕದಿಂದನೇ ಕೆಲಸ ಮಾಡ್ತಾಯಿದ್ರು ಯಾವಾಗಲೂ ಕೂಡ. ಅದಕ್ಕೆ ಆಲ್ಫ್ರೆಡ್ ಟೆನಿಸನ್ ಬರೀತಾನೆ, ನಾಲೆಡ್ಜ್ ಕಮ್ಸ್ ಬಟ್ ವಿಸ್ಡಮ್ ಲಿಂಗರ್ಸ್. ವಾಟ್ ಆಲ್ವೇಸ್ ಲಿಂಗರ್ಸ್ ಆನ್ ಇಸ್ ವಿಸ್ಡಮ್. ವಾಟ್ ಎವರ್ ಕಮ್ಸ್ ಡೆಫಿನೆಟ್ಲಿ ಗೋಸ್ ಆಫ್ಟರ್ ಸಮ್ ಟೈಮ್. ವಿತ್ ದಿ ಪಾಸಿಂಗ್ ಆಫ್ ದ ಟೈಮ್ ದಿ ಮೆಮರಿ ಫೇಲ್ಸ್ ಅಂಡ್ ವಿತ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಏಜ್ ಯು ಟೆಂಡ್ ಟು ಫರ್ಗೆಟ್ ಅಂಡ್ don't even forgive that you have forgotten, and hence that becomes a double mistake on your part, on account of which you can't get out of your own mistake, wherein you will be scrambling and tumbling and falling and tingling in your own shell, out of which you can never come out. ಆ ದೃಷ್ಟಿಯಿಂದ ನಾವು ಆಗಬೇಕಾಗಿರ್ತಕ್ಕಂಥದ್ದು ಏನು, ಜೀವನದಲ್ಲಿ ನಾವು ಏನು ಮಾಡ್ಕೋಬೇಕು ನೋಡಿ. ಆತ್ಮವನ್ನು, ಕರ್ಮಫಲವನ್ನು ಅನುಭವಿಸುತ್ತಾ ಇರತಕ್ಕಂಥ ಸಂಸಾರಿಯು ರಥದ ಒಡೆಯನೆಂದು. ರಥ ಅಂದರೆ ಭಗವದ್ಗೀತೆಯೇ ನಮಗೆ ನೆನಪಾಗೋದು. ಎಂಥ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ. ಭಗವದ್ಗೀತೆಯಲ್ಲಿರ್ತಕ್ಕಂಥ ಒಬ್ಬೊಬ್ಬರ ರಥದ ಮೇಲಿರ್ತಕ್ಕಂಥ ಒಂದೊಂದು ಪತಾಕೆಗಿರ್ತಕ್ಕಂಥ ಸಾಂಕೇತಿಕತೆ ಏನು, ಅರ್ಜುನನ ಪತಾಕೆ ಯಾವುದು, ದುರ್ಯೋಧನ ಪತಾಕೆ ಯಾವುದು, ಎಷ್ಟು ಅದ್ಭುತವಾಗಿ ಕೃಷ್ಣ ಪರಮಾತ್ಮ ಆ ವರ್ಣನೆ ಮಾಡ್ತಾನೆ ನೋಡಿ. ಅದಕ್ಕೆ ಕೃಷ್ಣಂ ವಂದೇ ಜಗದ್ಗುರುಂ. ಕರ್ಷಯತಿ ಇತಿ ಕೃಷ್ಣ. ಯಾರು ಎಲ್ಲರನ್ನೂ ತನ್ನ ಕಡೆ ಸೆಳ್ಕೋತಾನೋ ಅವನು ಕೃಷ್ಣ ಪರಮಾತ್ಮ.
ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ. ಎಲ್ಲಿ ಕೊನೆ ಮೊದಲು ಹೇಳ್ತಾ ಹೋದರೆ ಮಧುರಾಧಿಪತೇ ಅಖಿಲಂ ಮಧುರಂ. ಕೃಷ್ಣ ಪರಮಾತ್ಮನಿಗೆ ಸೇರಿದ ಎಲ್ಲವೂ ಚೆನ್ನಾಗಿದೆ. ಕಣ್ಣು ಚೆನ್ನಾಗಿದೆ, ಮೂಗು ಚೆನ್ನಾಗಿದೆ, ಕಿವಿ ಚೆನ್ನಾಗಿದೆ, ನಾಲಿಗೆ ಚೆನ್ನಾಗಿದೆ, ತುಟಿ ಚೆನ್ನಾಗಿದೆ. ಹೇಳ್ತಾ ಹೋದರೆ ಎಲ್ಲಿ ಕೊನೆ ಮೊದಲು? ಚೆನ್ನಾಗಿ ಇಲ್ಲದೇ ಇರೋದು ಯಾವುದು? ಎಲ್ಲವೂ ಚೆನ್ನವೇ ಕೃಷ್ಣ ಪರಮಾತ್ಮನಿಗೆ ಸೇರಿದ್ದು. ಶರೀರವನ್ನೇ ರಥವೆಂದು, ಬುದ್ಧಿಯನ್ನೇ ಸಾರಥಿಯೆಂದು. ನೋಡಿ, ರಥಕ್ಕೆ ಒಬ್ಬ ಸಾರಥಿ ಇರಬೇಕೋ ಇಲ್ವೋ? ಈ ದೇಹ ಅನ್ನೋ ಇದಕ್ಕೆ ಯಾರು ಸಾರಥಿ? ನಮ್ಮ ಬುದ್ಧಿನೇ ನಮಗೆ ಸಾರಥಿ. ಸಾರಥಿ ಅಂದ ಕೂಡಲೇ ಮಹಾಭಾರತದ ಒಂದು ಘಟನೆ ನೆನಪಾಗತ್ತೆ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾರಥ್ಯವನ್ನು ವಹಿಸಿ ಯುದ್ಧ ಮಾಡ್ತಾ ಇದ್ದಾಗ ಕರ್ಣ ಬಾಣ ಬಿಟ್ಟಾಗ ಅರ್ಜುನನ ರಥ 2 ಅಡಿ ಹಿಂದಕ್ಕೆ ಬರುತ್ತೆ. ಅರ್ಜುನ ಬಾಣ ಬಿಟ್ಟಾಗ ಕರ್ಣನ ರಥ 200 ಅಡಿ ದೂರ ಹೋಗುತ್ತೆ. ಆವಾಗ ಕೃಷ್ಣ ರಥ ಎಳೆದುಬಿಟ್ಟು ಕರ್ಣನ ಭುಜ ತಟ್ಬಿಟ್ಟು ಬರ್ತಾನೆ. ಅರ್ಜುನನಿಗೆ ಎಂಥ ಕೋಪ ಬರುತ್ತೆ ಗೊತ್ತಾ? ಏನು ಕೃಷ್ಣ ನೀನು ಮಾಡ್ತಾ ಇರೋದು? ನನ್ನ ಸಾರಥಿಯಾಗಿ ಕೂತ್ಕೊಂಡು ಶತ್ರುವಿನ ಭುಜ ತಟ್ಟು ಬರ್ತಾ ಇದ್ದಲ್ಲ, ನಿನಗೆ ಸರಿನಾ ಇದು? ಅದಕ್ಕೆ ಹೇಳ್ತಾನೆ ನಕ್ಬಿಟ್ಟು ಕೃಷ್ಣ ಪರಮಾತ್ಮ, ಅಪ್ಪ ಇಲ್ಲಿರೋದು ಯಾರೋ? ನಾನು ಕೂತಿದ್ದೀನಿ ನಿನ್ನ ರಥದಲ್ಲಿ. ನಿನ್ನ ಮೇಲ್ಗಡೆ ಪತಾಕೆಯಲ್ಲಿರೋದು ಯಾರೋ? ಹನುಮಂತ. ನಮ್ಮಿಬ್ಬರನ್ನೂ ಸೇರಿಸಿ 2 ಅಡಿ ಹಿಂದಕ್ಕೆ ಹೊಡೆಯೋದು ಅಂದರೆ ಸಾಮಾನ್ಯವಾಗಿರೋ ಪರಾಕ್ರಮ ಅಲ್ಲ ಅಂತ ಹೇಳ್ತಾನೆ. ಆ ದೃಷ್ಟಿಯಿಂದ ನಿಜವಾಗಿ ಗುಣಾಹ ಪೂಜಾಸ್ಥಾನಂ ಗುಣಿಷು ನಚ ಲಿಂಗಂ ನಚ ವಯಃ ಅಂತ ಭವಭೂತಿ ಏನು ಅಪ್ಪಣೆ ಕೊಟ್ಟನೋ, ಗುಣಗಳು ಎಲ್ಲಿದ್ದರೂ ನಾವು ಅದಕ್ಕೆ ಬೆಲೆ ಕೊಡಬೇಕು. ಅದು ಹೆಂಗಸಾಗಲಿ ಗಂಡಸಾಗಲಿ, ಚಿಕ್ಕ ಮಕ್ಕಳಾಗಲಿ, ವಯಸ್ಸಾಗಿರ್ತಕ್ಕಂಥವರಾಗಲಿ, ಯಾರೇ ಆಗಲಿ, ಯಾರಲ್ಲಿ ಒಳ್ಳೆಯ ಗುಣ ಇದ್ದರೆ ಅದನ್ನು ಗ್ರಹಿಸ್ತಕ್ಕಂಥದ್ದು ನಮ್ಮ ಪರಂಪರೆ. ನೀಲಕಂಠ ದೀಕ್ಷಿತ ಒಂದು ಕಡೆ ಹೇಳ್ತಾನೆ, ನಾಗುಣಿ ಗುಣಿನಂ ವೇತ್ತಿ ಗುಣಿ ಗುಣಿಷು ಮತ್ಸರಿ ಗುಣೀಚ ಗುಣ ರಾಗೀಚ ವಿರಲಹ ಸರಲೋಜನಃ ಅಂತ. ಗುಣ ಇಲ್ಲದೆ ಇರೋವನಿಗೆ ಗುಣ ಅರ್ಥ ಆಗಲ್ವಂತೆ. ಗುಣ ಇರೋವನಿಗೆ ಇನ್ನೊಬ್ಬನಿರೋ ಗುಣ ನೋಡಿ ಅಸೂಯೆ ಪಡ್ತಾನಂತೆ. ಗುಣವನ್ನೂ ಇಟ್ಕೊಂಡು ಬೇರೆಯವರ ಗುಣವನ್ನು ಎತ್ತಿ ಆಡ್ತಕ್ಕಂಥವ್ರು ವಿರಳರು, ಸರಳರು ಅಂತ. ಅದು ನಿಜವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು. ಬುದ್ಧಿಯನ್ನೇ ಸಾರಥಿಯನ್ನಾಗಿಟ್ಟುಕೊಂಡು ಮನಸ್ಸನ್ನೇ ಕಡಿವಾಣವೆಂದು. ಮನಸ್ಸು ಯಾತಕ್ಕೆ ಕಡಿವಾಣ ಅಂದರೆ, ನಮ್ಮ ಹತೋಟಿಯಲ್ಲಿ ಮನಸ್ಸಿರಬೇಕೇ ಹೊರತು ಮನಸ್ಸಿನ ಹತೋಟಿಯಲ್ಲಿ ನಾವಿರಬಾರ್ದು. ನಮ್ಮ ಬೆಂಗಳೂರು ಇರ್ತಕ್ಕಂಥ ಆಟೋಗಳು ಜ್ಞಾಪಕ ಮಾಡಿಕೊಂಡ್ರೆ ಚೆನ್ನಾಗಿ ಅರಿವಾಗತ್ತೆ ಇದು. ಏನಪ್ಪ ಜಯನಗರಕ್ಕೆ ಬರ್ತೀಯಾ? ವಿಜಯನಗರಕ್ಕೆ ಹೋಗ್ತಾ ಇದ್ದೇನೆ ಸ್ವಾಮಿ, ಜಯನಗರಕ್ಕೆ ಬರಲ್ಲ. ದುಷ್ಟಾಶ್ವ ಇವ ಸಾರಥೇ ಅದು. ನಮ್ಮ ಅಧೀನದಲ್ಲಿಲ್ಲ ಆಟೋ. ನಾವು ಹೇಳಿದ ಕಡೆ ಆಟೋ ಬಂದುಬಿಟ್ರೆ ಸದಶ್ವ ಇವ ಸಾರಥೇ ಅಷ್ಟೇ. ಸೊ ಆ ದೃಷ್ಟಿಯಿಂದ ಎಂತಹ ಪ್ರತಿನಿತ್ಯ ಅನುಭವಕ್ಕೆ ಬರುತ್ತೆ ನೋಡಿ. ವೇದಾಂತ ಅನುಭವ ವೇದ್ಯ. ಭಗವತ್ಪಾದ ಶಂಕರರ ಭಾಷೆಯಲ್ಲಿ ಒಂದು ಕಡೆ ಅನುಗ್ರಹಿಸಿದ್ದಾರೆ, ನಹಿ ಶ್ರುತಿ ಶತೇನಾಪಿ ಅಗ್ನಿ ಶೀತಃ ಇತಿ ಅಭ್ಯಪಗಂತುಂ ಶಕ್ಯತೆ. 100 ವೇದವಾಕ್ಯ ಬಂದು ಬೆಂಕಿ ತಣ್ಣಗಿದೆ 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 ಅಂತ ಹೇಳಿದ್ರು ಕೂಡ ನೀವು ಒಪ್ಪಬೇಕಾಗಿಲ್ಲ. ನೀನು ಅನುಭವಕ್ಕೇನು ಬರ್ತಾ ಇದೆ? ಹತ್ತಿರ ಬಂದ ಕೂಡಲೇ ಸುಡುತ್ತಾ ಇಲ್ವೋ? ಕೈ ಹಿಂದಕ್ಕೆ ತೆಗೆದುಕೋತೀಯೋ ಇಲ್ವೋ? ಅನುಭವವೇ ಪರಮ ಪ್ರಮಾಣ ನಮ್ಮಲ್ಲಿ. ಆ ದೃಷ್ಟಿಯಿಂದ ನನಗೆ ಹಸುವಾದಾಗ ನಾನು ಊಟ ಮಾಡಬೇಕೇ ಹೊರತು ಎಸ್.ಆರ್. ರಾಮಸ್ವಾಮಿಗಳು ಊಟ ಮಾಡಿಬಿಟ್ಟು ನನ್ನ ಹಸುವು ಹೋಗಲಿ ಅಂದರೆ ಹೇಗೆ ಹೋಗಲ್ವೋ, ಹಾಗೆ ನನ್ನ ಮುಕ್ತಿಗೋಸ್ಕರ ನಾನೇ ಪ್ರಯತ್ನ ಮಾಡಬೇಕೇ ಹೊರತು ನನ್ನ ಮುಕ್ತಿಗೋಸ್ಕರ ರಾಮು ಅವರು ಪ್ರಯತ್ನ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಸ್ವಾನುಭವ ವೇದ್ಯ ಅದು. ಈ ದೃಷ್ಟಿಯಿಂದ ನಾವು ಈಗ ಮುಖ್ಯವಾಗಿ ಮಾಡ್ಕೋಬೇಕಾಗಿರ್ತಕ್ಕಂಥ ಏನು? ಮನಸ್ಸನ್ನು ನಿಗ್ರಹ ಮಾಡಬೇಕು. ಅಮನಸ್ಕ ಸ್ಥಿತಿಯನ್ನು ಮುಟ್ಟಬೇಕು. ಮನೋನಾಶವಾಗಬೇಕು, ಮನೋಲಯವಾಗಬೇಕು. ಅಮನಸ್ಕಃ ಸದಾ ಶುಚಿಹಿ. ಗೌಡಪಾದಾಚಾರ್ಯರು ಮಾಂಡುಕ್ಯ ಉಪನಿಷತ್ತಿನ ಮೇಲೆ ವ್ಯಾಖ್ಯಾನ ಮಾಡ್ತಾ ಮಾಂಡುಕ್ಯ ಕಾರಿಕೆಯಲ್ಲಿ ಒಂದು ಕಡೆ ಆ ಮಾತನ್ನು ಹೇಳ್ತಾರೆ. ಯಾರು ಮನಸ್ಸನ್ನು ಮೀರಿದ್ದಾರೋ, ಮನೋಮಯ ಕೋಶವನ್ನು ದಾಟಿದ್ದಾರೋ ಅವರ ನಿತ್ಯ ಶುಚಿರ್ಭೂತರು ಅಂತ. ಮೈಂಡ್ ಈಸ್ ಫಿಕಲ್, ದೇರ್ ಫೋರ್ ಇಟ್ ಈಸ್ ತಿಕ್ಕಲ್. ಯಾವಾಗಲೂ ಕೂಡ ತಿಕ್ಕಲಾಗಿ ಓಡ್ತಾ ಇರುತ್ತೆ ಮನಸ್ಸು. ಒಂದು ನಿಮಗೆ ಎ.ಆರ್. ಕೃಷ್ಣಶಾಸ್ತ್ರಿಗಳ ಮಾತನ್ನು ಉದ್ಧರಿಸ್ತೀನಿ ನೋಡಿ. ಕಥಾಮೃತ ಪೀಠಿಕೆ 2ನೇ ಪುಟದಲ್ಲಿ ಬರೀತಾರೆ ಅವರು, ಮನಸ್ಸು ಮೃದುವಾಗದೆ ಮಧುರವಾಗದೆ ದಯಾರ್ದ್ರವಾಗದೆ ಹೋದರೆ ಯಾವ ಧರ್ಮ ಕರ್ಮದಿಂದ ತಾನೇ ಏನು ಪ್ರಯೋಜನ? ಯಾವ ವ್ರತ ಮಾಡಿ ಎಷ್ಟು ಲಕ್ಷ ಹೂಗಳಿಂದ ಪೂಜೆ ಮಾಡಿ ಏನು ಫಲ? ಎ.ಆರ್. ಕೃಷ್ಣಶಾಸ್ತ್ರಿಗಳು ಕಥಾಮೃತ ಪೀಠಿಕೆಯಲ್ಲಿ ಹೇಳಿರ್ತಕ್ಕಂಥ ಮಾತು. ಬೀಚಿಯವರು ಹೇಳ್ತಾರೆ, ಮನಸ್ಸಿನಲ್ಲಿ ಮಾರ್ಗಗಳು ಅನೇಕ, ಸನ್ಮಾರ್ಗಗಳು ಸ್ವಲ್ಪ, ದುರ್ಮಾರ್ಗಗಳೇ ಸಾವಿರಾರು. ಇದು ಬೀಚಿಯವರು ಹೇಳಿರ್ತಕ್ಕಂಥ ಮಾತು.
DVG ಅವರು ಭಗವದ್ಗೀತಾ ತಾತ್ಪರ್ಯದಲ್ಲಿ ಎಂಥ ಒಳ್ಳೆ ಮಾತನಾಡಿದ್ದಾರೆ ನೋಡಿ, ಪ್ರಾತಸ್ಮರಣೀಯರು ಸ್ಮರಿಸ್ಕೋಬೇಕು. ಮನಸ್ಸು ಬುದ್ಧಿಯನ್ನು ಪ್ರಚೋದಿಸುತ್ತದೆ, ಬುದ್ಧಿ ಮನಸ್ಸನ್ನು ಲಾಲಿಸುತ್ತದೆ. ಲಾಲನ ಅಂದರೆ ಒಂದು ಸುಭಾಷಿತ ಜ್ಞಾಪಕ ಬರುತ್ತೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೆ ವರ್ಷೇ ಪುತ್ರ ಮಿತ್ರವದಾಚರೇತ್. 5 ವರ್ಷ ತನಕ ಮಕ್ಕಳಿಗೆ ಮುದ್ದು ಮಾಡಿ ಬೆಳೆಸಬೇಕು, ಆಮೇಲೆ ಅವರಿಗೆ ಸರಿಯಾಗಿ ದಾರಿಗೆ ತರಬೇಕು. ಇಲ್ಲದೆ ಅಲ್ಲಿ ದಾರಿ ತಪ್ಪಿಬಿಟ್ರೆ ಆಮೇಲೆ ವಾಪಸ್ ಕೈಗೆ ಸಿಗಲ್ಲ ಅವರು. ಪ್ರಾಪ್ತೇತು ಷೋಡಶೆ ವರ್ಷೆ, 16ನೇ ವಯಸ್ಸಿಗೆ ಬಂದಾಗ ಪುತ್ರ ಮಿತ್ರವದಾಚರೇತ್, ಮಕ್ಕಳನ್ನು ಸ್ನೇಹಿತರ ತರಹ ಭಾವಿಸಬೇಕು. ಯಾಕಂದರೆ ಅವ್ರು ಎದುರು ಬಿದ್ದರೆ ತಟ್ಕೊಳ್ಳೋ ಶಕ್ತಿ ಇವ್ರಿಗಿರಲ್ಲ, ಯಾಕಂದರೆ ಅವ್ರ ಪ್ರಾಯದಲ್ಲಿ ಇರ್ತಾರೆ, ಇವರು ವೃದ್ಧಾಪ್ಯಕ್ಕೆ ಕಾಲಿಟ್ಟಿರ್ತಾರೆ. ದಟ್ಸ್ ನಾಟ್ ಓನ್ಲಿ ಫಿಲಸಾಫಿಕಲ್ ವಿಸ್ಡಮ್, ದಟ್ಸ್ ಆಲ್ಸೋ ವರ್ಲ್ಡ್ಲಿ ವಿಸ್ಡಮ್. ಆ ದೃಷ್ಟಿಯಿಂದ ಮನಸ್ಸು ಬುದ್ಧಿಯನ್ನು ಪ್ರಚೋದಿಸುತ್ತದೆ, ಬುದ್ಧಿ ಮನಸ್ಸನ್ನು ಲಾಲಿಸುತ್ತದೆ. ಬುದ್ಧಿಯ ಪ್ರಕಾಶವು ಮನಸ್ಸಿನ ಪ್ರಸಾದವು ಬೆರೆತು ನಾವು ಅಂತರಂಗದಲ್ಲಿ ಚಂದ್ರಕಾಂತಿಯನ್ನು ಅನುಭವಿಸಲಾಗುತ್ತದೆ. ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ನೋಡಿ DVG ಅವರದು, ಅದ್ಭುತ. ಬುದ್ಧಿಯ ಪ್ರಕಾಶ ಮನಸ್ಸಿನ ಪ್ರಸಾದ ಬೆರೆತು ಅಂತರಂಗದಲ್ಲಿ ಚಂದ್ರಕಾಂತಿಯನ್ನು ಅನುಭವಿಸಿದಂತೆ ಆಗುತ್ತದೆ. ಕಣ್ಣು ರೂಪ ಸೌಂದರ್ಯವನ್ನು, ಕಿವಿ ನಾದ ಸೌಂದರ್ಯವನ್ನು ಏಕಕಾಲದಲ್ಲಿ ಮನಸ್ಸಿಗೆ ಒದಗಿಸಿದಂತೆ ಆಗುತ್ತದೆ. MV ಸೀತಾರಾಮಯ್ಯನವರು ಒಂದು ಕಡೆ ಹೇಳ್ತಾರೆ, ಅದಕ್ಕೇ ಸಂಗೀತ ಸವಿಯಬೇಕಾದರೆ ಕಿವಿ ತೆಗೆದು ಕಣ್ಣು ಮುಚ್ಚಬೇಕು, ಸಂಗೀತದ ಸಭೆಯನ್ನು ಸವಿಯಬೇಕಾದರೆ ಕಿವಿ ಮುಚ್ಚಿ ಕಣ್ಣು ತೆಗೆಯಬೇಕು ಅಂತ. ಯಾವುದನ್ನು ಸವಿಬೇಕಾದ್ರೆ ಏನಿರಬೇಕೋ ಅದಿರಬೇಕೇ ಹೊರತು ಮಿಕ್ಕಿದ್ದೆಲ್ಲ ಆಗೋದಿಲ್ಲ. ದೇವುಡವರು ಅಂತರಂಗದಲ್ಲಿ ಒಂದು ಕಡೆ ಹೇಳ್ತಾರೆ ನೋಡಿ, ಮನಸ್ಸನ್ನು ಕೆಣಕುವುದಕ್ಕೆ ಒಂದು ಸಾಧನ ಸಿಕ್ಕಿದರೆ ಸಾಕು, ನಾವು ಎಷ್ಟೇ ಜಾಗರೂಕವಾಗಿರಲಿ ಮನಸ್ಸು ನಮ್ಮ ಅಧೀನದಲ್ಲಿ ಇದ್ದಂತೆಯೇ ಇದ್ದು ಎಲ್ಲೋ ಎದ್ದು ಬಿಡುತ್ತದೆ. ನಾವು ಅದಕ್ಕೆ ಹೇಳುವ ಕೆಲಸವೇ ಬೇರೆ, ಅದು ಮಾಡುವ ಕೆಲಸವೇ ಬೇರೆ. DVG ಅವರು ಮತ್ತು ದೇವುಡು ಅವರು ಯುಗ ಪುರುಷರವರು, ಸಾಮಾನ್ಯ ಅಲ್ಲ. ಅವರು ಒಬ್ಬೊಬ್ಬರೂ ಕೂಡ 1000 ಜನಕ್ಕೆ ಈಕ್ವಲ್. ಅವರು ಅಂತಹ ಮೇರು ಪುರುಷರು ನಮ್ಮೊಂದಿಗೆ ಇದ್ರಲ್ಲ ಅನ್ನೋದೇ ನಮಗೊಂದು ಸೌಭಾಗ್ಯ ನಿಜಕ್ಕೂ ಕೂಡ. ಇವತ್ತು ಪ್ರತಿಯೊಬ್ಬರೂ ಕೂಡ ದೇವುಡು ಅಂದರೆ ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ ಅದನ್ನು ಹೇಳ್ತಾರೆ ಹೊರತು ಯೋಗ ವಾಸಿಷ್ಠ ಕನ್ನಡದಲ್ಲಿ ಭಾಷಾಂತರ ಮಾಡಿದ್ರು ಅಂತ ಎಷ್ಟು ಜನಕ್ಕೆ ಗೊತ್ತು? 26,648 ಶ್ಲೋಕಗಳನ್ನು 25 ಸಂಪುಟಗಳಲ್ಲಿ ಅವರು ಭಾಷಾಂತರ ಮಾಡಿ ಜಯಚಾಮರಾಜ ಒಡೆಯರ್ ಅದನ್ನು ಅಚ್ಚಾಕ್ಸಿ ಇವತ್ತದು ಸಿಗದೇ ಇರತಕ್ಕಂಥದ್ದು ದುರಂತ. ರೀಪ್ರಿಂಟ್ ಮಾಡ್ತಕ್ಕಂಥ ದಾತರು ಬೇಕಲ್ಲ ಅದಕ್ಕೆಲ್ಲನೂ. ರಾಮಕೃಷ್ಣಾಶ್ರಮದಲ್ಲಿ 1st ವಾಲ್ಯೂಮು 23rd ವಾಲ್ಯೂಮು ಮಿಸ್ಸಿಂಗು, ತೊಗೊಂಡೋದು ಪುಣ್ಯಾತ್ಮರು ವಾಪಸೇ ಕೊಟ್ಟಿಲ್ಲ. ಇನ್ನು ಏನು ಮಾಡೋದು? ಲೈಬ್ರರಿಯನ್ ಆದವರು ಏನೋ ಒಂದು ನಂಬಿಕೆ ಮೇಲೆ ಕೊಡ್ತಾರೆ, ಕೊಟ್ಟವರು ಹಾಗೆ ಎತ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ನಮ್ಮಲ್ಲಿರೋದು ಪುಸ್ತಕಂ ವನಿತಾ ವಿತ್ತಂ ಪರಹಸ್ತಂ ಗತೋಗತಃ ಅಂತ. ಸೊ ಅದಕ್ಕೆ ಎಷ್ಟೇ ಕಾನ್ಫಿಡೆನ್ಸ್ ಇದ್ದರೂ ಕೂಡ ಪುಸ್ತಕವನ್ನು ಕೊಡೋದಕ್ಕೆ ಸ್ವಲ್ಪ ನಾವು ಹಿಂದೆ ಮುಂದೆ ನೋಡೋದು ನೋಡಿ. ಮನಃ ಮಧುಕರಃ ಮೇಘಃ ಮಾನಿನಿ ಮದನಃ ಮರುತು ಮಾ ಮದಃ ಮರ್ಕಟಃ ಮತ್ಸ್ಯಃ ಮಕಾರಾಹ ದಶಚಂಚಲಾಹ. ಮಾಯಿಂದ ಶುರುವಾಗೋ 10 ಚಾಂಚಲ್ಯಕ್ಕೆ ಮಾಡಿರೋದು ಮೊದಲನೇದೇ ಮನಸ್ಸು. ಅದರಲ್ಲಿ ಹನುಮಂತ ಎಷ್ಟು ವೇಗವಾಗಿ ಸಮುದ್ರವನ್ನು ದಾಟದ ಅಂದರೆ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ ಅಂತ ಬೇಕಾದರೆ ಇಟ್ಕೊಳ್ಳಿ, ಶಿರಸಾ ನಮಾಮಿ ಅಂತ ಬೇಕಾದರೆ ಇಟ್ಕೊಳ್ಳಿ. 2 ಪಾಠಗಳು ಸಾಧುವೆ. ಮನೋವೇಗದಿಂದ ಹನುಮಂತ ಸಮುದ್ರವನ್ನು ದಾಟಿಬಿಟ್ಟ ಅಂತ ಅದು ಇರತಕ್ಕಂಥದ್ದು. ಆ ಮನೋವೇಗಕ್ಕೆ ಸರಿಯಾಗಿರ್ತಕ್ಕಂಥ ವೇಗವೇ ಇಲ್ಲ. ಎಷ್ಟು ವೇಗ ಅಂದರೆ ನಾವು ಎಣಿಸ್ಕೊಳ್ಳೋಕ್ಕೂ ಆಗಲ್ಲ, ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ಯಾರೋ ಹೇಳ್ತಾ ಇದ್ರು, ನೀವೇನೋ ನನ್ನ ಎದುರುಗಡೆ ಕೂತಿದ್ದೀರಪ್ಪ ದೈಹಿಕವಾಗಿ, ನಿಮ್ಮ ಮನಸ್ಸು ಎಲ್ಲಿದೆಯೋ ಏನೋ ಅಂತ. ಯಾಕಂದರೆ ದೇಹದಿಂದ ನಾವೆಲ್ಲ ಇಲ್ಲೇ ಇರ್ತೀವಿ, ಒಬ್ಬೊಬ್ಬರ ಮನಸ್ಸು ಎಲ್ಲೆಲ್ಲೋ ಹಾರಾಡ್ತಾ ಇರುತ್ತೆ. ಆ ದೃಷ್ಟಿಯಿಂದ ಈ ಮನಸ್ಸು ಎಂಬತಕ್ಕಂಥದ್ದೇ ಇಷ್ಟು ಚಂಚಲವಾಗಿ ಕೂತ್ಕೊಂಡಿರೋದ್ರಿಂದನೇ
ಮನೋ ನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ ಯಮಕ್ಷರಂ ಕ್ಷೇತ್ರವಿದೋ ವಿದುಹು ತಮ್ ಆತ್ಮಾನಮಾತ್ಮನ್ಯವಲೋಕಯಂತಂ. ಪ್ರಾಯಶಃ ಶತಾವಧಾನಿ ಗಣೇಶ್ ಅವರು ಹೇಳಿರ್ತಾರೆ, ಕುಮಾರ ಸಂಭವವನ್ನು ಹೇಳುವಾಗ ನಿಮ್ಮ ಜೊತೆ ಹಂಚ್ಕೊಂಡಿರ್ತಾರೆ ಈ ಶ್ಲೋಕವನ್ನು. 3ನೇ ಸರ್ಗ ಕುಮಾರ ಸಂಭವ, ಕಾಳಿದಾಸನ 40ನೇ ಶ್ಲೋಕದಲ್ಲಿ ಬರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ವೇದಾಂತ ಗರ್ಭಿತವಾಗಿರ್ತಕ್ಕಂಥ ಅಂತರ್ಮುಖಿಯಾಗಿರ್ತಕ್ಕಂಥ ಶಿವ ಆಂತರಿಕವಾಗಿರ್ತಕ್ಕಂತಹ ತನ್ನ ನಿತ್ಯ ಸತ್ಯ ಸ್ಥಿತಿಯಲ್ಲಿದ್ದಾಗ ಹೇಗೆ ತೋರ್ತಾ ಇದ್ದ ಅನ್ನೋದನ್ನು ರಸಋಷಿಯಾಗಿರ್ತಕ್ಕಂತಹ ನಮ್ಮ ನಾಡಿನ ಶ್ರೇಷ್ಠ ಕವಿಯಾಗಿರ್ತಕ್ಕಂತಹ ಕಾಳಿದಾಸ ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾನೆ ಅಂದರೆ, ಈ ಶ್ಲೋಕದಲ್ಲಿ ಮನೋ ನವದ್ವಾರ, 9 ದ್ವಾರಗಳಿಂದ ಮನಸ್ಸಾಚೆ ಹೋಗ್ತಾ ಇರುತ್ತೆ. ನಿಷಿದ್ಧ ವೃತ್ತಿ ಅದನ್ನು ನಿಷೇಧ ಮಾಡಿಕೊಂಡು ಹೃದಯ ವ್ಯವಸ್ಥಾಪ್ಯ ಸಮಾಧಿ ವಶ್ಯಂ, ತಾನು ಸಮಾಧಿ ಸ್ಥಿತಿಯಲ್ಲಿದ್ದಾನೆ. ಸಮಾಧಿ ಅಂದರೆ ನಾವು ಯೋಗಶಾಸ್ತ್ರಕ್ಕೆ ಹೋಗಬೇಕಾಗತ್ತೆ. ಯೋಗದಲ್ಲಿ 64 ವಿಧ ಸಮಾಧಿಗಳನ್ನು ಹೇಳ್ತಾರೆ. ಸವಿಕಲ್ಪಕ, ನಿರ್ವಿಕಲ್ಪಕ, ಸವಿಚಾರ, ನಿರ್ವಿಚಾರ, ಧರ್ಮವೇಗ ಸಮಾಧಿ, ಋತಂಬರ ಪ್ರಜ್ಞಾ ಹೇಳ್ತಾ ಹೋಗ್ತಾರೆ. ಈ ರೀತಿ ಸಮಾಧಿ ಅಂದ್ರೇನು? ಸಮ್ಯಕ್ ಆಧೀಯತೆ ಮನಃ ಯತ್ರ, ಎಲ್ಲಿ ಸಮಗ್ರವಾಗಿರ್ತಕ್ಕಂಥ ಮನಸ್ಸು ಅನ್ನೋದು ನಿಗ್ರಹವಾಗುತ್ತೋ ಅದು ಸಮಾಧಿ. ಪರಿಪಕ್ವ ಸಮಾಧೀನಾಂ ಕಿಂ ಕಿಂ ನಾಮನ ಸಿದ್ಧ್ಯತಿ ಅಂತ ಶಂಕರಾಚಾರ್ಯ ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಅವರ ಸಾಕ್ಷಾ ಶಿಷ್ಯರಾಗಿದ್ದಂತಹ ಶೃಂಗೇರಿ ಶಾರದಾ ಪೀಠದ ಪ್ರಥಮ ಜಗದ್ಗುರುಗಳಾಗಿದ್ದಂತಹ ವಾರ್ತಿಕಾಚಾರ್ಯ ಎಂಬುದಾಗಿ ಖ್ಯಾತರಾಗಿದ್ದಂತಹ ಸುರೇಶ್ವರಾಚಾರ್ಯರು ಮಾನಸೋಲ್ಲಾಸ ವ್ಯಾಖ್ಯಾನದ ಕೊನೆಯ ಶ್ಲೋಕದಲ್ಲಿ ಅಭಿಪ್ರಾಯಪಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಆ ಶ್ಲೋಕ. ಪರಿಪಕ್ವ ಸಮಾಧೀನಾಂ ಕಿಂ ಕಿಂ ನಾಮನ ಸಿದ್ಧ್ಯತಿ, ಯಾರಿಗೆ ಸಮಾಧಿ ಸ್ಥಿತಿ ಪಕ್ವವಾಗಿ ನಿಂತಿರುತ್ತೋ ಅವ್ರಿಗೆ ಏನು ತಾನೇ ಸಾಧ್ಯ ಇಲ್ಲ. ಸದಾಶಿವ ಬ್ರಹ್ಮೇಂದ್ರ ಏಕಕಾಲದಲ್ಲಿ 3 ಕಡೆ ಪ್ರತ್ಯಕ್ಷ ಆಗ್ತಾಯಿದ್ರು. ನಮ್ಮಲ್ಲಿ ಕೆಲವು ಜರ್ನಲಿಸ್ಟು, ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ದೆಮ್, ದೇ ರೈಸಡ್ ಟು ದ ಲೆವೆಲ್ ಆಫ್ ಸದಾಶಿವ ಬ್ರಹ್ಮೇಂದ್ರ ಬೈ ಅನೌನ್ಸಿಂಗ್ ಮೈ ನೇಮ್ 3 times ಅಟ್ ದ ಸೇಮ್ ಟೈಮ್ ಇನ್ ದ ಸೇಮ್ ಡೇ. ಗೋಖಲೆ ಇನ್ಸ್ಟಿಟ್ಯೂಟಲ್ಲೂ ಹಾಕ್ಬಿಡ್ತಾರೆ, ಶಂಕರ್ ಕೃಪಾಲೂ ಹಾಕ್ಬಿಡ್ತಾರೆ, ರಾಗಿಗುಡ್ಡದಲ್ಲೂ ಹಾಕ್ಬಿಡ್ತಾರೆ. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ದೆಮ್ ಬಿಕಾಸ್ ದೇ ಹ್ಯಾವ್ ರೈಸ್ಡ್ ಮೀ ಟು ದ ಲೆವೆಲ್ ಆಫ್ ಸದಾಶಿವ ಬ್ರಹ್ಮೇಂದ್ರ. ಏನು ಹುಡುಗಾಟ ನಾವು ಒಂದೇ ಸಲ 3 ಕಡೆ ಅಪಿಯರ್ ಆಗೋದು. ಬ್ರಹ್ಮೇಂದ್ರರನ್ನು ಮಕ್ಕಳು ಕೇಳ್ಕೊಂಡ್ರಂತೆ, ತಾತ ಮಧುರೈ ಮೀನಾಕ್ಷಿ ದರ್ಶನ ಮಾಡಿಸು ಅಂತ. ಎಲ್ಲಪ್ಪ ಮಕ್ಕಳೇ ಕಣ್ಣು ಮುಚ್ಕೊಳ್ಳಿ. ಬಾಚಿ ತಬ್ಕೊಂಡು ಆ ಮಕ್ಕಳನ್ನು ಕಣ್ಣು ಬಿಟ್ಕೊಡ್ಲೆ ಮೀನಾಕ್ಷಿ ಮುಂದೆ ಮಧುರೈನಲ್ಲಿದ್ದಾರೆ ಸದಾಶಿವ ಬ್ರಹ್ಮೇಂದ್ರ. ಅವರ ತಂದೆ ತಾಯಂದಿರು, ನಮ್ಮ ಜೀವನವೇ ಮುಗಿದೋಯ್ತಲ್ಲಪ್ಪ, ಒಂದು ಸಲಾದರೂ ರಾಮೇಶ್ವರ ನೋಡಲಿಲ್ವಲ್ಲ, ಹಾಗೆ ಹೋಗ್ಬಿಡ್ತೀವಲ್ಲ ಅಂತ ವ್ಯಥೆ ಪಟ್ರಂತೆ. ಆಯಿತು, ಅವ್ರ ಜೊತೆ ರಾಮೇಶ್ವರದಲ್ಲಿದ್ದಾರೆ. ಇವರ ಭಕ್ತಾದಿಗಳಿಗೆ ಸಮಾಧಿಯನ್ನು ಬಿಟ್ಟೇ ಅಲ್ಲಾಡಿಲ್ಲ, ಸಮಾಧಿಯಲ್ಲೇ ಇದ್ದಾರೆ. ಏಕಕಾಲದಲ್ಲಿ 3 ಕಡೆ ಆವಿರ್ಭವಿಸ್ತಕ್ಕಂಥ ಶಕ್ತಿ ಇತ್ತವರಿಗೆ. ಅದಕ್ಕೇ ಬ್ರಹ್ಮಣಿ ಮಾನಸ ಸಂಚರರೇ, ಮನಸ್ಸು ಹೇಗೆ ನಿಗ್ರಹ ಮಾಡಬೇಕು ಅಂತ ತೊಗೊಂಡೋಗಿ ಬ್ರಹ್ಮನಲ್ಲಿ ಬಿಡು, ಅದು ಹೆಂಗೆ ಹೋಗುತ್ತೆ ಈ ಕಡೆ ಆ ಕಡೆ ನೋಡೋಣ. ಪ್ರಣವೋ ಧನು ಶರೋಹಿ ಆತ್ಮ ಬ್ರಹ್ಮತಲ್ಲಕ್ಷ ಮುಚ್ಚತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ತನ್ಮಯೋ ಭವೇತ್. ಮುಂಡಕೋಪನಿಷತ್ತು, ಆಮೇಲೆ ಬರ್ತೀನಿ ಅದಕ್ಕೆ, ಅಲ್ಲಿ ಹೇಳ್ತೀನಿ ಆ ಮಾತನ್ನು. ಪ್ರಣವೋ ಧನು, ಓಂಕಾರ ಎಂಬತಕ್ಕಂಥ ಬಿಲ್ಲಿನಲ್ಲಿ ಆತ್ಮ ಎಂಬತಕ್ಕಂಥ ಬಾಣವನ್ನು ನೆಟ್ಟು ಬ್ರಹ್ಮ ಎಂಬತಕ್ಕಂಥ ಲಕ್ಷದಲ್ಲಿ ಬಿಟ್ಟಾಗ ಏನಾಗುತ್ತೆ? ಲಕ್ಷಣ ಸಮನ್ವಯ ಆಗುತ್ತೆ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿರೋದು, ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಯೇಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮುಚ್ಚತಿ. ಆ ಮಠದಲ್ಲಿ ಇರೋವನಿಗೆ ಹೇಗೆ ಕಾಣ್ತಾ ಇರುತ್ತೆ? ಸರ್ವಂ ಬ್ರಹ್ಮಮಯಂ, ಎಲ್ಲವೂ ಬ್ರಹ್ಮವೇ. ನಾನು ಬ್ರಹ್ಮ, ನೀವು ಬ್ರಹ್ಮ, ಅವರೂ ಬ್ರಹ್ಮ, ಎಲ್ಲೋ ಬ್ರಹ್ಮವೇ. ಬ್ರಹ್ಮವಾಗದೇ ಇರತಕ್ಕಂಥದ್ದು ಯಾವುದು? ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ, ಮುಂಡಕೋಪನಿಷತ್ತು. ಆ ದೃಷ್ಟಿಯಿಂದಲೇ ಸರ್ವಂ ಬ್ರಹ್ಮಮಯಂ ಎಂಬತಕ್ಕಂಥದ್ದು ಉಳಿದಿರುತ್ತೆ ಅನುಭವದಲ್ಲಿ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥವನಿಗೆ. ಅದಕ್ಕೇ ಮಾನಸ ಸ್ಥಿರತಾ ನಹಿ ನಹಿರೇ, ಸದಾಶಿವ ಬ್ರಹ್ಮೇಂದ್ರ ಇನ್ನೊಂದು ಸಂಗೀತ ಕೃತಿ. ಸಂಗೀತವನ್ನು ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ದಂತಹ ಮಹಾನುಭಾವರು ಸದಾಶಿವ ಬ್ರಹ್ಮೇಂದ್ರರು. ಶೆಲ್ಲಿ ಒಂದು ಕಡೆ ಹೇಳ್ತಾನೆ, ಮ್ಯೂಸಿಕ್ ಬ್ಯೂಟಿಫೈಸ್ ಫಿಲಾಸಫಿ ಆ್ಯಂಡ್ ಫಿಲಾಸಫಿ ಎಡಿಫೈಸ್ ಮ್ಯೂಸಿಕ್ ಅಂತ. ದ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ದ್ಯಾಟ್ ಈಸ್ ಸದಾಶಿವ ಬ್ರಹ್ಮೇಂದ್ರಾಸ್ ರೈಟಿಂಗ್ಸ್. ಏನು ಒಂದೇ ಎರಡೇ ಅವ್ರು ಮಾಡಿರ್ತಕ್ಕಂಥದ್ದು. ಬ್ರೂಹಿ ಮುಕುಂದೇತಿ ಪಿಬರೇ ರಾಮರಸಂ ಪರಿಪೂರ್ಣಬೋಧೋಹಂ ಆನಂದ ಸಾಗರೋಹಂ ಗೋಷ್ಠೇ ಕ್ರೀಡತಿ ವನಮಾಲಿ ಸರ್ವಂ ಬ್ರಹ್ಮಮಯಂ ಬ್ರಹ್ಮಣಿ ಮಾನಸ ಸಂಜರರೇ ತೇಷಾಂ ಚಿಂತಾ ನಾಸ್ತಿ ಕಿಲ ಪಿಬರೇ ರಾಮರಸಂ. ಒಂದೇ ಎರಡೇ ಅದ್ಭುತವಾಗಿರ್ತಕ್ಕಂಥ ಸಂಗೀತ ಕೃತಿಗಳನ್ನು ಲೋಕಕ್ಕೆ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಸದಾಶಿವ ಬ್ರಹ್ಮೇಂದ್ರರು. ಅದಕ್ಕೆ ಹೇಳ್ತಾರೆ ನೋಡಿ, ಹೃದಯ ವ್ಯವಸ್ಥಾಪ್ಯ ಸಮಾಧಿ ವಶ್ಯಂ. ಶಿವ ಹೇಗೆ ತಪಸ್ಸು ಮಾಡ್ತಾ ಇದ್ದ ಅನ್ನೋದಕ್ಕೆ. ಯಂ ಅಕ್ಷರಂ ಕ್ಷೇತ್ರವಿದೋ ವಿದುಹು
ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ತಕ್ಷಣ ಭಗವದ್ಗೀತೆ ಕೊಟ್ಟೋಗುತ್ತೆ ಮನಸ್ಸು. ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಯೋಗ ಅಂದರೆ 13ನೇ ಅಧ್ಯಾಯ 2ನೇ ಶ್ಲೋಕದ ಮೇಲೆ 13 ಪುಟ ಶಂಕರಾಚಾರ್ಯ ಭಾಷ್ಯ ಇದೆ. ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞ ಅಂದ್ರೇನು, ಅದೆರಡರ ಸಮನ್ವಯ ಏನು, ಎಂಥ ಅದ್ಭುತವಾಗಿರ್ತಕ್ಕಂಥ ಭಾಷ್ಯ. 16ನೇ ವಯಸ್ಸಿನಲ್ಲಿ ಪ್ರಸನ್ನ ಗಂಭೀರ ಶೈಲಿಯಲ್ಲಿ ಲೋಕಕ್ಕೆ ಕೊಟ್ಟಂತಹ ಭಾಷ್ಯ ಆಚಾರ್ಯ ಶಂಕರರದು. ನ ಭೂತೋ ನ ಭವಿಷ್ಯತಿ. ತಮ್ಮ ಆತ್ಮಾನಂ ಆತ್ಮನ್ಯವಲೋಕಯಂತಂ. ಅಂತರ್ಮುಖವಾಗಿ ತನ್ನನ್ನು ತಾನು ನೋಡ್ಕೋತಾ ಇದ್ದ ಶಿವ. ಅಂಥ ಸಮಯದಲ್ಲಿ ಪಾರ್ವತಿಯ ದೇಹಾಕರ್ಷಣೆಯನ್ನು ಇಟ್ಟುಕೊಂಡು ಅವನ ಮೇಲೆ ಪ್ರಯೋಗ ಮಾಡೋದಕ್ಕೆ ಬಂದಂತಹ ಮನ್ಮಥ ಸುಟ್ಟು ಬೂದಿಯಾದ್ದರಿಂದ ಅವನಿಗೆ ಅನಂಗ ಎಂಬತಕ್ಕಂಥ ಅಮರಕೋಶದಲ್ಲಿರ್ತಕ್ಕಂಥ 24ರಲ್ಲಿ 8ನೇ ಪರ್ಯಾಯ ಪದ ಸಾರ್ಥಕ ಆಯಿತು. ಮದನಃ ಮನ್ಮಥಃ ಮಾರಃ ಪ್ರದ್ಯುಮ್ನಃ ಮೀನಕೇತನಃ ಕಂದರ್ಪ ದರ್ಪಕ ಅನಂಗಃ ಕಾಮಃ ಪಂಚಶರಃ ಸ್ಮರಃ ಶಂಬರಾರಿಹಿ ಮನಸಿಜಃ ಕುಸುಮೇಶು ಅನನ್ಯಜಃ ಪುಷ್ಪಧನ್ವ ರತಿಪತಿ ಮಕರಧ್ವಜ ಆತ್ಮಭೂಃ ಶೃಂಗಾರಯೋನಿ ಶ್ರೀಪುತ್ರಃ ಶೂರ್ಪಕ ರಾತಿರಿತ್ಯಪಿ ಅರವಿಂದಮಶೋಕಂಚ ಚೂತಂಚ ನವಮಲ್ಲಿಕ. 24 ಪರ್ಯಾಯ ಪದದಲ್ಲಿ 8ನೇ ಪರ್ಯಾಯ ಪದ ಅನಂಗ ಅನ್ನೋದು ಯಾವಾಗ ಸಾರ್ಥಕವಾಯಿತು ಅಂದರೆ ಶಿವ ತನ್ನ 3ನೇ ಕಣ್ಣು ತೆಗೆದಾಗ ಕ್ರೋಧಂ ಪ್ರಭೋ ಸಂಹರೇತಿ ಯಾವದ್ಗಿರಖ್ಯೆ ಮರುತಾಂಚರಂತಿ ತಾವತ್ಸವನ್ಹಿ ಭವನೇತ್ರ ಜನ್ಮ ಭಸ್ಮಾವಶೇಷಂ ಮದನಂಚಕಾರ. 3ನೇ ಕಣ್ಣು ತೆಗೆದಾಗ ಆ ಕ್ರೋಧದ ಜ್ವಾಲೆ ಅನ್ನೋದು ಬಂದು ಸುಟ್ಟು ಮನ್ಮಥನನ್ನು ಬೂದಿ ಮಾಡಿದಾಗ ಮನ್ಮಥ ಅನಂಗನಾಗ್ಬಿಟ್ಟ, ಅಂಗಾಂಗಗಳನ್ನು ಕಳ್ಕೊಂಡ್ಬಿಟ್ಟ ಅಂತ ಅರ್ಥ ಅನಂಗ ಅಂದರೆ. ದತ್ತಾತ್ರೇಯರು ಅವಧೂತ ಗೀತ 1ನೇ ಅಧ್ಯಾಯ 68ನೇ ಶ್ಲೋಕದಲ್ಲಿ ಅಪ್ಪಣೆ ಕೊಡಿಸ್ತಾರೆ. ಸಖೇ ಮನಕ್ಕಿಂ ಬಹುಜಲ್ಪಿತೇನ ಸಖೇ ಮನಸ್ಸರ್ವಮಿದಂ ವಿತರ್ಕ್ಯಂ. ಯಾವಾಗಲೂ ಕೂಡ ತಾರ್ಕಿಕವಾಗಿಯೇ ಈ ಮನಸ್ಸು ಓಡುತ್ತೆ ಹೊರತು ವಸ್ತುನಿಷ್ಠವಾಗಿ ಹೋಗೋದೇ ಇಲ್ವಲ್ಲಪ್ಪ ಅಂತ ಸಂಕಟ ಪಡ್ತಾರೆ. ಜಯಚಾಮರಾಜ ಒಡೆಯರವರು ದತ್ತಾತ್ರೇಯ ಮೇಲೊಂದು ಪುಸ್ತಕವನ್ನು ರಚಿಸಿದ್ದಾರೆ. ಅದನ್ನು ಕನ್ನಡಕ್ಕೆ ಇಲ್ಲೇ ನಮ್ಮಲ್ಲೇ DR ವೆಂಕಟರಮಣನವರು ಅದನ್ನು ಭಾಷಾಂತರ ಮಾಡಿ, ಪ್ರಾಯಶಃ ಈಗ ಪುಸ್ತಕ ಸಿಗ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅದು ಕೂಡ ತುಂಬ ಡಿಮಾಂಡಲ್ಲಿದೆ. ಆ ಪುಸ್ತಕವೂ ಕೂಡ ದತ್ತಾತ್ರೇಯರ ಮೇಲೆ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂತಹ ಒಂದು ಕೃತಿ. ಈ ತಿಂಗಳು 1ನೇ ತಾರೀಕು ದತ್ತಾತ್ರೇಯ ಜಯಂತಿ ನಡೆಯಿತು. ಗಾಣಗಾಪುರದಲ್ಲಿ ವಿಶೇಷವಾಗಿ ದತ್ತ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಸಂಪ್ರದಾಯ ಇದೆ ನಮ್ಮಲ್ಲಿ ಯಾವಾಗಲೂ ಕೂಡ. ಈ ಮನಸ್ಸನ್ನು ನಾನು ಹೇಗಪ್ಪ ನಿಗ್ರಹ ಮಾಡಬೇಕು ಅಂತ ಇಟ್ಕೊಳ್ಳೋದಾದರೆ, ಸದಾಶಿವ ಬ್ರಹ್ಮೇಂದ್ರ ಮನೋ ನಿಯಮನಂ 13 ಶ್ಲೋಕಗಳನ್ನು ಅಪ್ಪಣೆ ಕೊಡಿಸಿದ್ದಾರೆ. ಮನಸ್ಸನ್ನು ಹೇಗೆ ನಿಗ್ರಹ ಮಾಡಬೇಕು ಪ್ರತಿಯೊಬ್ಬರು ಹೇಳ್ಬಿಡ್ತಾರೆ. ಮನಸ್ಸು ನಿಗ್ರಹ ಮಾಡಿಬಿಡ್ರಿ, ಹೇಗೆ ಮಾಡಬೇಕು ಹೇಳಿ ಸ್ವಾಮಿ. ಮಾಡಬೇಕು ಅನ್ನೋ ಸರಿ, ಅದರಲ್ಲೇನು ಭಿನ್ನಾಭಿಪ್ರಾಯ ಇಲ್ಲ. ಹೇಗೆ ಮಾಡಬೇಕು ಅದನ್ನು ಹೇಳಿ. ವಾಟ್ ಈಸ್ ದ ಮೆಥಡಾಲಜಿ ಐ ಹ್ಯಾವ್ ಟು ಅಡಾಪ್ಟ್ ಟು ಕಂಟ್ರೋಲ್ ಮೈಂಡ್, ಅದು ಹೇಳಬೇಕೋ ಬೇಡವೋ. ಮದ್ರಾಸ್ IITನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ UR ಉಮೇಶ್ ಅಂತ ಪ್ರೊಫೆಸರ್ ಇದ್ದಾರೆ. ಅವರು ಸೈನ್ಸ್ ಆಫ್ ಮೈಂಡ್ ಕಂಟ್ರೋಲ್ ಅಂತ ಇದನ್ನು ಭಾಷಾಂತರ ಇಂಗ್ಲೀಷಿಗೆ ಮಾಡಿದ್ದಾರೆ. ರಾಜಾಜಿನಗರದ ಫಸ್ಟ್ ಬ್ಲಾಕಿನ 17th ಮೇನ್ ರೋಡಿನ 103 ಡೋರ್ ನಂಬರಲ್ಲಿ ಪುಷ್ಪಕ ವಾಸಿಗಳಾಗಿರ್ತಕ್ಕಂತಹ SV ಶಾಂಭಟ್ರು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಅದರಿಂದ ಭಾಷಾಂತರ ಇಲ್ಲ ನನಗೆ ಸಿಗಲ್ಲ ಅಂತ ನಾವು ಹೇಳೋ ಹಾಗಿಲ್ಲ. ಪುಸ್ತಕ ಸಿಗ್ತಾ ಇದೆ, ನಾನು ನೋಡಿಲ್ಲ ಅಂತ ಒಪ್ಕೋಬೇಕೇ ಹೊರತು ಗ್ರಂಥ ಇಲ್ಲ ಅಂತ ಯಾರೋ ಬಾಯಲ್ಲಿ ಹೇಳೋಂಗಿಲ್ಲ. ಎರಡೂ ಸಿಗ್ತಾ ಇದೆ. ಇಂಗ್ಲೀಷ್ ಟ್ರಾನ್ಸ್ಲೇಷನೂ ಸಿಗ್ತಾ ಇದೆ, ಕನ್ನಡ ಟ್ರಾನ್ಸ್ಲೇಷನೂ ಸಿಗ್ತಾ ಇದೆ. ನಾನು ಸಿಗ್ತಾ ಇಲ್ಲ ಅಂತ ಹೇಳೋಕ್ಕೆ ಮುಂಚೆ ನಾನು ಏನು ಅನ್ವೇಷಣೆ ಮಾಡಿದ್ದೀನಿ ಅಂತ ನನ್ನನ್ನು ನಾನು ನೋಡಿಕೊಂಡ್ರೆ, ಒಂದು ಬೆಟ್ಟು ಬೇರೆಯವ್ರ ಕಡೆ ತೋರಿಸಿದಾಗ 3 ಬೆಟ್ಟು ನನ್ನ ಕಡೆನೇ ನೋಡ್ತಾ ಇದೆ ಅನ್ನೋದು ನಾವು ಮರ್ತು ಬಿಡ್ತೀವಿ ನೋಡಿ. ಅದು ದುರಂತ ನಮ್ಮಲ್ಲಿರ್ತಕ್ಕಂಥದ್ದು. ವೆನ್ ಯು ಪಾಯಿಂಟ್ ಔಟ್ 1 finger at others like a gun, don't think that 3 fingers are pointing at you. ಮೊದಲನೇ ಉಪಾಯ ಹೇಳ್ತಾರೆ ಸದಾಶಿವ ಬ್ರಹ್ಮೇಂದ್ರರು, ಇಂದ್ರಿಯ ಸುಖದ ತ್ಯಾಗ. ಬಾಯಲ್ಲಿ ಹೇಳ್ಬೋದು, ಯಾರೂ ಇಷ್ಟಪಡಬೇಡ್ರಿ, ನಿಮ್ಮ ಇಂದ್ರಿಯಗಳನ್ನು ಎಲ್ಲರೂ ಹಿಡ್ಕೊಂಬಿಡ್ರಿ. ಹೇಳೋ ಸುಲಭ. ವಿಶ್ವಾಮಿತ್ರ, ಪರಾಶರ ಮುಂತಾದ ಋಷಿ ಮುನಿಗಳಿಗೇನೆ ಸೊಪ್ಪು ಸದೆ ತಿನ್ಕೊಂಡು ಅವ್ರಿಗೇನೆ ಇಂದ್ರಿಯ ನಿಗ್ರಹ ಮಾಡೋಕ್ಕೆ ಕಷ್ಟ ಆದಮೇಲೆ ನಮಗೇನಾದರೂ ಇಂದ್ರಿಯ ನಿಗ್ರಹ ಆಗಿಬಿಟ್ರೆ ವಿಂಧ್ಯ ಪರ್ವತ ಸಮುದ್ರದಲ್ಲಿ ಮುಳುಗೋಗೋದು ಗ್ಯಾರಂಟಿ ಅಂತ ಭರ್ತೃಹರಿ ವೈರಾಗ್ಯ ಶತಕದಲ್ಲಿ ಹೇಳ್ತಾನೆ. ವಿಶ್ವಾಮಿತ್ರ ಪರಾಶರ ಪ್ರಭೃತಯ ವಾತಾಂಬು ಜೀರ್ಣಾಶನಾಃ ತೇಪಿ ಸ್ತ್ರೀ ಮುಖಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂಗತಾಃ ಶಾಲ್ಯನ್ಯಂ ಸಗೃತಂ ಪಯೋ ದದಿಯುತಂ ಯೇ ಭುಂಜತೆ ಮಾನವಾಃ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯ ಪ್ಲವೇತ್ ಸಾಗರೇ. ಅಷ್ಟು ಕಷ್ಟ ಇಂದ್ರಿಯ ನಿಗ್ರಹ ಮಾಡೋದು. ಇಂದ್ರನನ್ನು ಬೇಕಾದರೂ ಜಯಿಸ್ಬೋದು, ಇಂದ್ರಿಯವನ್ನು ಜಯಿಸೋಕ್ಕಾಗಲ್ಲ.
ಆ ಮಾತನ್ನು ಯಾರು ಹೇಳಿದ್ದಾರೆ ಗೊತ್ತಾ? ಅಭಿರಾಜ ರಾಜೇಂದ್ರ ಮಿಶ್ರಾ ಅಂತ ಸಂಪೂರ್ಣಾನಂದ ಸಮೃತ ವಿಶ್ವವಿದ್ಯಾಲಯದ ಪ್ರಾಕ್ತನ ಕುಲಪತಿಗಳಾಗಿರ್ತಕ್ಕಂಥವರು ಜಾನಕಿ ಜೀವನಂ ಎಂಬುದಾಗಿ ಸೀತೆ ಮಾತೆಯನ್ನು ಕುರಿತು ಬರೆದಿರ್ತಕ್ಕಂತಹ ಮಹಾಕಾವ್ಯದ 21ನೇ ಸರ್ಗದ 21ನೇ ಶ್ಲೋಕದಲ್ಲಿ ಆ ಮಾತನ್ನು ಹೇಳಿದ್ದಾರೆ. ಕಿಂ ಇಂದ್ರಜಿತೇನ ವಿನಾ ಇಂದ್ರಿಯಜಿತ್. ರಾವಣ ಬಂದು ಜಂಬ ಕೊಚ್ಕೋತಾನೆ ಸೀತೆ ಮುಂದೆ, ಸೀತೆ ನನ್ನನ್ನು ಏನು ಅಂದ್ಕೊಂಡಿದ್ಯಾ, ಇಂದ್ರನನ್ನೇ ಗೆದ್ದಂತಹ ಮಹಾನುಭಾವ. ಸಂತೋಷ ಅಪ್ಪ, ಇಂದ್ರನ ಗೆದ್ರೆಷ್ಟು ಬಿಟ್ರೆಷ್ಟಪ್ಪ, ನೀನು ಇಂದ್ರಿಯವನ್ನೇ ನೀನು ಗೆಲ್ಲಿಲ್ವಲ್ಲಪ್ಪ. ನೀನು ಇಂದ್ರಿಯವನ್ನು ಗೆದ್ದರೆ ನೀನು ಯಾಕೆ ನನ್ನ ಹತ್ರ ಬರ್ತಾ ಇದೆ? ನಿನ್ನ ಹೆಂಡತಿ ಮಂಡೋದರಿ ನನ್ನಷ್ಟೇ ಪತಿವ್ರತೆ. ಅಹಲ್ಯಾ ದ್ರೌಪದಿ ತಾರಾ ಸೀತಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೆಯ ನಿತ್ಯಂ ಮಹಾಪಾತಕ ನಾಶನಂ. ಯಾಕೆ ಅದನ್ನು ಸ್ಮರಿಸ್ಕೋಬಾರ್ದು ನೀನು? ಹನುಮಂತಂಗೆ ನೋಡಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಕ್ಕಂಥ ಮಂಡೋದರಿನೇ ಸೀತೆ ಅಂತ ಭ್ರಮಿಸಿಬಿಟ್ಟ. ಯಾಕೆಂದರೆ ಅಷ್ಟು ಸಾಮ್ಯ ಇತ್ತು ಅವರಿಬ್ಬರಲ್ಲಿ. ಸುಂದರಕಾಂಡದಲ್ಲಿ ಆ ಶ್ಲೋಕ ಬರುತ್ತೆ, ಅಸ್ಫೋಟಯಾಮಾಸ ಚುಚುಂಬ ಪುಚ್ಚಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ. ಕಪಿಚೇಷ್ಟಗಳನ್ನೆಲ್ಲ ಮಾಡಿಬಿಟ್ಟ ಹನುಮಂತ. ಸೀತೆ ಸಿಕ್ಕಿದ್ಲು. ಯಾರು ಸಿಕ್ಕಿದ್ದು? ಮಂಡೋದರಿ, ಸೀತೆ ಅಲ್ಲ. ಆಮೇಲೆ ಅನ್ಕೋತಾನೆ, ಶತ್ರುವಿನ ಮನೆಯಲ್ಲಿ ರಾಮನ ಹೆಂಡತಿ ಆಗಿರ್ತಕ್ಕಂಥ ಸೀತೆ ಈ ರೀತಿ ಮಲ್ಕೊಂಡು ನಿದ್ದೆ ಮಾಡೋಕ್ಕೆ ಸಾಧ್ಯನಾ? ಸೀತೆ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಮತ್ತೆ ಹುಡುಕೋಕೆ ಶುರು ಮಾಡ್ತಾನೆ ಮುಂದಕ್ಕೆ. ಯಾಕೆ ಅಂದರೆ ಅಷ್ಟು ಸಾಮ್ಯ ಇತ್ತು ಅವರಿಬ್ಬರಿಗೂ. ವಿವೇಕ್ ಚೂಡಾಮಣಿಯಲ್ಲಿ ಆಚಾರ್ಯ ಶಂಕರ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಪ್ರಾಣಿಗಳು ಪಕ್ಷಿಗಳು ಒಂದು ಇಂದ್ರಿಯ ಇಟ್ಕೊಂಡೇ ತಮ್ಮಂತಾವು ಹಿಡ್ಕೊಳ್ಳೋಕ್ಕಾಗಲಿಲ್ಲ. ಮನುಷ್ಯನಿಗೆ ಪಂಚೇಂದ್ರಿಯಗಳು ಇದೆಯಲ್ಲಪ್ಪ, ಎಷ್ಟು ಕಷ್ಟ ನೋಡಿ ಹಿಡ್ಕೊಳ್ಳೋದು. ಕುರಂಗ ಮಾತಂಗ ಪತಂಗ ಮೀನಾಹ ಭೃಂಗಾಹ ಪಂಚಭಿರಂಚಿತ ಕಿಂ. ವಿವೇಕ್ ಚೂಡಾಮಣಿ. ಕುರಂಗ ಜಿಂಕೆ, ಅದನ್ನು ಹಿಡ್ಕೊಳ್ಳೋದಕ್ಕೆ ಬೇಡ್ರವನು ಏನು ಮಾಡ್ತಾನೆ ಗೊತ್ತಾ? ಸುಮಧುರವಾಗಿರ್ತಕ್ಕಂಥ ಸಂಗೀತವನ್ನು ಹಾಕಿಬಿಡ್ತಾನೆ. ಸಂಗೀತದ ಕಡೆಗೆ ಆ ಜಿಂಕೆಗೆ ಗಮನ ಹೋಗಿ ನಿಶ್ಶಬ್ದವಾಗಿ ಅದು ಇನ್ನೇನು ಯೋಚನೆ ಮಾಡದೆ ಅಲ್ಲೇ ಕೇಳ್ಕೊಂಡು ನಿಂತ್ಕೊಂಡ್ಬಿಟ್ಟಾಗ ಇವನು ಬಾಣ ಬಿಟ್ಟು ಅದನ್ನು ಹೊಡೆದು ಬಿಡ್ತಾನೆ. ಕಿವಿಯಿಂದ ಜಿಂಕೆ ಸಾಯಿತು. ಮಾತಂಗ ಆನೆ ಇದೆ, ಹೆಣ್ಣಾನೆಯ ಸ್ಪರ್ಶ ಸುಖಕ್ಕೆ ಗಂಡಾನೆ ಅಲ್ಲಿ ಹೋಗಿ ಕೆಡ್ಡ ಅಲ್ಲಿ ಬಿದ್ದು ಅದು ಸಾಯುತ್ತೆ. ಸ್ಪರ್ಶೇಂದ್ರಿಯ ಟಚ್, ಅದರಿಂದ ಆನೆ ಸಾಯಿತು. ಪತಂಗ ದೀಪದ ಹುಳು, ಅದಕ್ಕೆ ಗೊತ್ತು ದೀಪದ ಹತ್ರ ಹೋದೆ ತಾನು ಬದುಕಲ್ಲ ಅಂತ, ಅಲ್ಲೇ ಹೋಗುತ್ತೆ, ಸಾಯುತ್ತೆ. ಇರ್ರೆಸಿಸ್ಟಬಲ್ ಅಟ್ರಾಕ್ಷನ್ ಟುವರ್ಡ್ಸ್ ದ ಲೈಟ್ ಮೇಕ್ಸ್ ಇಟ್ ಗೋ ದೇರ್ ಆ್ಯಂಡ್ ಡೈ ಇನ್ಸ್ಟಂಟೇನಿಯಸ್ಲಿ. ಇಟ್ ಕಾಂಟ್ ಎಸ್ಕೇಪ್. ಮೀನು ಹಿಡಿಯೋಕ್ಕೆ ಏನು ಮಾಡ್ತಾನೆ ಗೊತ್ತಾ? ಬೆಸ್ತರವನು ಮುಂದ್ಗಡೆ ತಿನ್ನೋ ಪದಾರ್ಥ ಇಡ್ತಾನೆ, ಹಿಂದ್ಗಡೆ ಒಂದು ಕೊಕ್ಕಿ ಇರುತ್ತೆ. ಆ ಕೊಕ್ಕಿ ಆ ಮೀನಿಗೆ ಕಾಣಲ್ಲ. ಸುಲಭವಾಗಿ ತಿನ್ನೋ ಪದಾರ್ಥ ಸಿಕ್ತು ಅಂತ ಕಚ್ಚಕ್ಕೆ ಬಂದಾಗ ಕೊಕ್ಕಿ ಅವನು ಹಿಂದಕ್ಕೆ ಎಳ್ಕೊಂಡ್ಬಿಟ್ಟಾಗ ಅದೇ ಅವನಿಗೆ ತಿನ್ನೋ ಪದಾರ್ಥ ಆಗಿಬಿಡುತ್ತೆ. ಭೃಂಗಾಹ, ಇನ್ನು ಚಿಟ್ಟೆ, ಅದು ಮೂಗು ಸುವಾಸನೆಯಿಂದ ಸಾಯುತ್ತೆ. ಆಗ್ತಾನೆ ಅರಳ್ತಾ ಇರತಕ್ಕಂಥ ಹೂವಿನ ಮೇಲೆ ಹೀಗೆ ಹೋಗಿ ಚಿಟ್ಟೆ ಕೂತ್ಕೊಂಡಾಗ ಆ ಹೂ ಹೀಗೇ ಮುಚ್ಕೊಂಡ್ಬಿಟ್ಟಾಗ ಆಚೆ ಬರೋಕ್ಕಾಗದೆ ಹೂವೊಳಗೆ ಸತ್ತೋಗುತ್ತೆ. ಅದು ಹೂವು ಅಂದರೆ ಚಿಕ್ಕಬಳ್ಳಾಪುರದ ರೈಲ್ವೆ ಸ್ಟೇಷನ್ ಎದುರುಗಡೆ ಇರತಕ್ಕಂಥ ಸರ್ MV ಪಾರ್ಕ್ನ ಬಲಗಡೆ ಇರತಕ್ಕಂಥ 4ನೇ ಗಿಡನೇ ಜ್ಞಾಪಕ ಬರುತ್ತೆ ನನಗೆ. ಆ ಗಿಡದ ಮೇಲೆ ಒಂದು ಬೋರ್ಡ್ ಇದೆ, ಹೂವು ಬಿಡುವುದೇ ನೇಚರ್, ಅದನ್ನು ತಲೆಯಲ್ಲಿ ಮುಡಿಯುವುದೇ ಕಲ್ಚರ್, ಅದನ್ನು ಕಾಲಲ್ಲಿ ತುಳಿಯುವುದೇ ವಲ್ಚರ್ ಅಂತ. ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಯಾವಾಗಲೂ ಒಂದು 5 ನಿಮಿಷ ಟೈಮ್ ಸಿಕ್ಕಿತ್ತು, ಪಾರ್ಕಲ್ಲಿ ಹಾಗೆ ಓಡಾಡ್ತಾ ಇದ್ದಾಗ ಅದೇನೋ ಒಂದು ಸ್ಮರಣೆಗೆ ಬಂತು ನನಗೆ ನೋಡಿದಾಗ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗಲೂ ಕೂಡ ಸಹಜವಾಗಿ ಅರಳುತ್ತೆ ನೋಡಿ ಹೂವು. ಕೀಟ್ಸ್ ಅದಕ್ಕೆ ಹೇಳ್ತಾನೆ, ಈ ಪೊಯಟ್ರಿ ಡಸ್ ನಾಟ್ ಕಮ್ ಆಸ್ ನ್ಯಾಚುರಲಿ ಆಸ್ ಅ ಫ್ಲವರ್ ಟು ಎ ಟ್ರೀ, ಇಟ್ ಬೆಟರ್ ನಾಟ್ ಕಮ್ ಅಟ್ ಆಲ್. ಎಷ್ಟು ಸಹಜವಾಗಿ ಗಿಡಕ್ಕೆ ಹೂವು ಅನ್ನೋದು ಬರುತ್ತೋ ಅಷ್ಟು ಸಹಜವಾಗಿ ಕವಿಯಾದವನಿಗೆ ಕವಿತ್ವ ಎಂಬತಕ್ಕಂಥದ್ದು ಬರಬೇಕು. ನಮ್ಮ ಗಣೇಶ್ ಅವರಿಗೆ ಬರೋ ಹಾಗೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅವ್ರು ಹೇಳ್ಕೊಳ್ಳಲ್ಲ ಪಾಪ, ತುಂಬ ಸೌಮ್ಯ ಸ್ವಭಾವ ಅವ್ರದ್ದು. ನಾನು ಹೇಳ್ತೀನಿ ಹೋದ ಕಡೆ ಎಲ್ಲಾನು. 1995ನೇ ಇಸ್ವಿನಲ್ಲಿ ನವೆಂಬರ್ 11ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಉಜ್ಜಯಿನಿನಲ್ಲಿ ಕಾಳಿದಾಸ್ ಸಮಾರೋಹದಲ್ಲಿ 60 ನಿಮಿಷದಲ್ಲಿ 70 ಶ್ಲೋಕ ಅವರ ಬಾಯಿಂದ ಬಂದಾಗ ಪುರುಷ ಸರಸ್ವತಿ ಅಂತ ಅವ್ರಿಗೆ ಟೈಟಲ್ ಬಂತಲ್ಲಿ. ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆ ಈ ವಿಷಯ? ಯಾಕೆಂದರೆ ಗೊತ್ತು ಮಾಡ್ಕೋಬೇಕು ನೀವು. ಯಾಕೆಂದರೆ ಅಂತಹ ಮಹಾತ್ಮರು ಅವ್ರು ಹೇಳ್ಕೊಳ್ಳಲ್ಲ. ಅವ್ರಿಗೇನು ಆಗಬೇಕಾದ್ದೇನು? ಅಯ್ಯೋ ಎಲ್ರಿ ಬಂತು ನನಗೆ ಮರ್ತೆ ಹೋಗಿದ್ದಾರೆ ಏನು ಬಿಡ್ತಾರೆ ಕೇಳಿದ್ರು ಕೂಡ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇನ್ನೊಬ್ಬರ ಗುಣವನ್ನು ಲೋಕ ಗೊತ್ತಾಗೋ ಹಾಗೆ ಮಾಡ್ತಕ್ಕಂಥದ್ದು ಒಂದು ಕರ್ತವ್ಯವೇ. ಯಾಕಂದರೆ ಹಾಗೆ ಬಿಟ್ಟು ಹೋಗುತ್ತೆ, ಅದು ಇಲ್ಲದೆ ಹೋದರೆ ಯಾರಿಗೆ ಗೊತ್ತಾಗತ್ತೆ? ಅವರಾಗ ಅವ್ರು ಹೇಳ್ಕೊಳ್ಳಲ್ಲ, ಬೇರೆಯವ್ರಿಗೆ ಗೊತ್ತಿರಲ್ಲ, ಇನ್ನು ಗೊತ್ತಾಗೋದು ಹೇಗೆ? ಇಂದ್ರಿಯವನ್ನು ನಾವು ಹಿಡ್ಕೋಬೇಕು.
ಮೊಟ್ಟ ಮೊದಲನೇದಾಗಿ ಯಾವಾಗಲೂ ಕೂಡ. ಅದಕ್ಕೆ ನೋಡಿ, ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ಇಂದ್ರಿಯಗಳ ನಿಗ್ರಹವೇ ತಪಸ್ಸು, ಅವುಗಳ ನಿಗ್ರಹವೇ ಸ್ವರ್ಗ, ಅನಿಗ್ರಹವೇ ನರಕ ಅಂತ ಮಹಾಭಾರತದಲ್ಲಿ ಬರೋಕ್ಕಂಥ ಮಾತು. ಇಂದ್ರಿಯ ನಿಗ್ರಹ ಮಾಡದೆ ಹೋದರೆ ಅದೇ ನರಕ, ಇಂದ್ರಿಯ ನಿಗ್ರಹ ಮಾಡಿದರೆ ಅದೇ ಸ್ವರ್ಗ ಅಂತ. ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾನೆ, ವಿದ್ಯೆ ಮತ್ತು ವಿನಯಗಳಿಗೆ ಇಂದ್ರಿಯ ಜಯ ಕಾರಣ. ಕಾಮ, ಲೋಭ, ದುರಭಿಮಾನ, ಗರ್ವ, ಹರ್ಷಗಳನ್ನು ತ್ಯಜಿಸುವುದರಿಂದ ಇಂದ್ರಿಯ ಜಯ ಪಡೆಯಬಹುದು. ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಮಾತು. ಮೊನ್ನೆ MES ಕಾಲೇಜಲ್ಲಿ ಒಂದು ಸೆಮಿನಾರ್ ಇತ್ತು. ಚಾಣಕ್ಯನ ಅರ್ಥಶಾಸ್ತ್ರ ಆಂಗ್ಲ ಭಾಷೆಗೆ ತರ್ಜುಮೆಯಾಗಿ 100 ವರ್ಷ ಆಯಿತು. ಶ್ಯಾಮಾಶಾಸ್ತ್ರಿಗಳು ಮೈಸೂರು ಓರಿಯೆಂಟಲ್ ಲೈಬ್ರರಿಯಲ್ಲಿ ಮಾಡಿದ್ದಕ್ಕೆ ಆವಾಗ ಈ ಸಂದರ್ಭ ಬಂದಿತ್ತು. ಅಲ್ಲಿ ಇರಲಿ, ಯಾತಕ್ಕೆ ಹೇಳಕ್ಕೆ ಬಂದೆಂದರೆ, ಚಾಣಕ್ಯ ಅರ್ಥಶಾಸ್ತ್ರದಲ್ಲೂ ಕೂಡ ಆ ಮಾತನ್ನು ಹೇಳ್ಕೊಂಡಿದ್ದಾನೆ, ಇಂದ್ರಿಯ ಜಯವನ್ನು. ಅರ್ಥಶಾಸ್ತ್ರ ಅಂದರೆ ಬರೀ ಹಣಕ್ಕೆ ಸಂಬಂಧಪಟ್ಟಿದ್ದು ಅಂತಲ್ಲ, ಅಲ್ಲೂ ಕೂಡ ನಮ್ಮ ಭಾರತೀಯ ಮೌಲ್ಯಗಳ ಬಗ್ಗೆ ಎಂತಹ ಒಳ್ಳೆಯ ವಿಷಯಗಳು ದೊರೆಯುತ್ತೆ ನೋಡಿ. ಗಣೇಶ ಪುರಾಣ ಉತ್ತರಕಾಂಡ 1ನೇ ಅಧ್ಯಾಯ 65ನೇ ಶ್ಲೋಕದಲ್ಲಿ, ಇಂದ್ರಿಯಗಳು ಎಂಬ ಕುದುರೆಯನ್ನು ಏರಿದವನು ವಿಷಯವನ್ನು ಅನುಸರಿಸುವನು. ವಿಷಯ ಎರಡಕ್ಕೂ ಇರೋದು ಒಂದೇ ಯಕಾರ ವ್ಯತ್ಯಾಸ. ವಿಷ ಪಾನ ಮಾಡಿದವನು ಮಾತ್ರ ಕೊಂದರೆ, ವಿಷಯ ಹತ್ತಿರ ಬಂದವನ್ನೆಲ್ಲ ಎಳ್ಕೊಂಡ್ಬಿಡುತ್ತೆ. ವಿಷಕ್ಕಿಂತ ವಿಷಯ ಡೇಂಜರಸ್ಸು ಅಂತ. ಚಿತೆಗೂ ಚಿಂತೆಗೂ ವ್ಯತ್ಯಾಸ ಒಂದು 0 ಮಾತ್ರ. ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ. ಚಿತಾದಹತಿ ನಿರ್ಜೀವಂ, ಚಿಂತಾದಹತಿ ಜೀವಿನಂ ಅಂತ. ಚಿಂತೆ ಬದುಕಿರುವಾಗಲೇ ಸುಟ್ಟಾಕ್ಬಿಡುತ್ತೆ ನೋಡಿ. ಚಿತೆ ಸತ್ತ ಮೇಲೆ ಸುಟ್ಟರೆ ಚಿಂತೆ ಬದುಕಿರುವಾಗಲೇ ಸುಡುತ್ತೆ. ಚಿತೆಗಿಂತ ಚಿಂತೆ ಡೇಂಜರಸ್ಸು ಅಂತ. ನಾವು ಚಿಂತನೆ ಮಾಡಬೇಕೇ ಹೊರತು ಚಿಂತೆ ಮಾಡಬಾರ್ದು ಯಾವಾಗಲೂ ಕೂಡ. ಅದಕ್ಕೆ ಆಕಾಶವಾಣಿಯಲ್ಲಿ ಚಿಂತನ ಅಂತ ಬರೋದು ಬೆಳಿಗ್ಗೆ. ಇಂದ್ರಿಯಗಳು ಎಂಬ ಕುದುರೆಯನ್ನು ಏರಿದವನು ವಿಷಯಗಳನ್ನು ಅನುಸರಿಸುವನು. ವಿಷಯಗಳಲ್ಲಿ ಮನಸ್ಸಿಟ್ಟರೆ ಆ ಮನಸ್ಸು ಸಮುದ್ರದಲ್ಲಿರುವ ದೋಣಿಯನ್ನು ಗಾಳಿಯು ನಾಶ ಮಾಡುವಂತೆ ಬುದ್ಧಿಯನ್ನು ನಾಶಪಡಿಸುತ್ತದೆ. ಇದು ಗಣೇಶ ಪುರಾಣದಲ್ಲಿ ಬರತಕ್ಕಂತಹ ಮಾತು. ವಿವೇಕ ಚೂಡಾಮಣಿ 147ನೇ ಶ್ಲೋಕದಲ್ಲಿ, ಸಂಸಾರ ಎಂಬ ಮರಕ್ಕೆ ಅಜ್ಞಾನವೇ ಬೀಜ, ಶರೀರಾತ್ಮ ಬುದ್ಧಿಯೇ ಮೊಳಕೆ, ವಿಷಯಾಭಿಲಾಷೆಯೇ ಚಿಗುರು, ಬೇರೆ ಬೇರೆಯಾದ ಕರ್ಮಗಳೇ ನೀರು, ಶರೀರವೇ ಕವಲುಗಳು, ಪಂಚಪ್ರಾಣಗಳೇ ಪಂಚರೆಂಬೆಗಳು, ಇಂದ್ರಿಯ ಸಮುದಾಯವೇ ಕುಡಿಗಳು, ಹೂವು ಗಂಧ ಕುಸುಮಗಳು, ಅನೇಕ ಕರ್ಮದಿಂದ ಆಗುವ ದುಃಖವೇ ಹಣ್ಣು, ಜೀವಿಯೇ ಹಣ್ಣನ್ನು ತಿನ್ನುವ ಪಕ್ಷಿ. ಈ ಕಲ್ಪನೆ ಮುಂಡುಕೋಪನಿಷತ್ತಲ್ಲೂ ಬರುತ್ತೆ. ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಆ ಇಂದ್ರಿಯ ಅನ್ನೋದರ ಬಗ್ಗೆ ನೋಡಿ. ಆಮೇಲೆ ಹೇಳ್ತಾರೆ ಸದಾಶಿವ ಬ್ರಹ್ಮೇಂದ್ರರು, ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವುದರಿಂದ ನೀವು ನಿಮ್ಮ ಮನಸ್ಸನ್ನು ನಿಗ್ರಹಿಸಬಹುದು. ಎಲ್ರಿಗಿರೋದು 24 ಗಂಟೆನೇ ದಿನಕ್ಕೆ, ಯಾರಿಗೂ 36 ಗಂಟೆ ಏನಿರಲ್ಲ. ಯಾರ್ಯಾರು ಹೇಗೆ ಸಮಯವನ್ನು ಉಪಯೋಗಿಸ್ತಾರೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣ ನಿದ್ರಯ ಕಲಹೇನವ. ಕಾವ್ಯ ಓದೋದು, ಶಾಸ್ತ್ರ ಓದೋದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಮಯವನ್ನು ಯಾಪನೆ ಮಾಡಿದರೆ, ಇನ್ನು ಕೆಲವರು ನಿದ್ದೆ ಮಾಡೋದು, ಜಗಳ ಆಡೋದ್ರಲ್ಲೇ ಕಾಲ ಕಳೆದುಬಿಡ್ತಾರೆ. ಕೆಲವರಿಗೆ ಸಮಯವೇ ಹೋಗಲ್ಲ, ಕೆಲವು ಸಮಯವೇ ಇರಲ್ಲ, ಅಷ್ಟೇ ವ್ಯತ್ಯಾಸ. ಕೆಲವರು ಆಲ್ವೇಸ್ ದೇ ಬಿ ರೇಸಿಂಗ್ ಅಗೇನ್ಸ್ಟ್ ದ ಕ್ಲಾಕ್, ದೇ ಕಾಂಟ್ ವರ್ಕ್. ನದೀವ ಪ್ರಭವ ಕಾಚಿತ್ ಕಾಲ ಸಂವತ್ಸರಗಶ್ಚಿತ ಅಣುಭಿಶ್ಚ ಮಹದ್ಭಿಶ್ಚ. ತೈತ್ರಿಯ ಆರಣ್ಯಕ ಅರುಣ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಮಾತು. ನದೀವ ಪ್ರಭವ ಕಾಚಿತ್, ನದಿ ಹರಿಯೋ ಹಾಗೆ ಕಾಲ ಯಾವಾಗಲೂ ಓಡ್ತಾ ಇರುತ್ತೆ. ಆಮೇಲೆ ನಾವು ಯೋಚನೆ ಮಾಡೋ ಪ್ರಯೋಜನ ಇಲ್ಲ. ಕಬೀರ್ ದಾಸ್ ಒಂದು ಕಡೆ ಹೇಳ್ತಾನೆ, ಆಚೆ ದಿನ ಪಾಚೆ ಗಯೇ ಜಬ ಚಿಡಿಯ ಚುಗ್ಗಯಿ ಖೇತ್ ತಬ್ ಪಚಿತಾ ಯೇ ಕ್ಯಾ ಹೋವತ್ ಹೈ. ಒಳ್ಳೆ ದಿನಗಳೆಲ್ಲ ಬಂದು ಹೊರಟೋಯ್ತು. ಯಾವಾಗ ಹಕ್ಕಿಗಳು ಬಂದು ಕಾಳುಗಳನ್ನು ಆಯ್ದುಕೊಂಡು ಹೊಲದಿಂದ ಹೊರಟೋಯ್ತೋ, ಆವಾಗ ಯಜಮಾನ ಯೋಚನೆ ಮಾಡಿದಂತೆ, ನಾನು ಕೋಲಿಡ್ಕೊಂಡು ನಿಂತ್ಕೋಬೇಕಾಗಿತ್ತು, ಒಬ್ಬ ವಾಚ್ಮನ್ ನೇಮಕ ಮಾಡಬೇಕಾಗಿತ್ತು. ಈಗ ಯೋಚನೆ ಮಾಡಿ ಏನು ಪ್ರಯೋಜನ? ಆಗಿದ್ದಾಗೋಯ್ತು. ಸಮಯ ಯಾರಿಗೂ ಕಾಯೋದಿಲ್ಲ. 23ನೇ ಹುಟ್ಟುಹಬ್ಬ ದಿವಸ ಮಿಲ್ಟನ್ನು ಒಂದು ಕಾವ್ಯ ಬರೆದ, ಆನ್ ಇಸ್ ಬೀಯಿಂಗ್ ಅರೈವ್ಡ್ ಅಟ್ ದಿ ಏಜ್ ಆಫ್ 23. ಹೌ ಸೂನ್ ಹ್ಯಾತ್ ಟೈಮ್ ದ ಸಟಲ್ ಥೀಫ್ ಆಫ್ ಯೂತ್ ಸ್ಟೋಲನ್ ಆನ್ ಮೈ ವಿಂಗ್ಸ್ ದ 3 and 20th year. 23 ವರ್ಷ ದಂಡವಾಗಿ ಕಳೆದುಬಿಟ್ನಲ್ಲ. 23ನೇ ವರ್ಷದ ಹುಟ್ಟುಹಬ್ಬ ದಿವಸ ಮೊದಲನೇ ಕವನ ಬರೆಯೋಣ ಅಂತ ಶುರು ಮಾಡಿದೆ. ಭಗವನ್ನಾಮ ಸ್ಮರಣೆ, ಯಾವಾಗಲೂ ಭಗವಂತನನ್ನೇ ನೀನು ಸ್ಮರಿಸ್ಕೋತಾ ಇದ್ದರೆ ಮನಸ್ಸು ಈ ಕಡೆ ಆ ಕಡೆ ಹೋಗಲ್ಲ.
ನೋಡಿ ಎಂತಹ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ ಸದಾಶಿವ ಬ್ರಹ್ಮೇಂದ್ರರು ಅಂತ ನಿಮಗೆ ವಿಜ್ಞಾಪನೆ ಮಾಡ್ಕೋತಾ ಇದ್ದೀನಿ. ಅದಕ್ಕೇ ಯಾವಾಗಲೂ ಭಗವತ್ ಸ್ಮರಣೆಯಲ್ಲಿ ಇರಬೇಕು. ಆಸುಪ್ತೇ ಆಮೃತೆ ಕಾಲಂ ನಯೇತ್ ವೇದಾಂತ ಚಿಂತೆಯ. ಅದಕ್ಕೆ ಮಾತು ಬಂದಿರೋದು, ನಿದ್ದೆ ಮಾಡುವಾಗಿಂದ ಹಿಡಿದು ಕೊನೆ ಉಸಿರು ಎಳೆಯೋ ತನಕ ವೇದಾಂತ ಚಿಂತನೆಯಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕೇ ಹೊರತು ಬೇರೆ ಕಡೆ ಮನಸ್ಸು ಹೋಗಕ್ಕೆ ಬಿಡಬಾರ್ದು. ಯಾರಿಗೋ ಎದುರುಗಡೆ ಒಂದು ಮರ ಇತ್ತು, ರಾಮನ ಬಗ್ಗೆ ನೀನು ಯೋಚನೆ ಮಾಡು ಅಂತ ಹೇಳಿದರು. ರಾಮನ ಬಗ್ಗೆ ಹೆಂಗ್ರಿ ಯೋಚನೆ ಮಾಡೋದು? ಎದುರುಗಡೆ ಮರ ಇದೆಯಪ್ಪ, ಸರಿ ಮರವನ್ನೇ ಯೋಚನೆ ಮಾಡಪ್ಪ. ಮರ 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 ಕೊನೆಗೆ ಅದೇ ರಾಮ ಆಗತ್ತೆ. ಯಾರಿಗೋ ಅವರೇಕಾಯಿ ತಿನ್ನಬೇಕು ಅಂತ ಆಸೆ. ಇವ್ರಿಗೆ ಹೆಂಗೆ ಭಗವದ್ಭಕ್ತಿ ಹುಟ್ಟಿಸೋದು? ಆಯಿತು, ಅದನ್ನೇ ಧ್ಯಾನ ಮಾಡು. ಅವರೇ ಕಾಯ್ಬೇಕು, ಅವರೇ ಕಾಯ್ಬೇಕು, ಅವರೇ ಕಾಯ್ಬೇಕು, ಅವರೇ ಕಾಯ್ಬೇಕು. ಅವರೇ ಕಾಯಬೇಕು, ಅವರೇ ಭಗವಂತನೇ ನಮ್ಮನ್ನೆಲ್ಲ ಕಾಯಬೇಕಷ್ಟೆ. ಇನ್ಯಾರು ಕಾಯೋರಿಲ್ಲ, ಇನ್ಯಾರು ಕಾಯೋಕ್ಕಾಗೋದೂ ಇಲ್ಲ. ಅವನೊಬ್ಬನೇ ನಿಜವಾಗ್ಲೂ ಅರ್ಥ. ಅನನ್ಯ ಭಕ್ತಿ, ಭಗವಂತನಲ್ಲಿ ಅನನ್ಯವಾಗಿ ಭಕ್ತಿಯನ್ನು ಇಟ್ಟರೆ ಮನಸ್ಸು ಈ ಕಡೆ ಆ ಕಡೆ ಹೋಗಲ್ಲ. ಎಂತಹ ಒಳ್ಳೆಯ ಉದಾಹರಣೆ ಶಿವಾನಂದ ಲಹರಿಯಲ್ಲಿ ಆಚಾರ್ಯ ಶಂಕರ್ ಕೊಟ್ಟಿದ್ದಾರೆ. ಅಂಕೋಲಂ ನಿಜ ಬೀಜ ಸಂತತಿ ಅಯಸ್ಕಾಂತೋಪಲಂ ಸೂಚಿಕಾ ಸಾಧ್ವಿ ನೈಜ ವಿಭಂ ಲತಾಕ್ಷಿತಿರುಹಂ ಸಿಂಧುಸ್ಸರಿದ್ವಲ್ಲಭಂ. ಒಂದೇ ಎರಡೇ, ಒಂದು ಆಲದ ಮರ ಇದೆ, ಆಲದ ಬೀಜ ಇದೆ, ಎರಡು ಬೇರೆ ಬೇರೆಯಾಗಿ ತೋರ್ತಾ ಇದೆ. ಇದು ಪ್ರಾರಂಭದ ಹಂತ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಅಯಸ್ಕಾಂತ ಯಾವ ರೀತಿಯಾಗಿ ಆ ಸೂಜಿಯನ್ನು ಹಿಡ್ಕೊಳ್ಳುತ್ತೋ ಹಾಗೆ ಭಕ್ತ ಭಗವಂತನಿಗೆ ಹತ್ತಿರ ಬರ್ತಾನೆ. ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಪತಿವ್ರತಾ ಶಿರೋಮಣಿಯಾಗಿರ್ತಕ್ಕಂಥವಳು ತನ್ನ ಗಂಡನನ್ನು ಬಿಟ್ಟು ಬೇರೆಯವ್ರನ್ನ ಯಾವ ರೀತಿ ಭಾವಿಸ್ಕೊಳ್ಳೋದಿಲ್ವೋ ಆ ರೀತಿ. ಇನ್ನೂ ಮುಂದಕ್ಕೆ ಹೋದರೆ ಬಳ್ಳಿ ಮೂಲ ಮರವನ್ನು ಬಿಡದೆ ಎರಡನೇ ಮರಕ್ಕೆ ಹೇಗೆ ಹೋಗಿ ಸುತ್ತಕೊಳ್ಳುತ್ತೋ ಹಾಗೆ. ಇನ್ನು ಮುಂದಕ್ಕೆ ಹೋದರೆ ನದಿಗಳು ಸಮುದ್ರವನ್ನು ಸೇರಿ ನಾಮರೂಪಗಳನ್ನು ಕಳ್ಕೊಂಡು ನೀರು ಒಂದಾಗ್ಬಿಡೋ ಹಾಗೆ. ಅದು ಫೈನಲ್ ಭಕ್ತಿ. ಯಥಾ ನದ್ಯ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತಃ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ಅದಕ್ಕೆ ನಮ್ಮ ಹಿಂದಿನವರು ಯಾವಾಗಲೂ ಕೂಡ ರಾಮ ಕೃಷ್ಣ ಗೋವಿಂದ ಅಂತ ಒಳ್ಳೆ ಹೆಸರಿಡ್ತಾ ಇದ್ರು ಮಕ್ಕಳಿಗೆ. ಹಾಗಾದರೂ ಭಗವಂತನ ಕಡೆಗೆ ಜ್ಞಾನ ಬರಲಿ ಮಕ್ಕಳನ್ನು ಕರೆಯೋವಾಗ ಅಂತ. ಈಗ ಪ್ರೀತಿ ಕೀರ್ತಿ ಪ್ರೇತಿ ಅವ್ರನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅದು ಗೊತ್ತಾಗಲ್ಲ. ಕೋಯೆಡ್ ಕಾಲೇಜಲ್ಲಿ ಬೇಡ ಮೇಷ್ಟ್ರ ಗತಿ. ಪ್ರೀತಿ ಅಂದರೆ ಅಲ್ಲೊಬ್ಳು ಹುಡುಗ SR ಅಂತಾನೆ, ಕೀರ್ತಿ ಅಂದರೆ ಇಲ್ಲೊಬ್ಳು ಹೆಂಗಸರು ಹೆಣ್ಮಗಳು ಉತ್ತರ ಕೊಡ್ತಾಳೆ. ಯೂನಿಸೆಕ್ಷುವಲ್ ಡ್ರೆಸ್ ಥರ ಯೂನಿಸೆಕ್ಷುವಲ್ ನೇಮ್ಸ್ ಆಗಿಬಿಟ್ಟಿದೆ. ಇದೊಂದು ಕಷ್ಟ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಾಗಾದರೂ ಭಗವಂತನ ಕಡೆ ಗಮನ ಬರಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಹಿಂದೆ ನಾವು ಇಡ್ತಾ ಇದ್ದೀನಿ. ನಾವು ಗೊಡ್ಡ ಸಂಪ್ರದಾಯ ಎಲ್ಲ ಹೆಸರು ಇಡೋದಕ್ಕೆ ಬೇರೆ ಸಿಗದೆ ಅಲ್ಲ. ಆ ದೃಷ್ಟಿಯಿಂದ ಮುಖ್ಯವಾಗಿ ನಾವು ಇಟ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಈ ಇಂದ್ರಿಯ ನಿಗ್ರಹದ ಬಗ್ಗೆ ನೋಡಿ ಎಷ್ಟು ಒತ್ತಿ ಹೇಳಿದ್ದಾರೆ. ಅದಾದ ಮೇಲೆ ಕಠೋಪನಿಷತ್ತಲ್ಲಿ ಬರತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಸಂದೇಶ ಅಂದರೆ, ತರ್ಕದಿಂದ ನೀನು ಆತ್ಮವನ್ನು ಅರಿಯೋದಕ್ಕೆ ಸಾಧ್ಯವಿಲ್ಲ. ತರ್ಕಕ್ಕೆ ಸಿಗತಕ್ಕಂಥದ್ದಲ್ಲ ಆತ್ಮವಸ್ತು. ನೈಷಾ ತರ್ಕೇನ ಮತಿರಾಪನೇಯ ಪ್ರೋಕ್ತಾನ್ಯೇನೇವ ಸುಜ್ಞಾನಾಯ ಪ್ರೇಷ್ಠ ಯಾಂತ್ವಮಾಪ ಸಚ್ಚದೃತಿರ್ಬತಾಸಿ ತ್ವದೃಂಗ್ನೋ ಭೂಯ ನಚಿಕೇತ ಪೃಷ್ಟ. ಕೆಲವರು ಏನು ಕೊತ್ತಾರೆ, ತಾರ್ಕಿಕವಾಗಿ ಮಾತಾಡಿಬಿಟ್ರೆ ನಾನು ತುಂಬ ಬುದ್ಧಿವಂತ ಅಂತ. ಆದರೆ ವೇದಾಂತದಲ್ಲಿ ತರ್ಕಕ್ಕೆ ಬೆಲೆ ಇಲ್ಲ. ತರ್ಕ ಅಪ್ರತಿಷ್ಠಾನಾತ್ ಬ್ರಹ್ಮಸೂತ್ರ ಹೇಳ್ತಾ ಇದೆ. ಎಲ್ಲವನ್ನೂ ನೀನು ಬ್ರಹ್ಮನನ್ನು ತರ್ಕ ಮಾಡಿ ಅರ್ಥಕೊಳ್ಳೋದಕ್ಕಾಗೋದಿಲ್ಲ. ತಾರ್ಕಿಕರ ಬಗ್ಗೆ ಒಂದು ಉದಾಹರಣೆ ಇದೆ. ಅವರು ಎಲ್ಲವನ್ನೂ ಇನ್ಫರೆನ್ಸು ಅನುಮಾನ ಮಾಡೇನೆ ಅದನ್ನು ಅರ್ಥಕೊಳ್ಳೋದು. ಅನುಮಾನದ ಕನ್ನಡ ಅನುಮಾನ ಅಲ್ಲ ನಾನು ಹೇಳ್ತಾ ಇರೋದು, ಅನುಮಿತಿಕರಣಂ ಅನುಮಾನಂ. ಎದುರುಗಡೆ ಒಂದು ದೊಡ್ಡ ಆನೆ ಇದೆ, ತರ್ಕ ಓದವನು ಅದನ್ನು ಆನೆ ಅಂತ ಗ್ರಹಿಸ್ಕೊಳ್ಳಲ್ಲ, ಅದು ಗೀಳಿಡಬೇಕು. ಗೀಳಿಡ್ತಕ್ಕಂಥ ಶಬ್ದ ಮಾಡ್ತಾ ಇರ್ತಕ್ಕಂಥ ಪ್ರಾಣಿ ನನ್ನ ಎದುರುಗಡೆ ಇರೋದರಿಂದ ಇದು ಆನೆಯೇ ಆಗಿರಬೇಕು ಅಂತ ಅವ್ನು ಅಂದ್ಕೊಳ್ಳೋಷ್ಟೊತ್ತಿಗೆ ಅದು ಬಂದು ತುಳಿದಾಕ್ಬಿಟ್ಟಿರುತ್ತೆ. ಅವ್ನು ಹೇಳೋಕ್ಕೆ ಇರೋದೇ ಇಲ್ಲ ಅಲ್ಲಿ. ತಾರ್ಕಿಕರಿಗೆ ವೈಯಾಕರಣಿಗಳಿಗೆ ಯಾವಾಗಲೂ ಪೈಪೋಟಿ, ನಾವೇ ಬುದ್ಧಿವಂತರು ಅಂತ. ವ್ಯಾಕರಣ ಓದ್ದವನು ಒಂದ್ಸಲ ತರ್ಕ ಓದ್ದವನು ಬೈದ್ನಂತೆ, ಸರ್ವೇ ಪಶವಃ, ನೀವೆಲ್ಲ ಪಶುಗಳು ಹೋಗ್ರಾಯ, ನಿಮಗೆ ಅರ್ಥ ಆಗೋದಿಲ್ಲ ಅಂತ. ಇವನು ಸುಮ್ಮನೆ ಇರಬೇಕೋ ಇಲ್ವೋ ತರ್ಕ ಓದ್ದವನು, ಯದಿ ವಯಂ ಪಶವಃ ತರ್ಹಿ ತೃಣವಃ ಅಂತ ಹೇಳಿದ. ನಾವೇನೋ ಪಶು ಸರಿ, ನೀವು ಯಾರೋ? ತೃಣ ಅಂದರೆ ಹುಲ್ಲು. ಪಶುಗಳು ಏನು ಮಾಡುತ್ತೆ? ಹುಲ್ಲನ್ನು ತಿನ್ನತ್ತೆ. ನಮ್ಮ ಸವಾಸಕ್ಕೆ ಬರಬೇಡಿ, ತಿಂದಾಕ್ಬಿಡ್ತೀವಿ ಅಂತ.
ಘಟೋ ವಾ ಮೃತ್ಪಿಂಡೋಪ್ಯುನಿರಪಿ ಚ ಧೂಮೋಗ್ನಿರಚಲಃ ಪಟೋ ವಾ ತಂತುರ್ವಾ ಪರಿಹರತಿ ಕಿಂ ಘೋರ ಶಮನಂ ವೃಥಾ ಕಂಠಕ್ಷೋಭಂ ವಹಸಿ ತರಸಾ ತರ್ಕವಚಸ ಪದಾಂಬೋಜಂ ಶಂಭೋರ್ಭಜ ಪರಮಸೌಖ್ಯಂ ವ್ರಜಸುದೀ. ಶಿವಾನಂದ ಲಹರಿ. ಈ ಘಟ ಪಟ ಕುಡ್ಯ ಕುಶಲ ಯಾವುದು ಬರಲ್ಲಪ್ಪ ನೀನು ಕೊನೆ ಕಾಲಕ್ಕೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ. ನಿನ್ನ ತರ್ಕ ವ್ಯಾಕರಣ ಯಾವುದು ಹತ್ತಿರ ಬರೋದಿಲ್ಲ. ಕಠೋಪನಿಷತ್ತು 1ನೇ ಅಧ್ಯಾಯದ 2ನೇ ಖಂಡದ 9ನೇ ಮಂತ್ರದ ಮೇಲೆ ಆಚಾರ್ಯ ಶಂಕರರ ಪ್ರಸನ್ನ ಗಂಭೀರ ಭಾಷ್ಯ ತೆಗೆದು ನೋಡಿ. ತಾರ್ಕಿಕೋ ಹಿ ಅನಾತ್ಮಗ್ನಃ ಸ್ವಬುದ್ಧಿ ಪರಿಕಲ್ಪಿತಾಂ ಯತ್ಕಿಂಚಿದೇವ ಕಥಯತಿ. ಶಂಕರ ಭಾಷ್ಯ ಪ್ರಮಾಣ. ಆತ್ಮಜ್ಞ ಅಲ್ಲ, ಅವನು ಅನಾತ್ಮಜ್ಞ ಅಂತಲೇ ಪ್ರಯೋಗಿಸಿದ್ದಾರೆ. ಇದೇ ಪದ ಇದೆ. ಆತ್ಮವನ್ನು ಗೊತ್ತಿಲ್ಲದೆ ಇರತಕ್ಕಂಥವನು ತಾರ್ಕಿಕ. ಸ್ವಬುದ್ಧಿ ಪರಿಕಲ್ಪಿತಾಂ, ತನ್ನ ಬುದ್ಧಿ ಕಲ್ಪನೆಯಿಂದ ಯತ್ಕಿಂಚಿದೇವ ಕಥಯತಿ, ಏನೇನೋ ಹೇಳ್ತಾ ಹೋಗ್ತಾನೆ ಅವನು, ತನ್ನ ಬುದ್ಧಿಗೆ ತೋರ್ದಂಗೆಲ್ಲ ತಾರ್ಕಿಕ. ಅದರಿಂದ ಅವನು ಹೇಳಿದ್ದು ಪ್ರಮಾಣ ಅಂತ ಒಪ್ಪಬೇಕಾಗಿಲ್ಲ. ಇನ್ನೊಂದು ಕಡೆ ಸೋಪಾನ ಪಂಚಕ ಅಂತ ತಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಉಪದೇಶ ಪಂಚಕ ಅಂತಲೂ ಕರೀತಾರೆ ಅದಕ್ಕೆ. ಅಲ್ಲೊಂದು ಶ್ಲೋಕದಲ್ಲಿ ಭಗವತ್ಪಾದ ಶಂಕರ ಅಪ್ಪಣೆ ಕೊಡಿಸಿದ್ದಾರೆ. ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನು ಸಂಧೀಯತಾಂ. ಶ್ರುತಿಗೆ ಅನುಗುಣವಾಗಿದ್ದರೆ ತರ್ಕ ಹಿಡ್ಕೋಬೇಕು, ಶ್ರುತಿಗೆ ವಿರುದ್ಧವಾಗಿದ್ದರೆ ತರ್ಕವನ್ನು ಪಕ್ಕಕ್ಕೆ ಇಟ್ಬಿಡು ಅಂತಾರೆ. ಅಂಥ ತರ್ಕಕ್ಕೆ ಬೆಲೆ ಕೊಡಬೇಡ, ಶುಷ್ಕ ತರ್ಕ ಬೇಕಾಗಿಲ್ಲ. ಅದರಿಂದ ಏನೋ ಉಪಯೋಗ ಆಗೋ ಹಾಗಿದ್ರೆ ನೀನು ಮಾತನ್ನು ಹೇಳಬೇಕು. ಶ್ರುತಿ ಅವಗಾಹ್ಯಮೇವ ಇದಂ ಅತಿ ಗಂಭೀರಂ ಬ್ರಹ್ಮ ನ ತರ್ಕ ಅವಗಾಹ್ಯಂ. ಬ್ರಹ್ಮಸೂತ್ರ ಭಾಷ್ಯ 2ನೇ ಅಧ್ಯಾಯ 1ನೇ ಪಾದ 31ನೇ ಸೂತ್ರದ ಮೇಲೆ ಆಚಾರ್ಯ ಶಂಕರರ ಭಾಷ್ಯ. ಶ್ರುತಿ ಅವಗಾಹ್ಯಮೇವ ಇದಂ ಬ್ರಹ್ಮ, ಶ್ರುತಿಯಿಂದಲೇ ಬ್ರಹ್ಮ ಅರಿವಾಗತ್ತೆ ಹೊರತು ನ ತರ್ಕ ಅವಗಾಹ್ಯಂ, ತರ್ಕದಿಂದ ಅದು ಸಿಗ್ತಕ್ಕಂಥದ್ದಲ್ಲ. ತಾರ್ಕಿಕ ಘಟಪಟೇತಿ ರಟೇಯು ಶಾಬ್ದಿಕ ಖಪಚಟೇತಿ ಪಟೇಯು ಮಾದೃಶಾಂತ ಸತತಂ ಸ್ಮರಣೀಯೌ ಚಂದ್ರಚೂಡಚರಣೌ ರಮಣೀಯೌ. ಅಪ್ಪೈ ದೀಕ್ಷಿತರ ದುರ್ಗಾಚಂದ್ರ ಕಲಾಸ್ತುತಿಯ 23ನೇ ಶ್ಲೋಕ. ಗಿರಿನಗರದಲ್ಲಿರ್ತಕ್ಕಂಥ ವೇದಮಾತಾಗೃಹದಲ್ಲಿ ವಾಸವಾಗಿರ್ತಕ್ಕಂತಹ ಜ್ಞಾನಸಾಗರ ಬಿರುದಾಂಕಿತರಾಗಿರ್ತಕ್ಕಂಥ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಶೇಷಾಚಲ ಶರ್ಮರು ಕನ್ನಡಕ್ಕದನ್ನು ಭಾಷಾಂತರ ಮಾಡಿ ಗ್ರಂಥ ಉಪಲಬ್ಧವಿದೆ ಅನ್ನೋದನ್ನು ತಮಗೆ ಅರಿಕೆ ಮಾಡ್ತಾ ಇದ್ದೀನಿ. ಆ ದೃಷ್ಟಿಯಿಂದ ದುರ್ಗಾಚಂದ್ರ ಕಲಾಸ್ತುತಿ ಯಾವುದೋ ನನಗೆ ಗೊತ್ತಿಲ್ಲ ಅಂತ ಯಾರು ಹೇಳಬೇಕಾಗಿಲ್ಲ, ಅಲ್ಲಿ ಹೋದರೆ ಸಿಗತ್ತೆ ಗ್ರಂಥ. ನ ತಾರ್ಕಿಕ ಪರಿಕಲ್ಪಿತ ಆತ್ಮವತ್. ಅದರಿಂದ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪ ಈ ಸಂದರ್ಭದಲ್ಲಿ ಅಂದರೆ, ತಾವದ್ಗರ್ಜಂತಿ ಶಾಸ್ತ್ರಾಣಿ ಜಂಬುಕಾ ವಿಪಿನೇ ಯಥಾ ನಗರ್ಜತಿ ಮಹಾಶಕ್ತಿ ಯಾವದ್ ವೇದಾಂತ ಕೇಸರಿ. ಎಲ್ಲ ಶಾಸ್ತ್ರಗಳು ಕೂಡ ಕಾಡಿನಲ್ಲಿ ಹಲುಬ್ತಾ ಇರುತ್ತಂತೆ. ಹೇಗೆ ಅಂದರೆ ನರಿ ಕೂಗು ಹಾಕೋ ಹಾಗೆ. ಎಲ್ಲಿ ತನಕ? ಸಿಂಹ ಆಚೆ ಬರೋ ತನಕ. ಸಿಂಹ ಬಂದ ಮೇಲೆ ಬಾಲ ಮುದ್ರಕೊಂಡು ಪ್ರತಿಯೊಂದು ಹೋಗುತ್ತೆ. ಸಿಂಹ ಥರ ಇರೋದು ವೇದಾಂತ, ಮಿಕ್ಕ ಶಾಸ್ತ್ರಗಳು ನರಿ ತರಹ ಅಂತ ಅಲ್ಲಿ ಹೇಳಿರ್ತಕ್ಕಂಥ. ಅದಕ್ಕೆ ವೇದಾಂತ ಕೇಸರಿ ಅಂತಲೇ ಸುಪ್ರಸಿದ್ಧವಾಗಿರ್ತಕ್ಕಂಥ ಜರ್ನಲ್ ಬರುತ್ತೆ ಮದ್ರಾಸಿಂದ. ಎಷ್ಟು ಉಪಯುಕ್ತವಾಗಿರ್ತಕ್ಕಂಥ ಲೇಖನಗಳು ಬರುತ್ತೆ ಅಲ್ಲಿ ಅಂದರೆ, ರಾಮಕೃಷ್ಣ ಮಠದ ಹಿರಿಯ ಸ್ವಾಮಿಗಳೆಲ್ಲವೂ ಕೂಡ ತಮ್ಮ ಸಮಗ್ರವಾಗಿರ್ತಕ್ಕಂಥ ತಪಶಕ್ತಿಯಿಂದ ಬರೀತಕ್ಕಂಥ ಲೇಖನಗಳು. ಅದು ಸಾಮಾನ್ಯವಲ್ಲ. ಅದಕ್ಕೆ ಈ ಇಂದ್ರಿಯ ನಿಗ್ರಹ ಮಾಡಬೇಕಾದರೆ ಪರಮಹಂಸರ ವಾಣಿಯಲ್ಲೇ ಹೇಳಬಹುದಾದರೆ, ಕಾಮವನ್ನು ಜಯಿಸಬೇಕಾದರೆ ಕಾಮಿನಿಯನ್ನು ತಾಯಿಯಂತೆ ಕಾಣು. ಇದು ಪರಮಹಂಸರ ವಾಣಿ, ನನ್ನ ವಾಣಿ ಅಲ್ಲ. ಕಾಮ ಯಾರು ಜಯಿಸೋದಕ್ಕೆ ಸಾಧ್ಯ? ಕಾಮಿನಿಯನ್ನು ತಾಯಿಯಂತೆ ಕಾಣು. ಎಂಥ ಮಾತು ನುಡಿದಿದ್ದಾರೆ ನೋಡಿ, ಅಮೃತ ತರಹ ಮಾತದು. ಸುಭಾಷಿತ ಡೈರೆಕ್ಟಾಗಿ ಅದನ್ನೇ ಹೇಳ್ತಾ ಇರೋದು. ಮಾತೃವತ್ ಪರಧಾರೇಷು ಪರದ್ರವ್ಯೇಷು ಲೋಷ್ಠವತ್ ಆತ್ಮವತ್ ಸರ್ವಭೂತೇಷು ಯಪ್ಪಶ್ಯತಿ ಸಪಶ್ಯತಿ. ಇಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳು ಕೂಡ ನನ್ನ ತಾಯಿ ತರಹ. ಬೇರೆಯವರ ಹಣ ಮಣ್ಣಿನ ಹೆಂಟೆಯಷ್ಟೇ ನಿಸ್ಸಾರ. ಪರಮಹಂಸರ ಜೀವನದಲ್ಲಿ ಒಂದಿನ ರಾತ್ರಿ ಒಂದು ದಿಂಬು ಕೆಳಗಡೆ ಒಂದು ನಾಣ್ಯ ಇರುತ್ತೆ. ರಾತ್ರಿ ಎಲ್ಲ ಅವ್ರಿಗೆ ನಿದ್ದೆ ಬರೋಲ್ಲ, ಯಾವುದೋ ನಾಣ್ಯದ ಮೇಲೆ ಮಲಗಿಬಿಟ್ಟಿದ್ದೇನಲ್ಲ ಅಂತ. ಈಗಿನ ಕಾಲದವ್ರು ಅದು ಅಚ್ಚುಕಟ್ಟಾಗಿ ಎಲ್ಲರ ಆಸ್ತಿನೂ ಹಾಕ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಅವ್ರಿಗೇನು ಅನಿಸೋದೇ ಇಲ್ಲ. ಮಾಸೊಮ್ಮೆ ಮೀಸೊಮ್ಮೆ ಮಾಸೊಮ್ಮೆ ಎಂದಕ್ಕೆ ಯೋಚನೆ చేయಲ್ಲ. ಮಾದಿ ಮಾದೆ ಮೀದಿ ಮಾದೆ, ಅದು ಯಾಕೆ? ವೈ ನಾಟ್ ಅದರ್ ವೇ ರೌಂಡ್? ಮಾತ್ರ ಮೀದಾಗಲ್ಲ, ಮೀದಿ ಮಾದೆ. ಈ ತುಂಬ ಚೆನ್ನಾಗಿದೆ ನೋಡಿ ಈ ಲಾಜಿಕ್ಕು. బావగారు రేపటి నుంచి మనం అక్కడనే ఏమో భోజనానికి తిండికి అప్పుడప్పుడు దిగొచ్చేదంతే. మిగిలేటప్పుడంతా అక్కడనే మనము రేపటి నుంచి బావగారు పదండి మనము ಬ್ರಹ್ಮಜ್ಞಾನಿಗಳು ಅಕ್ಕಡೆ ಕೂಚುಂದಾము. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ.
ತಮಾಷೆ ಮಾಡೋಕ್ಕೆ ಸುಮ್ಮನೆ ಒಂದು ಲೈಟರ್ ವೈನ್ ಹೇಳ್ತಾ ಇದ್ದೇನೆ ಹೊರತು ವಾಸ್ತವವಾಗಿ ಯಾರನ್ನದೋ ಖಂಡಿಸೋಕ್ಕಾಗಲಿ ತೆಲುಗನ್ನು ದೂಷಿಸೋಕ್ಕಾಗಲಿ ಹೇಳ್ತಾ ಇಲ್ಲ. ದಯವಿಟ್ಟು ಆ ಅಭಿಪ್ರಾಯ ಯಾರು ಇಟ್ಕೋಬೇಡಿ. ಇನ್ನು ಮುಂದೆ ಗುರಿ ಏನಿರಬೇಕು ನಮ್ಮ ಜೀವನದಲ್ಲಿ? ಎಂಥ ಅದ್ಭುತವಾಗಿರ್ತಕ್ಕಂಥ ಸಂದೇಶ ಕೊಡ್ತಾ ಇದೆ ನೋಡಿ ತೈತರಿಯ ಉಪನಿಷತ್ತು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ. ಕ್ಲಾಸಿಕ್ ಸ್ಟೇಟ್ಮೆಂಟ್ ಇದು. ಇದರ ಸರಿಸಮಾನವಾಗಿರ್ತಕ್ಕಂಥ ಇನ್ನೊಂದು ಸಂದೇಶವೇ ಇಲ್ಲ ಅಂದರೆ ಅತಿಶಯೋಕ್ತಿ ಅಲ್ಲ. ವಿವೇಕಾನಂದರ ಮೇಲೆ ಎಂತಹ ಪರಿಣಾಮ ಬೀರಿತ್ತು ಗೊತ್ತಾ ಈ ಮಾತು? ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ. ಅವೇಕ್, ಅರೈಸ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ನಿಮ್ಮ ಗುರಿ ಮುಟ್ಟೋ ತನಕ ನೀವು ಹಿಂದಕ್ಕೆ ಬರಬೇಡಿ. ನಿಮ್ಮ ಗುರಿಯನ್ನು ಸಾಧಿಸಬೇಕು ನೀವು. ನೆನ್ನೆಲ್ಲ ನಮ್ಮ ಮಿತ್ರರ ಜೊತೆ 15 ನಿಮಿಷ ನಾನು ಆಚೆ ಕಡೆ ಮಾತಾಡ್ತಾ ಇದ್ದೆ, ಬುಲ್ ಟೆಂಪಲ್ ಎದುರುಗಡೆ ನಿಂತ್ಕೊಂಡು. ಅವ್ರ ಗುರಿ ಏನೋ ಒಂದು ಇಟ್ಕೊಂಡಿದ್ದಾರೆ ಅವರು. ಅದನ್ನು ಹೆಂಗೆ ಸಾಧನೆ ಮಾಡೋದು, ನನಗೆ ಗುರುಗಳು ಯಾವಾಗ ಸಿಗ್ತಾರೆ, ಹೇಗೆ ಸಿಗ್ತಾರೆ ಅಂತ ಕೇಳ್ತಾಯಿದ್ರು. ಯಾತಕ್ಕೆ ಹೇಳ್ತಾನೆ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಜೀವನದಲ್ಲಿ ಗುರಿ ಇರಬೇಕು ನೋಡಿ. ಭರ್ತೃಹರಿ ಹೇಳ್ತಾನೆ, ಲೋಕದಲ್ಲಿ 3 ತರಹ ಜನ ಇರೋರು. ಕೆಲವರು ನನ್ನ ಕೈಯಲ್ಲಿ ಆಗಲ್ಲ, ಪ್ರಯತ್ನ ಮಾಡಲ್ಲ, ಅವರು ಸುಮ್ಮನೆ ಇದು ಬಿಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಅರ್ಧ ದೂರ ಹೋಗ್ತಾರೆ, ಆಮೇಲೆ ವಾಪಸ್ ಬಂದುಬಿಡ್ತಾರೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ. ಇನ್ನು ಕೆಲವರು ಮಾತ್ರ ಕೊನೆ ತನಕ ಬಿಡದೆ ಸಾಧಿಸ್ತಾರೆ ಅದನ್ನು. ಪ್ರಾರಬ್ಧಂ ಉತ್ತಮ ಜನಾಹ ನ ಪರಿತ್ಯಜಂತಿ. ಉತ್ತಮರು ಯಾವತ್ತೂ ಕೂಡ ತಮ್ಮ ಗುರಿಯಿಂದ ಹಿಂದೆ ಬರೋದಿಲ್ಲ. ಏನು ಗುರಿ ಇದ್ದರೂ ಅದನ್ನು ಸಾಧಿಸೇ ತೀರಿಸ್ತಾರೆ ಕೊನೆ ತನಕ. ಅದಕ್ಕೆ ನೋಡಿ, ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಹ, ಶ್ವೇತಾಶ್ವತರ ಉಪನಿಷತ್ತಲ್ಲಿ ಬರ್ತಕ್ಕಂಥ ಮಾತನ್ನು ವಿವೇಕಾನಂದರು ಒತ್ತಿ ಹೇಳ್ತಾರೆ. ಏಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೂ ಹಿಂತಿರುಗದಿರಿ. ಪಾಪ 100 ವರ್ಷ ಆಯ್ತು ಅವ್ರು ಹೇಳಿ, ಈಗ ಮತ್ತೆ ಎಬ್ಬಿಸೋರು ಬೇಕು ನಮಗೆ. ವಿವೇಕಾನಂದರ ವಾಣಿಲ ಚಾಟಿ ತೊಗೊಂಡು ಬಿಗಿದು ಒಬ್ಬೊಬ್ರಿಗೂ ಎಬ್ಬಿಸ್ಬೇಕು, ಮಲಗಿ ನಿದ್ದೆ ಮಾಡೋರಿಗೆ. ಆ ಸ್ಥಿತಿಗೆ ನಾವು ತಲುಪಿದ್ದೀವಿ ಇವತ್ತು. ಸುಮ್ಮನೆ ಸಾಮಾನ್ಯವಾಗಿ ಹೇಳಿದ್ರೆ ಎದ್ದು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ, ವಾಟ್ ಡಾಕ್ಟರ್ಸ್ ಕೆನ್ ನಾಟ್ ಡೂ ದಟ್ ಟೀಚರ್ಸ್ ಕ್ಯಾನ್. ಡಾಕ್ಟರ್ಸ್ಗೆ ಇನ್ಸೋಮ್ನಿಯಾ ಕ್ಯೂರ್ ಮಾಡೋಕ್ಕೆ ಬರಲ್ಲ, ಸ್ಲೀಪ್ಲೆಸ್ನೆಸ್ಸು. ಕೆಲವು ಮೇಷ್ಟ್ರುಗಳು ಪಾಠ ಮಾಡಿಬಿಟ್ರೆ ಆಟೋಮ್ಯಾಟಿಕ್ಲಿ ದೇ ಇಂಡ್ಯೂಸ್ ಪೀಪಲ್ ಟು ಸ್ಲೀಪ್. ಇನ್ಸ್ಟೆಡ್ ಆಫ್ ಆಲ್ ಇನ್ಸ್ಪೈರಿಂಗ್ ಲೆಕ್ಚರ್ಸ್ ದೇ ಗಿವ್ ಯಾನ್ ಪ್ರೊವೋಕಿಂಗ್ ಲೆಕ್ಚರ್ಸ್. ಏನು ಮಾಡೋದು? ಮೊದಲೇ ಬೆಂಚಲ್ಲಿ ಕೂತ್ಕೊಂಡು ನಾನೇ ನಿದ್ದೆ ಮಾಡಿದ್ದೀನಿ ಕ್ಲಾಸಲ್ಲಿ. ಮೇಷ್ಟ್ರಾದವ್ರು ಕೇಳಿದ್ರು, ವೈ ಆರ್ ಯು ಸ್ಲೀಪಿಂಗ್ ಅಂತ. ಸರ್, ಯುವರ್ ಲೆಕ್ಚರ್ ವಿಚ್ ಶುಡ್ ಹ್ಯಾವ್ ಬಿನ್ ಆ ಇನ್ಸ್ಪೈರಿಂಗ್ ಈಸ್ ಯಾನ್ ಪ್ರೊವೋಕಿಂಗ್ ಮೀ, ವಾಟ್ ಬೆಟರ್ ಥಿಂಗ್ ಶುಡ್ ಐ ಡೂ ಅಂತ ಕೇಳಿಬಿಟ್ಟೆ. ನಾವೆಲ್ಲ ತುಂಬ ತರಲೆಗಳು ವಿದ್ಯಾರ್ಥಿಗಳಾಗಿದ್ದಾಗ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಗುರಿ ನೋಡಿ, ಪ್ರತಿಯೊಬ್ಬನಿಗೂ ಒಂದು ಧ್ಯೇಯ ಇರಬೇಕು ಲೋಕದಲ್ಲಿ. ಆ ಗುರಿ ಮುಟ್ಟೋ ತನಕ ಹಿಂತಿರುಗಬಾರ್ದು ನಾವು. ಏನು ಮಾತನ್ನು ವಿವೇಕಾನಂದರು ಹೇಳಿದ್ದಾರೆ, ನಿಮ್ಮಲ್ಲಿ ನೀವು ನಂಬಿಕೆ ಇಡಿ, ಅದೇ ಜೀವನದ ಧ್ಯೇಯ. ವರ್ಷಿಪ್ ದೈ ಸೆಲ್ಫ್, ದೆನ್ ದೈ ಫೇಸ್ ಶೈನ್ಸ್ ಲೈಕ್ ಒನ್ ಹೂ ಹ್ಯಾಸ್ ನೋನ್ ಗಾಡ್, ದಟ್ ಈಸ್ ದ ಗೋಲ್. ಇದು ವಿವೇಕಾನಂದರು ಹೇಳಿರ್ತಕ್ಕಂಥ ಮಾತು. ಮತ್ತೆ ಮುಂದುವರೆದು ಹೇಳ್ತಾರೆ, ಮಾರ್ಚ್ 17ನೇ ತಾರೀಕು 1900 ಸ್ಯಾನ್ ಫ್ರಾನ್ಸಿಸ್ಕೋ ಲೆಕ್ಚರ್ ಅಮೆರಿಕಾದಲ್ಲಿ, ವಾಟ್ ಎವರ್ ವಿ ಥಿಂಕ್ ದಟ್ ವಿ ಬಿಕಮ್. ಎಂಥ ಮಾತು ನೋಡಿ. ನಾವು ಯೋಚಿಸಿದಂತೆ ನಾವು ಆಗಬಲ್ಲೆವು, ಅದೇ ನಮ್ಮ ಗುರಿ. ಅದಕ್ಕೆ ನಮ್ಮಲ್ಲಿ ಹೇಳಿದರು, ಯದ್ಭಾವಂ ತದ್ಭವತಿ. ಒಳ್ಳೆಯದನ್ನೇ ಯೋಚನೆ ಮಾಡು, ಒಳ್ಳೆಯದನ್ನೇ ನೋಡು, ಒಳ್ಳೆಯದನ್ನೇ ಕೇಳು, ಒಳ್ಳೆಯದನ್ನೇ ಸ್ಮರಣೆ ಮಾಡ್ಕೊ ಅಂತ. ಅದಕ್ಕೆ ನಾವು ಹೇಳ್ತಾ ಇರೋದು, ಗಾಂಧೀಜಿಯವರು ಅದಕ್ಕೆ 3 ಕೋತಿ ದೃಷ್ಟಾಂತ ಕೊಟ್ಟಿರೋದು. ಒಂದು ಕೋತಿ ಕಣ್ಣು ಮುಚ್ಕೊಂಡಿದೆ, ಕೆಟ್ಟದನ್ನು ನೋಡಲ್ಲ ಅಂತ. ಇನ್ನೊಂದು ಕಿವಿ ಮುಚ್ಕೊಂಡಿದೆ, ಕೆಟ್ಟದನ್ನು ಕೇಳಲ್ಲ ಅಂತ. ಇನ್ನೊಂದು ಬಾಯಿ ಮುಚ್ಕೊಂಡಿದೆ, ಕೆಟ್ಟದನ್ನು ಮಾತಾಡಲ್ಲ ಅಂತ. ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ಬೇರೆಯವ್ರಿಗೆ ಆಗಲಿ ಅಂತ ಬಯಸಬೇಕು ಯಾವಾಗಲೂ ಕೂಡ. ಆವಾಗಲೇ ನಮಗೆ ನಿಜವಾದ ಅರ್ಥದಲ್ಲಿ ಒಳ್ಳೆಯದು ಎಂಬತಕ್ಕಂಥದ್ದು ಜೀವನದಲ್ಲಿ ಆಗ್ತಕ್ಕಂಥದ್ದು. ಈ ರೀತಿ ಅನೇಕ ಸಂದೇಶಗಳಿದೆ ಕಠೋಪನಿಷತ್ತಲ್ಲಿ. ಆದರೆ ನನ್ನ ಸಮಯವನ್ನು ನೋಡಿಕೊಂಡು ಮುಂಡಕೋಪನಿಷತ್ತಿಗೆ ಹೋಗ್ತಾ ಇದ್ದೀನಿ ಈಗ ಮುಂದಕ್ಕೆ. ಏಕೆಂದರೆ ನಾನು 4 ದಿನದಲ್ಲಿ 10 ಉಪನಿಷತ್ತುಗಳಿಂದ ಒಂದೊಂದು ಸಂದೇಶವಾದರೂ ಹೇಳಬೇಕಲ್ಲ. ಇಲ್ಲದೆ ಹೋದರೆ ನಾನು ಒಪ್ಕೊಂಡಿದ್ದಕ್ಕೆ ಧಕ್ಕೆ ಆಗುತ್ತೆ. ಆ ದೃಷ್ಟಿಯಿಂದ ಈಗ ಮುಂಡಕೋಪನಿಷತ್ತಿನಲ್ಲಿ ಎಂತಹ ಅದ್ಭುತವಾಗಿರ್ತಕ್ಕಂತಹ ಸಂದೇಶಗಳಿದೆ ಅನ್ನೋದನ್ನು ನಾವೊಂಚೂರು ನೋಡೋಣ. ಮುಂಡಕ ಉಪನಿಷತ್ತು ಎಂಬತಕ್ಕಂಥದ್ದು ಸನ್ಯಾಸಾಶ್ರಮಕ್ಕೆ ವಿಶೇಷವಾಗಿ ಮೀಸಲಾಗಿರ್ತಕ್ಕಂಥ ಉಪನಿಷತ್ತು. ಈ ಮುಂಡಕ ಉಪನಿಷತ್ತಿನಲ್ಲಿ ಮೊಟ್ಟಮೊದಲದಲ್ಲಿ ನಾವು ಕಾಣ್ತಕ್ಕಂಥದ್ದು ಏನಪ್ಪ ಅಂದರೆ, ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ತದ್ವಿಜ್ಞಾನಾರ್ಥಂ, ಆ ಆತ್ಮಜ್ಞಾನಕ್ಕೋಸ್ಕರ, ಆ ಬ್ರಹ್ಮಜ್ಞಾನಕ್ಕೋಸ್ಕರ ಸ ಗುರುಮೇವ ಅಭಿಗಚ್ಚೇತ್, ಅವನು ಕೇವಲ ಗುರುವನ್ನೇ ಕುರಿತು ಹೋಗತಕ್ಕದ್ದು.
ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ನೋಡಿ, ಇಬ್ಬರು ಕ್ವಾಲಿಫಿಕೇಷನು ಅಲ್ಲಿ ಹೇಳಿದ್ದಾರೆ. ಶಿಷ್ಯ ಹೇಗಿರಬೇಕು ಅಂತಲೂ ಇದೆ, ಗುರು ಹೇಗಿರಬೇಕು ಅಂತಲೂ ಇದೆ. ಕೈಯಲ್ಲಿ ಸಮಿತಿಗಳನ್ನು ಹಿಡ್ಕೊಂಡು ಶ್ರದ್ಧಾಭಕ್ತಿಯಿಂದ ಹೋಗಬೇಕು ಶಿಷ್ಯನಾಗಿರ್ತಕ್ಕಂಥವನು. ಪೂರ್ತಿ ವಿಶ್ವಾಸ ಇರಬೇಕು ಗುರುವಿನಲ್ಲಿ. ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ ಅಂತ ಪರಶುರಾಮ ಕಲ್ಪಸೂತ್ರ. ಪರಶುರಾಮರು ಚಿರಂಜೀವಿಗಳು. ನಮ್ಮಲ್ಲಿ 7 ಜನ ಚಿರಂಜೀವಿಗಳಿರೋದು. ಅಶ್ವತ್ಥಾಮ, ಬಲಿಹಿ, ವ್ಯಾಸ, ಹನುಮಶ್ಚ, ವಿಭೀಷಣ, ಕೃಪಶ್ಚ, ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂತ 6000 ಕಲ್ಪಸೂತ್ರಗಳನ್ನು ಲೋಕಕ್ಕೆ ಕೊಟ್ಟಂಥ ಪುಣ್ಯಾತ್ಮರು ಪರಶುರಾಮರು. ಆದರೆ 4223ನೇ ಸೂತ್ರ ಇದು. ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ. ಯಾರಿಗೆ ಸಂಪ್ರದಾಯದಲ್ಲಿ ಅಚಲವಾಗಿರ್ತಕ್ಕಂಥ ವಿಶ್ವಾಸ ಇರುತ್ತೋ ಎಲ್ಲವೂ ಅವರಿಗೆ ಸಿದ್ಧವಾಗುತ್ತೆ. ಈ ಸಂಪ್ರದಾಯದ ಬಗ್ಗೆ ಆಚಾರ್ಯ ಶಂಕರರು ಭಗವದ್ಗೀತೆ 13ನೇ ಅಧ್ಯಾಯದ 2ನೇ ಶ್ಲೋಕದ ಮೇಲೆ ಭಾಷ್ಯವನ್ನು ಅನುಗ್ರಹಿಸುವಾಗ ಒಂದು ಕಡೆ ಹೇಳ್ತಾರೆ, ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ ಅಂತ. ಯಾರಿಗೆ ಸಂಪ್ರದಾಯ ಗೊತ್ತಿಲ್ಲದೆ ತಾವೇ ಶಾಸ್ತ್ರ ಓದ್ಕೊಂಡ್ಬಿಟ್ಟಿದ್ದಾರೋ ಅವರು ಮೂರ್ಖರೇ ಸರಿ, ಅವ್ರಿಗೆ ಬೆಲೆ ಕೊಡಬೇಡ ಅಂತ. ಯಾವಾಗಲೂ ಕೂಡ ಗುರು ಅನ್ನೋ ಪದವನ್ನು ನಾವು ಭಾಷಾಂತರ ಮಾಡೋಕ್ಕೆ ಬರಲ್ಲ. ಗುರು ಇಸ್ ನಾಟ್ ಟೀಚರ್, ಗುರು ಇಸ್ ನಾಟ್ ಮೆಂಟರ್, ಗುರು ಇಸ್ ನಾಟ್ ಪ್ರಿಸೆಪ್ಟರ್, ಗುರು ಇಸ್ ನಾಟ್ ಮಾಸ್ಟರ್, ಗುರು ಇಸ್ ಗುರು ಹಿಮ್ಸೆಲ್ಫ್. ಗು ಮತ್ತು ರು 2 ಅಕ್ಷರ ಇದೆ ನೋಡಿ. ಗು ಅಂದ್ರೇನು? ಗುಕಾರ ಅಂಧಕಾರ ಸ್ಯಾತ್. ಋಷಬ್ದ ತನ್ನಿರೋಧಕೃತ್ ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯಭಿಧೀಯತೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಂತಹ ಗುರುವನ್ನು ಅರಿಸ್ಕೊಂಡು ಶಿಷ್ಯನಾಗಿರ್ತಕ್ಕಂಥವನು ಸಮಿತ್ಪಾಣಿಯಾಗಿ ಹೋಗಬೇಕು. ಆ ಗುರು ಹೇಗಿರಬೇಕು? ಅವನಿಗೂ ವಿಶೇಷಣ ಇದೆ ನೋಡಿ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಗುರುವಾಗಿ ಅವನು ಶ್ರೋತ್ರಿಯನೂ ಆಗಿರಬೇಕು, ಬ್ರಹ್ಮನಿಷ್ಠನೂ ಆಗಿರಬೇಕು. ಶ್ರೋತ್ರಿಯ ಅಂದ್ರೆ ಯಾರು? ಜನ್ಮನಾ ಬ್ರಾಹ್ಮಣೋ ಜ್ಞೇಯ ಸಂಸ್ಕಾರಾತ್ ದ್ವಿಜ ಉಚ್ಯತೆ ವೇದಾಧ್ಯಯನೇನ ವಿಪ್ರಹ ತ್ರಿಭಿಃ ಶ್ರೋತ್ರಿಯ ಉಚ್ಯತೆ. ಇದು ಶ್ರೋತ್ರಿಯ ಶಬ್ದಕ್ಕಿರ್ತಕ್ಕಂಥ ಲಕ್ಷಣ. ದ್ವಿಜ ಅಂತ ಯಾವಾಗ ಅವನಿಗೆ ಹೆಸರು ಬಂತು? ಉಪನಯನ ಸಂಸ್ಕಾರವಾದಾಗ ದ್ವಿಜ. ಪಕ್ಷಿಗಳಿಗೂ ದ್ವಿಜ ಅಂತ ಬಳಸ್ತಾರೆ. ರೆಕ್ಕೆ ಅದಕ್ಕೆ ಬಲ್ತು, ಅದು ಹಾರ್ಕೊಂಡು ಹೋಗೋವಾಗ ಅದು 2ನೇ ಜನ್ಮ ಪಕ್ಷಿಗಳಿಗೆ. ರೆಕ್ಕೆ ಬಲ್ತಾಗ ನಮಗೆ ಉಪನಯನ ಸಂಸ್ಕಾರ 2ನೇ ಜನ್ಮ. ಉಪನಯನ ಅಂದ್ರೇನು? ಹತ್ತಿರ ಕರ್ಕೊಂಡು ಹೋಗೋದು ಅಂತ. ಉಪ ಸಾಮೀಪ್ಯ ಅಂತ ಧಾತು. ಗುರುವಿನ ಹತ್ರ ವೇದಾಧ್ಯಯನಕ್ಕೋಸ್ಕರ ಕರ್ಕೊಂಡು ಹೋಗ್ತಕ್ಕಂಥದ್ದು. ನಯನ ನೀ ಪ್ರಾಪಣೆ ಧಾತು, ಕರ್ಕೊಂಡು ಹೋಗೋದು ಅನ್ನೋ ಅರ್ಥದಲ್ಲಿ. ಆ 3 ಯಾರಲ್ಲಿದೆಯೋ ವೇದಾಧ್ಯಯನವೂ ಅವನಿಗಾಗಿರಬೇಕು ಸಂಪೂರ್ಣವಾಗಿ. ಅಂಥವನಿಗೆ ಶ್ರೋತ್ರಿಯ ಶ್ರೋತ್ರಿಯ ಅಂತ ಕರೆಯೋದು. ಶ್ರುತಿಯಿಂದ ಶ್ರೋತ್ರಿಯ ಅಂತ ಬಂದಿರೋ ಶಬ್ದ. ಶ್ರುತಿ ಅಂತ ಏನು? ವೇದ. ಅದಕ್ಕೆ ನಮಗೆ ಶ್ರೌತಿ ಅನ್ನೋ ಶಬ್ದ ಇದೆ, ಕೆಲವರ ನಾಮಧೇಯದಲ್ಲಿರುತ್ತೆ. ಶೇಷಣ್ಣ ಶ್ರೌತಿ ರಾಜಾಜನಗರದಲ್ಲಿದ್ದಾರೆ. ಸಾಮವೇದಕ್ಕೆ ಅಥಾರಿಟಿ ಅವರು ಬೆಂಗಳೂರಲ್ಲಿ. ಶ್ರುತಿಯನ್ನು ಅಭ್ಯಾಸ ಮಾಡ್ತಕ್ಕಂಥವರು ಶ್ರೌತಿಗಳು ಅಂತ. ದ್ವಿವೇದಿ, ತ್ರಿವೇದಿ, ಚತುರ್ವೇದಿ, ಸೋಮಯಾಜಿ, ಅಗ್ನಿಹೋತ್ರಿ ಇದೆಲ್ಲ ಕೂಡ ಪಾರಂಪರಿಕವಾಗಿರ್ತಕ್ಕಂಥ ಹೆಸರುಗಳು. ಈಗ ಬರೀ ಹೆಸರು ಉಳ್ಕೊಂಡಿದೆಯೇ ಹೊರತು ಅದರ ಅನ್ವರ್ಥ ಹೋಗ್ಬಿಡ್ತಾ ಇದೆ. ಚತುರ್ವೇದಿ ಅಂದರೆ 4 ವೇದ ಗೊತ್ತಿರಬೇಕು ಅವರಿಗೆ. ಈಗ ಅವ್ರು 4 ವೇದ ಹೆಸರು ಹೇಳಿಬಿಟ್ರೆ ಸಾಕು, ಧನ್ಯರು ನಾವು. ಅಂಥವರೆಲ್ಲ ಚತುರ್ವೇದಿಗಳಿದ್ದಾರೆ. ರಮಾನಂದ್ ಸಾಗರ್ ಟಿ ವಿ ಸೀರಿಯಲ್ಲಿ ರಾವಣಾಸುರನ ಪಾತ್ರ ಮಾಡೋವನ ಹೆಸರು ತ್ರಿವೇದಿ ಅಂತ. ಅವನಿಗೆ 3 ವೇದ ಗೊತ್ತಿರಬೇಕು. ತ್ರಿವೇದಿ ಅಂತಿರೋರು. ಅಗ್ನಿ ಕಾರ್ಯ ಮಾಡೋನು ಅಗ್ನಿಹೋತ್ರಿ, ವಾಜಪೇಯ ಯಾಗ ಮಾಡೋನು ವಾಜಪೇಯಿ, ಸೋಮಯಾಗ ಮಾಡೋನು ಸೋಮಯಾಜಿ, ಶ್ರುತಿಯನ್ನು ಓದ್ಕೊಂಡಿರೋನು ಶ್ರೌತಿ. ಇದೆಲ್ಲವೂ ಕೂಡ ಅನ್ವರ್ಥವಾಗಿರ್ತಕ್ಕಂತಹ ಪಾರಂಪರಿಕವಾಗಿರ್ತಕ್ಕಂಥ ಹೆಸರುಗಳು, ನಮ್ಮ ಪರಂಪರೆಯಲ್ಲಿ ಸಿದ್ಧವಾಗಿರ್ತಕ್ಕಂಥದ್ದು. ವಾರಾಹಿ ಉಪನಿಷತ್ತು ಅಂತ ಒಂದು ಉಪನಿಷತ್ತು. ನಾನು ನಿನ್ನೆ ಒಂದು ಮಾತು ಹೇಳಿದೆ. 186 ಉಪನಿಷತ್ತುಗಳು ಅಂತ ಕೆಲವರು ಹೇಳ್ತಾರೆ, 100 ಉಪನಿಷತ್ತುಗಳು ಅಂತ ಕೆಲವರು ಹೇಳ್ತಾರೆ. ಅದರಲ್ಲಿ ವಾರಾಹಿ ಉಪನಿಷತ್ತು ಒಂದು. ಅಲ್ಲೊಂದು ಮಂತ್ರ ಬರುತ್ತೆ, ದುರ್ಲಭ ಸಹಜಾವಸ್ಥಾ ದುರ್ಲಭಂ ತತ್ವದರ್ಶನಂ ದುರ್ಲಭೋ ವಿಷಯತ್ಯಾಗೋ ಸದ್ಗುರೋ ಕೃಪಯಾ ವಿನಾ. ಸದ್ಗುರುವಿನ ಕೃಪೆ ಇಲ್ಲದೆ ಹೋದರೆ ಈ 3 ಸಿಗೋದಿಲ್ಲ. ದುರ್ಲಭ ಸಹಜಾವಸ್ಥಾ, ನನ್ನ ಸಹಜ ಸ್ಥಿತಿಗೆ ನಾನು ಹೋಗ್ತಕ್ಕಂಥದ್ದು ಕಷ್ಟ. ದುರ್ಲಭಂ ತತ್ವದರ್ಶನಂ, ತತ್ವಮಸೀಲಿರ್ತಕ್ಕಂಥ ತತ್ವ ಜೀವಬ್ರಹ್ಮೈಕ್ಯ ಅದು ನನ್ನ ಅನುಭವಕ್ಕೆ ಬರೋದು ಕಷ್ಟ. ದುರ್ಲಭೋ ವಿಷಯತ್ಯಾಗೋ, ಇಂದ್ರಿಯ ನಿಗ್ರಹ ಮಾಡೋದು ಕಷ್ಟ. ಈ 3 ಕೂಡ ಗುರುವಿನ ಅನುಗ್ರಹ ಇದ್ದರೆ ಸಾಧ್ಯ ಅಂತ. ಆ ದೃಷ್ಟಿಯಿಂದಲೇ ಮಂತ್ರಮೂಲಂ ಗುರೋರ್ವಾಕ್ಯಂ ಧ್ಯಾನಮೂಲಂ ಗುರೋರ್ಮೂರ್ತಿ ಪೂಜಾಮೂಲಂ ಗುರೋಪಾದಂ ಮೋಕ್ಷಮೂಲಂ ಗುರೋ ಕೃಪಾ. ಗುರುವಿನ ಕೃಪೆ ಅಂದರೆ ಏನು?
ಮಂತ್ರಮೂಲಂ ಗುರೋರ್ ವಾಕ್ಯಂ, ಗುರುವಿನ ಬಾಯಿಂದ ಬರ್ತಕ್ಕಂಥ ಒಂದೊಂದು ಶಬ್ದವೂ ಅದು ಮಂತ್ರವೇ. ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಯಾವುದನ್ನು ಧ್ಯಾನ ಮಾಡಬೇಕು? ಗುರುಮೂರ್ತಿಯನ್ನು ಧ್ಯಾನ ಮಾಡಬೇಕು ಯಾವಾಗಲೂ ಕೂಡ. ಏಕಲವ್ಯನ ಉದಾಹರಣೆ ನೋಡಿ. ದ್ರೋಣಾಚಾರ್ಯರು ಏಕಲವ್ಯನಿಗೆ ವಿದ್ಯೆ ಕಲಿಸ್ಕೊಡಲ್ಲ ಅಂತ ಹೇಳಿದರು, ಬಿಟ್ನೇನವನು. ದ್ರೋಣಾಚಾರ್ಯರ ಮೂರ್ತಿ ಇಟ್ಕೊಂಡು ಅದರ ಮುಂದೆ ಅಭ್ಯಾಸ ಮಾಡಿ ಅರ್ಜುನನಿಗಿಂತ ದೊಡ್ಡ ಬೆಲುಗಾರ ಆಗಲಿಲ್ವೇನವನು. ಅದರಿಂದ ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಯಾವಾಗಲೂ ಕೂಡ ಆ ಗುರುಮೂರ್ತಿಯೇ ನಮ್ಮ ಧ್ಯಾನದಲ್ಲಿ ನಿಂತಿರಬೇಕು. ಪೂಜಾ ಮೂಲಂ ಗುರೋ ಪಾದಂ, ಅದಕ್ಕೆ ನಾವು ಪಾದ ಪೂಜೆ ಅಂತ ಬಂದಿರತಕ್ಕಂಥದ್ದು. ಚಾತುರ್ಮಾಸ್ಯದಲ್ಲಿ ಸನ್ಯಾಸಿಗಳಿಗೆ ಪಾದಪೂಜೆ ಇತ್ಯಾದಿಗಳನ್ನು ವಿಶೇಷವಾಗಿ ಮಾಡ್ತಕ್ಕಂಥ ಪರಂಪರೆ ನಮ್ಮಲ್ಲಿರೋದು. ಈಗಿನ ಕಾಲದಲ್ಲಿ ಪೂಜೆ ಅನ್ನೋದಕ್ಕೂ ಅರ್ಥ ಕೆಡಿಸ್ಬಿಟ್ಟಿದ್ದಾರೆ. ಆಚೆ ಬಾ ಪೂಜೆ ಮಾಡ್ತೀನಿ ಅಂತಾರೆ. ನಾಲ್ಕು ಓದಿತೀನಿ ಅನ್ನೋ ಅರ್ಥದಲ್ಲಿ ಪೂಜೆ ಅನ್ನೋ ಶಬ್ದ ಬಳಸ್ತಾರೆ. ಗುರು ಅನ್ನೋದಕ್ಕೆ ಬಾಗುರು ಬೈಟು ಕಾಫಿ ಕುಡಿಯೋಣ ಅಂತಾರೆ. ಏನಾಯಿತು ಗುರು ಶಬ್ದ? ಪೂಜಾ ಶಬ್ದ ಏನಾಯಿತು? ಫಲ ಶಬ್ದ ಏನಾಯಿತು? ಫಲವಾಗೋಯ್ತು, ಪೂಜೆಗೆ ಅರ್ಥ ವ್ಯತ್ಯಾಸ ಆಗೋಯ್ತು, ಗುರು ಹೆಸರು ಅನರ್ಥವಾಗೋಯ್ತು. ಏನು ನಾವು ಮಾಡ್ತಾ ಇರೋದು? ಹೇಳ್ತಾ ಇರೋದೇನು, ಮಾಡ್ತಾ ಇರೋದೇನು, ಆಗ್ತಾ ಇರೋದೇನು, ನೋಡ್ತಾ ಇರೋದೇನು? ಸಂಕಟ ಆಗುತ್ತೆ ನೋಡಿದ್ರೆ. ಅಯ್ಯೋ, ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ಇಳಿದು ಬಿಟ್ಟವಲ್ಲ ನಾವು. ಬೇರೆಯವ್ರಿಗೆ ಹೇಳೋದಕ್ಕೆ ನಮಗೆ ನಾಲ್ಗೆ ಆದರೂ ಹೇಗೆ ಮುಂದಕ್ಕೆ ಬರುತ್ತೆ? ನಾನೇ ಅದನ್ನು ಅನುಷ್ಠಾನ ಮಾಡದೆ ಹೋದರೆ ಬೇರೆಯವ್ರಿಗೆ ಹೇಳೋದಕ್ಕೆ ನನಗೇನಿದೆ ನೈತಿಕವಾಗಿ ಅಧಿಕಾರ? ನೀನು ಮಾಡ್ತಾ ಇದೆಯಾ ಅಂತ ಯಾರಾದರೂ ಕೇಳಿಬಿಟ್ರೆ ಮುಗಿದೋಯ್ತಲ್ಲ ಕತೆ. ರಾಧಾಕೃಷ್ಣನ್ ಅದಕ್ಕೆ ಹೇಳೋದು, ಇಟ್ ಇಸ್ ಬೆಟರ್ ಟು ಫಾಲೋ 1 ವ್ಯಾಲ್ಯೂ ಇನ್ ಲೈಫ್ ದ್ಯಾನ್ ಟು ಪ್ರೀಚ್ 100 ವ್ಯಾಲ್ಯೂಸ್ ಟು ಅದರ್ಸ್ ಅಂತ. 100 ಮೌಲ್ಯಗಳನ್ನು ಬೇರೆಯವ್ರಿಗೆ ಬೋಧನೆ ಮಾಡೋಕ್ಕೆ ಮುಂಚೆ ಒಂದು ಮೌಲ್ಯವನ್ನು ಅಳವಡಿಸ್ಕೊಂಡು ಜೀವನದಲ್ಲಿ ನೀನು ಅನುಕರಣೆ ಮಾಡಪ್ಪ. ಇಂಡಿಯಾ ಹ್ಯಾಸ್ ನೋ ಡರ್ತ್ ಆಫ್ ಫಿಲಾಸಫರ್ಸ್ ಬಟ್ ಹಾರ್ಡ್ಲಿ ವಿ ಫೈಂಡ್ ಪ್ರಾಕ್ಟೀಷನರ್ಸ್. ಎಗೇನ್ ರಾಧಾಕೃಷ್ಣನ್. ಯಾತಕ್ಕೆ ಹೇಳ್ತಾ ಇದ್ದೀನಿ ಈ ಮಾತನ್ನು ಅಂದರೆ, ಅಗಾಧವಾಗಿದೆ ನಮ್ಮಲ್ಲಿ ಆ ಸಂಪತ್ತು ಎಂಬತಕ್ಕಂಥದ್ದು. ಪೂಜಾ ಮೂಲಂ ಗುರೋ ಪಾದಂ ಮೋಕ್ಷ ಮೂಲಂ ಗುರೋ ಕೃಪಾ. ಗುರುವಿನ ಕೃಪೆ ಎನ್ನುವುದು ಸಾಕ್ಷಾತ್ ಮೋಕ್ಷಕ್ಕೆ ಕಾರಣ. ಅದಕ್ಕೆ ತಾನೇ ನಮ್ಮಲ್ಲಿ ದೃಷ್ಟಿ ಮಾತ್ರ ಗುರು, ಸ್ಪರ್ಶ ಮಾತ್ರ ಗುರು, ಆಲಿಂಗನ ಮಾತ್ರ ಗುರು ಅಂತ ಇಟ್ಕೊಂಡಿರ್ತಕ್ಕಂಥದ್ದು. ರಮಣರು ದೃಷ್ಟಿ ಮಾತ್ರ ಗುರುಗಳು. ಎಷ್ಟು ವಿದೇಶದಿಂದ ಬರ್ತಕ್ಕಂಥ ಪ್ರಯಾಣಿಕರು ದೂರ ಭಾರದಿಂದ ಬಂದು ನೋಡಬೇಕು, ಅದನ್ನು ಕೇಳಬೇಕು, ಇದನ್ನು ಕೇಳಬೇಕು ಅಂತ ಪಟ್ಟಿ ಮಾಡ್ಕೊಂಡು ಬಂದು ಅವರ ಒಂದು ಮುಗುಳ್ನಗೆಯಿಂದ ಇವರ ಸಂದೇಹಗಳೆಲ್ಲ ನಿವಾರಣೆಯಾಗಿ ದೀರ್ಘದಂಡ ನಮಸ್ಕಾರ ಮಾಡಿ ನಗ್ತಾ ಇವರು ಹೊರಟೋಗ್ತಾ ಇದ್ರು. ದಟ್ ಈಸ್ ದಿ ಕ್ಯಾಲಿಬರ್ ಆಫ್ ದೃಷ್ಟಿ ಮಾತ್ರ ಗುರು. ಅವರ ದೃಷ್ಟಿ ನಮೇಲೆ ಬೀಳಪ್ಪ, ಅಷ್ಟು ಸಾಕು. ಇನ್ನೇನೂ ಬೇಕಾಗಿಲ್ಲ, ಅವ್ರು ಏನೂ ಮಾಡಬೇಕಾಗಿಲ್ಲ. ಇನ್ನು ಆಲಿಂಗನ ಮಾತ್ರ ಗುರು ರಾಮಕೃಷ್ಣ ಪರಮಹಂಸರು. ಒಂದು ಆಲಿಂಗನಿಂದ ನರೇಂದ್ರ ವಾಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ವಿವೇಕಾನಂದ. ಒಂದು ಆಲಿಂಗನ, 1 ಎಂಬ್ರೇಸ್ ಈಸ್ ಎನಫ್. ಮೂರನೇದು ಸ್ಪರ್ಶ ಮಾತ್ರ ಗುರು. ಶೃಂಗೇರಿ ಶಾರದಾ ಪೀಠದ 34ನೇ ಜಗದ್ಗುರುಗಳಾಗಿದ್ದಂತಹ, ಅವಧೂತ ಶಿರೋಮಣಿಗಳಾಗಿದ್ದಂತಹ, ಸದಾ ಅಂತರ್ಮುಖಿಗಳಾಗಿರ್ತಕ್ಕಂತಹ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಸ್ಪರ್ಶ ಮಾತ್ರ ಗುರುಗಳು. ನನ್ನ ಹತ್ರ ಪ್ರೂವ್ ಮಾಡೋದಕ್ಕೆ ಜ್ವಲಂತವಾಗಿ ಇನ್ಸಿಡೆಂಟ್ ಇದೆ. ಯಾರಾದರೂ ಚಾಲೆಂಜ್ ಮಾಡಿದ್ರೆ ಅವ್ರನ್ನ ತಂದು ಎದುರುಗಡೆ ನಿಮಗೆ ತೋರಿಸಬಲ್ಲೆ. 66 ವರ್ಷದ ಹಿಂದೆ ಗಾಂಧಿನಗರ ಫಸ್ಟ್ ಮೇನ್ ರೋಡು ಮೂವಿಲ್ಯಾಂಡ್ ಥಿಯೇಟರ್ ಪಕ್ಕ ಮೊದಲನೇ ಸಂಧಿ 2ನೇ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅಮ್ಮ ಕೋಡ್ಬಳೆ ಚಕ್ಲಿ ಕರಿತಾ ಇದ್ಲು. ಕಾದ ಎಣ್ಣೆ 2 ವರ್ಷದ ಮಗು ಕಣ್ಣಿಗೆ ಬಿದ್ದೋಗ್ಬಿಟ್ಟು 2 ಕಣ್ಣು ಹೋಗ್ಬಿಡ್ತು ಆ ಮಗುಗೆ. ಇರೋ ಎಲ್ಲ ಆಫ್ತಾಲ್ಮಿಸ್ಸು ಈ ಜನ್ಮದಲ್ಲಿ ಈ ಮಗು ಕಣ್ಣು ಬರಲ್ಲ ಅಂತ ಕೈ ಬಿಟ್ಬಿಟ್ರು. ಅವ್ರ ತಂದೆ ತಾಯಿಗಳು ಶೃಂಗೇರಿ ಮಠದ ಭಕ್ತರಾದ್ದರಿಂದ ಶೃಂಗೇರಿಗೆ ಕರ್ಕೊಂಡು ಹೋದರು. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ತೊಡೆ ಮೇಲೆ ಆ ಮಗುನ ಇಟ್ಕೊಂಡು ಬ್ಯಾಂಡೇಜ್ ಮೇಲೆ ಒಂದು ಸಲ ಹಿಂಗೆ ಕೈ ಆಡಿಸ್ಬಿಟ್ಟು ಬ್ಯಾಂಡೇಜ್ ತೆಗೀರಿ ಅಂದರು. ಇವತ್ತು ಅವರಿಗೆ 68 ವಯಸ್ಸು. 400 ಪುಟ ಇರ್ತಕ್ಕಂಥ ಪುಸ್ತಕ ಕೊಡಿ, ಅರ್ಧ ಗಂಟೆ ಟೈಮ್ ಕೊಡಿ, ಪೇಜ್ ಟು ಪೇಜ್, ಲೈನ್ ಟು ಲೈನ್ ಯು ಕ್ಯಾನ್ ವೆರಿಫೈ. ಹೇಳ್ತಾ ಹೋಗ್ತಾರೆ. 292ನೇ ಪುಟ 4ನೇ ಎಲೆಯಿಂದ ಅಲ್ಲಿಂದ ಮುಂದಕ್ಕೆ ಹೇಳ್ತಾ ಹೋಗ್ತಾರೆ. ಐ ಹ್ಯಾವ್ ಟೆಸ್ಟೆಡ್ ಇಟ್ ಆ್ಯಂಡ್ ಇಟ್ ಹ್ಯಾಸ್ ವರ್ಕ್ಡ್ ಔಟ್ ವೆಲ್. ಒಂದು ಸಲ ಕುಂಭಕೋಣಮಲ್ಲಿ ಅವ್ರ ಜೊತೆ ಪ್ರಯಾಣ ಮಾಡ್ತಾ ಇದ್ದಾಗ ಜೋಬಿಂದ ಅವರು 10 ರೂಪಾಯಿ ನೋಟು ಹೀಗೆ ತೆಗೆದು ಅಂಗಡಿಯವನಿಗೆ ಕೊಟ್ಟಿದ್ದಾರೆ. ಅಂಗಡಿಯವನು ಕೊಟ್ಟೇ ಇಲ್ಲ ಅಂತ ವಾದ ಮಾಡ್ದ. ಕೊಟ್ಟಿಲ್ಲ ತಾನೇಪ್ಪ, ಇದ್ರ ಮೇಲೆ ನಂಬರ್ ಮೇಲೆ ಈ 6-7 ಡಿಜಿಟ್ ಇರುತ್ತೆ ನೋಡು, ಅದನ್ನು ರಿಪೀಟ್ ಮಾಡ್ತೀನಿ ನಾನು ನನ್ನ ಸ್ಮರಣೆಯಿಂದ. ತೆಗಿ, ನಿನ್ನ ಗಲ್ಲಾನಲ್ಲಿ ಎಷ್ಟೆಷ್ಟು 10 ರೂಪಾಯಿ ನೋಟ್ ಇದೆಯೋ ತೆಗಿ. ಆ 3 ನಾನು ಕೊಟ್ಟಿರ್ತಕ್ಕಂಥ 10 ರೂಪಾಯಿ ನೋಟಲ್ಲಿ ಒಂದೇ ಒಂದು ಸಂಖ್ಯೆ ವ್ಯತ್ಯಾಸ ಆದರೂ ಕೂಡ ನನ್ನ ಬ್ಯಾಗಲ್ಲಿರ್ತಕ್ಕಂಥ 20,000 ರೂಪಾಯಿ ನಿಂದು. ಇಲ್ಲದೆ ಹೋದರೆ ನಿನ್ನ ಗಲ್ಲಾಲ್ಲಿ ಏನಿದೆಯೋ ಅದು ನನಗೆ ಕೊಡಬೇಕು. ಒಪ್ಕೋತೀಯಾ? ತೆಗೆದ ಸಿಯಾಕೊಂಡ ಅವನು. ಒಂದು ನಂಬರ್ ವ್ಯತ್ಯಾಸ ಇಲ್ಲದೆ ಹೀ ಕುಡ್ ರಿಪೀಟ್. ಒಂದು ಸಲ ಕೊಟ್ಬಿಟ್ರೆ ಮುಗಿದೋಯ್ತು ಕತೆ. ಆಮೇಲೆ ಬಿಟ್ಬಿಟ್ರು ಅಂತ ಇಟ್ಕೊಳ್ಳಿ. ನನ್ನ ಕಣ್ಮುಂದೆ ನಡೆದಿರ್ತಕ್ಕಂಥ ಘಟನೆ ಅದು.
ಯಾತಕ್ಕೆ ಹೇಳ್ತಾನೆ ಅಂದರೆ ಅಂತಹ ಪುಣ್ಯಾತ್ಮರು ಸ್ಪರ್ಶ ಮಾತ್ರ ಗುರುಗಳು. ಒಂದು ಸ್ಪರ್ಶ ಸಾಕು. ಆ ಥರ ನಡೆದೋಗ್ಬಿಟ್ರೆ ಜೀವನದಲ್ಲಿ ಇನ್ನು ಏನು ತಾನೇ ಆಗಬೇಕಾದ್ದು. ಇವತ್ತು ಅವ್ರು ನೋಡ್ತಾ ಇರೋದು ಈ ಕಣ್ಣಿಂದ ಅಲ್ಲ, ಅಂತರ್ದೃಷ್ಟಿಯಿಂದ. ಸ್ವಾಮಿಗಳು ಅನುಗ್ರಹಿಸಿರ್ತಕ್ಕಂತಹ ಸ್ಪರ್ಶ ಒಂದು ದೃಷ್ಟಿಯಿಂದ ಅವ್ರು ನೋಡ್ತಾ ಇದ್ದಾರೆ ಹೊರತು ಈ ದೃಷ್ಟಿಯಿಂದ ಅಲ್ಲ. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ರೀತಿಯಾಗಿರ್ತಕ್ಕಂಥ ಗುರು ಮಹಿಮೆ ಇರ್ತಕ್ಕಂಥ ಪರಂಪರೆ ನಮ್ಮದು. ಆ ಪರಂಪರೆಯನ್ನು ಯಾರೂ ಕೂಡ ಬಿಡಬಾರ್ದು. ಆ ಪರಂಪರೆಯನ್ನು ಉಳಿಸ್ಕೋಬೇಕು. ಬೆಳೆಸೋಕ್ಕಾಗದೆ ಹೋದರೆ ಚಿಂತೆ ಇಲ್ಲ, ಉಳಿಸ್ಕೊಂಡಾದರೂ ಹೋಗಬೇಕು ಆ ಇರತಕ್ಕಂಥ ಪರಂಪರೆಯನ್ನು. ಚಂದ್ರಹೀನ ಯಥಾ ರಾತ್ರಿ, ರಾತ್ರಿಹೀನಂ ಯಥಾ ದಿನಂ, ನೃಪಹೀನಂ ಯಥಾ ಸೈನ್ಯಂ, ಗುರುಹೀನ ತಥಾ ನರಃ. ನಾರದ ಗೀತ ಅಂತ 28 ಗೀತೆಗಳಲ್ಲಿ ಒಂದು ಗೀತೆ. ಆ ನಾರದ ಗೀತೆಯ 3ನೇ ಶ್ಲೋಕ ಈ ಮಾತು ಬರುತ್ತೆ. ಚಂದ್ರಹೀನ ಯಥಾ ರಾತ್ರಿ. ರಾತ್ರಿಗೆ ಚಂದ್ರ ಇದ್ದರೆ ಬೆಲೆ. ಚಂದ್ರನೇ ಇಲ್ಲದೆ ಹೋದರೆ ಅಮಾವಾಸ್ಯೆ ರಾತ್ರಿ ಏನು ಚೆನ್ನಾಗಿರುತ್ತೆ. ರಾತ್ರಿಹೀನಂ ಯಥಾ ದಿನಂ. ರಾತ್ರಿನೇ ಇಲ್ಲದೆ ಹೋದರೆ ದಿನಕ್ಕೆಲ್ಲ ಬೆಲೆ. ಆ ಕತ್ಲೆಯಿಂದ ಬೆಳಕಿಗೆ ಬಂದರೆ ಚೆನ್ನಾಗಿ ಕಾಣುತ್ತೆ ಯಾವಾಗಲೂ ಕೂಡ. ನೃಪಹೀನಂ ಯಥಾ ಸೈನ್ಯಂ. ರಾಜನೇ ಇಲ್ಲದೆ ಹೋದರೆ ಸೈನ್ಯಕ್ಕೆ ಯಾರು ಗತಿ? ಹಾಗೆ ಗುರುಹೀನ ತಥಾ ನರಃ. ಗುರು ಇಲ್ಲದೆ ಇರತಕ್ಕಂಥ ಮನುಷ್ಯರ ಗತಿ ಅದು ಅಂತ. ಗುರುವಿಗೆ ಆ ರೀತಿಯಾಗಿರ್ತಕ್ಕಂತಹ ಒಂದು ಶ್ರೇಷ್ಠ ವಿಷಯವನ್ನು ನಮ್ಮಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನೋತ್ತರ ರತ್ನಮಾಲಿಕ 59ನೇ ಶ್ಲೋಕದಲ್ಲಿ ಆಚಾರ್ಯ ಶಂಕರರೇ ಪ್ರಶ್ನೆ ಕೇಳ್ತಾರೆ, ಕೋ ಗುರುಹು. ಗುರು ಅಂದರೆ ಯಾರು? ಅಧಿಗತ ತತ್ವ ಶಿಷ್ಯಹಿತಾಯ ಉದ್ಯತಃ ಸತತಂ. ಯಾರು ತತ್ವವನ್ನು ಅರಿತುಕೊಂಡು ಶಿಷ್ಯನ ಹಿತಕ್ಕೋಸ್ಕರವೇ ಕೆಲಸ ಮಾಡ್ತಾ ಇರ್ತಾರೋ ಅವರು. ಎಷ್ಟೋ ಜನಕ್ಕೆ ತತ್ವ ಗೊತ್ತಿರುತ್ತೆ, ಆದರೆ ಬೇರೆಯವ್ರಿಗೆ ಹೇಳಬೇಕು ಅನ್ನೋ ಕಾಳಜಿ ಇರಲ್ಲ, ಅದು ಪ್ರಯೋಜನಕ್ಕೆ ಬರಲ್ಲ. ಇನ್ಕೆರು ಬೇರೆಯವ್ರಿಗೆ ಹೇಳಬೇಕು ಅನ್ನೋದಿರುತ್ತೆ, ತತ್ವೇ ಗೊತ್ತಿರಲ್ಲ, ಅದು ಪ್ರಯೋಜನಕ್ಕೆ ಬರಲ್ಲ. ಎರಡೂ ಗೊತ್ತಿರೋರಿಗೆ ಅನುಷ್ಠಾನ ಇರಲ್ಲ. ಅದಕ್ಕೆ ನಮ್ಮಲ್ಲಿ ಆಚಾರ್ಯ ಶಬ್ದ ಇಟ್ಟಿರೋದು. ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ತು ಸತು ಆಚಾರ್ಯ ಇತಿ ಶ್ರುತಃ. ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾರೋ, ನೇರವಾಗಿ ಸರಳವಾಗಿ ಮನಮುಟ್ಟುವಂತೆ ಆಕರ್ಷಕವಾಗಿ ಹೇಳ್ತಕ್ಕಂಥ ಶಕ್ತಿ ಇದೆಯೋ, ಹೇಳೋದು ಅಷ್ಟನ್ನು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಹೇಳ್ತಾರೋ ಅವರು ಆಚಾರ್ಯರು. ಸ್ಲಿಷ್ಟ ಕ್ರಿಯಾ ಕಸ್ಯಚಿತ್ ಆತ್ಮ ಸಂಸ್ಥಾ ಸಂಕ್ರಾಂತಿರನ್ಯಸ್ಯ ವಿಶೇಷಯುಕ್ತ ಯಸ್ಯ ಉಭಯಂ ಸಾಧು ಸ ಶಿಕ್ಷಕಾಣಾಂ ಧುರಿ ಪ್ರತಿಷ್ಠಾಪಯಿತವ್ಯ ಏವ. ಕಾಳಿದಾಸನ ಮಾಲವಿಕಾಗ್ನಿಮಿತ್ರ ನಾಟಕದ 1ನೇ ಅಂಕದ 4ನೇ ಶ್ಲೋಕ. ಕೆಲವರಿಗೆ ಹೇಳ್ತಕ್ಕಂಥದ್ದು ಬರುತ್ತೆ, ಅದರ ವಿಷಯ ಗೊತ್ತಿರಲ್ಲ. ಕೆಲವರಿಗೆ ವಿಷಯ ಗೊತ್ತಿರುತ್ತೆ, ಹೇಳಕ್ಕೆ ಬರಲ್ಲ. ಆ ದೃಷ್ಟಿಯಿಂದ ಎರಡೂ ಇರ್ತಕ್ಕಂಥವರು ಸರಿ ಅಂತ ಕಾಳಿದಾಸ ಹೇಳಿರ್ತಕ್ಕಂಥ ಮಾತು. ದೃಷ್ಟಾಂತೋ ನೈವ ದೃಷ್ಟ ತ್ರಿಭುವನ ಜಠರೇ ಸದ್ಗುರೋರ್ ಜ್ಞಾನದಾತು. ಶತಶ್ಲೋಕಿ 1ನೇ ಶ್ಲೋಕ, ಆಚಾರ್ಯ ಶಂಕರರ ಪ್ರಕರಣ ಗ್ರಂಥ. ನೀವು ಗುರು ಹೇಗಿದ್ದಾರೆ ಅಂದರೆ ದೃಷ್ಟಾಂತವೇ ಕೊಡಕ್ಕೆ ಬರಲ್ಲ. ಗುರು ಹೇಗಿದ್ದಾರೆ? ಗುರು ತರಹ ಇದ್ದಾರೆ ಅಷ್ಟೇ. ಆಕಾಶ ಹೇಗಿದ್ದಾರೆ? ಆಕಾಶ ತರಹ ಇದೆ. ಸಮುದ್ರ ಹೇಗಿದೆಯಪ್ಪ? ಸಮುದ್ರ ತರಹ ಇದೆ. ಸಮುದ್ರ ಕೆರೆ ಅಲ್ಲ, ಕುಂಟೆ ಅಲ್ಲ, ನದಿ ಅಲ್ಲ, ಬಾವಿ ಅಲ್ಲ, ಕಾಲುವೆ ಅಲ್ಲ, ಕೊಳವೆ ಅಲ್ಲ. ಸಮುದ್ರ ಸಮುದ್ರವೇ. ರಾಮ ಮತ್ತು ರಾವಣರ ನಡುವೆ ಆದ ಯುದ್ಧ ಹೇಗಿತ್ತು? ರಾಮ ಮತ್ತು ರಾವಣರ ನಡುವೆ ಆದ ಯುದ್ಧದ ತರಹ ಇತ್ತು ಅಷ್ಟೇ. ಇಟ್ಸ್ ಇನ್ಕಂಪ್ಯಾರಬಲ್. ಯು ಕೆನಾಟ್ ಕಂಪೇರ್ ದ್ಯಾಟ್ ವಿತ್ ಎನಿಥಿಂಗ್ ಎಲ್ಸ್. ಇನ್ನು ಯಾವುದ್ರ ಜೊತೆಗೂ ಅದನ್ನು ಅನ್ವಯ ಮಾಡೋಕ್ಕಾಗಲ್ಲ. ಅದಕ್ಕೆ ಅನನ್ವಯ ಅಲಂಕಾರ ಅಂತ ಅದಕ್ಕೆ ಕರೆಯೋದು ಸಂಸ್ಕೃತದಲ್ಲಿ. ವೇದಾಂತ ವಾಕ್ಯ ಪುಷ್ಪೇಭ್ಯ ಜ್ಞಾನಾಮೃತ ಮಧುತ್ತಮಂ ಉಜ್ಜಹಾರ ಅಲಿವಿದೋನಃ ತಸ್ಮೈ ಸದ್ಗುರವೇ ನಮಃ. ಉಪದೇಶ ಸಾಹಸ್ರಿ ತತ್ವಮಸಿ ಪ್ರಕರಣ 233ನೇ ಶ್ಲೋಕ, ಶಂಕರ ಭಗವತ್ಪಾದಾಚಾರ್ಯರ ಕೃತಿ. ವೇದಾಂತ ವಾಕ್ಯ ಪುಷ್ಪೇಭ್ಯ. ವೇದಾಂತ ವಾಕ್ಯಗಳು ಅನ್ನೋದೇ ಹೂಗಳು. ಹೂಗಳು ಬೇರೆಯಲ್ಲ, ವೇದಾಂತ ವಾಕ್ಯಗಳು ಬೇರೆಯಲ್ಲ. ಜ್ಞಾನಾಮೃತ ಮಧುತ್ತಮಂ. ಜ್ಞಾನ ಎಂಬತಕ್ಕಂಥ ಅಮೃತಪ್ರಾಯವಾಗಿರ್ತಕ್ಕಂಥದ್ದೇ ಮಧು. ಉಜ್ಜಹಾರ ಅಲಿವಿದೋನಃ. ಅಲಿ ಅಂದರೆ ದುಂಬಿ. ಆ ದುಂಬಿ ಏನು ಮಾಡ್ತಾ ಇದೆ? ಈ ಮಧುವನ್ನು ಸ್ವೀಕರಿಸಿ 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 ಪಾನ ಮಾಡ್ತಾ ಇದೆಯಲ್ಲ. ತಸ್ಮೈ ಸದ್ಗುರವೇ ನಮಃ. ಅಂತಹ ಸದ್ಗುರುವಿಗೆ ನನ್ನ ನಮಸ್ಕಾರ. ಆಚಾರ್ಯ ಬ್ರಹ್ಮಣೋ ರೂಪಂ. ಆಪಸ್ತಂಭ ಧರ್ಮಸೂತ್ರ. ಆಚಾರ್ಯ ಬೇರೆಯಲ್ಲ, ಬ್ರಹ್ಮ ಬೇರೆಯಲ್ಲ. ಆ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 111ನೇ ಸರ್ಗದ 2ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಪಿತಾ ಹ್ಯೇನಂ ಜನಯತಿ ಪುರುಷಂ ಪುರುಷರ್ಷಭ ಪ್ರಜ್ಞಾನ್ ದದಾತಿ ಚ ಆಚಾರ್ಯ ತಸ್ಮಾತ್ ಸ ಗುರುರುಚ್ಯತೆ. ವಾಲ್ಮೀಕಿ ವಾಣಿ. ವಾಲ್ಮೀಕಿ ಆದಿಕವಿ. ರಾಮಾಯಣಕ್ಕೆ ಮುಂಚೆ ನಮಗಿನ್ನೊಂದು ಕಾವ್ಯ ಇಲ್ಲವೇ ಇಲ್ಲ. ಅದಕ್ಕೆ ಒಂದು ಸುಭಾಷದಲ್ಲಿ ಹೇಳ್ತಾರೆ, ಜಾತೇ ಜಗತಿ ವಾಲ್ಮೀಕೌ ಕವಿರಿತಿ ಅಭಿದಾಭವತ್ ಕವೀ ಇತಿ ತಥೋ ವ್ಯಾಸೆ ಕವಯಸ್ತ್ವಯಿ ದಂಡಿನಿ ಅಂತ.
ಕವಿ ಅನ್ನೋ ಶಬ್ದ ಯಾವಾಗ ಬಳಕೆ ಬಂತು? ವಾಲ್ಮೀಕಿಯಿಂದ ಕವಿ ಶಬ್ದ ಬಂತು. ಕವಿ ಕವಯಃ ಅಂತ ನಡೆಯುತ್ತೆ ಸಂಸ್ಕೃತದಲ್ಲಿ ಶಬ್ದ. ಕವಿನ ದ್ವಿವಚನ ಯಾವಾಗ ಬಳಕೆಗೆ ಬಂತು? ವ್ಯಾಸರ ಮಹಾಭಾರತದಿಂದ ಬಂತು. ಕವಯಃ ಅನ್ನೋ ಬಹುವಚನ ಯಾವಾಗ ಬಂತು ಅಂದರೆ ದಂಡಿಯಿಂದ ಬಂತು ಅಂತ. ಅದು ಸುಪ್ರಸಿದ್ಧವಾಗಿರ್ತಕ್ಕಂಥ ಮಾತು. ಪಿತಾ ಹ್ಯೇನಂ ಜನಯತಿ, ತಂದೆಯಾಗಿರ್ತಕ್ಕಂಥವನು ಕೇವಲ ದೇಹವನ್ನು ಕೊಡಬಲ್ಲ ಮಗನಿಗೆ ಅಷ್ಟೇ ಹೊರತು ಪ್ರಜ್ಞಾನ್ ದದಾತಿ ಚ ಆಚಾರ್ಯ, ಆ ಪ್ರಜ್ಞಾಶಕ್ತಿ ಕೊಡ್ತಕ್ಕಂಥವ್ನು ಯಾರು ಅವನೇ ಆಚಾರ್ಯ. ಮೇಧಾ ಸೂಕ್ತ ಅದಕ್ಕೆ ಪಠಣ ಮಾಡಬೇಕು ಅಂತ ನಮ್ಮಲ್ಲಿರೋದು. ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಯಜ್ಞಸ್ತೇಜೋ ದಧಾತು, ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯೋ ಭ್ರಾಜೋ ದದಾತು. ಮೇಧಾ ಸೂಕ್ತ ಪಠಣ ಮಾಡಬೇಕು. ಗಾಯತ್ರಿ ಮಂತ್ರ ಬಾಯಲ್ಲಿ ಹೊರಡ್ತಾ ಇದ್ದರೆ ಯಾವುದೇ ಕಷ್ಟವೂ ಕೂಡ ನಮ್ಮ ಹತ್ರ ಕೂಡ ಬರೋಕ್ಕಾಗಲ್ಲ. ಆ ಮೇಧಾ ಸೂಕ್ತ ಆ ರೀತಿ ನಮ್ಮನ್ನು ಕಾಪಾಡುತ್ತೆ ಯಾವಾಗಲೂ ಕೂಡ. ಅದಕ್ಕೆ ನೋಡಿ, ಧಿಯೋ ಯೋ ನ ಪ್ರಚೋದಯಾತ್, ಗಾಯತ್ರಿ ಮಂತ್ರ ನಮ್ಮ ಎಲ್ಲರ ಧೀಶಕ್ತಿಯೂ ಪ್ರಚೋದನೆ ಆಗೋ ಹಾಗೆ ಮಾಡಲಿ. ನಹ ಅನ್ನೋದು ಬಹುವಚನ ಶಬ್ದ. ಮಾಮ್ಮ ಆವಾನ್ನೌ ಅಸ್ಮಾನ್ ನಹ ಅಂತ ಶಬ್ದ. ನಮ್ಗೆ ಯಾವತ್ತೂ ಸಂಕುಚಿತ ಬುದ್ಧಿ ಇರಲಿಲ್ಲ. ನನಗೆ ಒಳ್ಳೇದಾಗಬೇಕು, ಬೇರೆಯವ್ರಿಗೆ ಕೆಟ್ಟದಾಗಬೇಕು ನಾವು ಯಾವತ್ತೂ ಬಯಸಿಲ್ಲ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಸಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಆ ಮಟ್ಟದಲ್ಲಿ ನಾವಿದ್ದವರು ಯಾವಾಗಲೂ ಕೂಡ. ಪೂರ್ವೇಶಾಮಪಿ ಸ ಗುರುಹು ಕಾಲೇನ ಅನವಚ್ಛೇದಾತ್, ಯೋಗಸೂತ್ರ, ಪತಂಜಲಿಗಳ ಯೋಗಸೂತ್ರದಲ್ಲಿ ಗುರುವಿಗೆ ನೋಡಿ ಎಂಥ ಸ್ಥಾನ ಕೊಟ್ಟಿದ್ದಾರೆ. ಪೂರ್ವೇಶಾಮಪಿ ಸಹ ಗುರುಹು, ಯಾವತ್ತೂ ಅವನು ಗುರುವೇ. ಕಾಲೇನ ಅನವಚ್ಛೇದಾತ್, ಕಾಲಕ್ಕೆ ಅತೀತ ಅವನು, ಕಾಲಾತೀತ ದೇಶಾತೀತನಾಗಿರ್ತಕ್ಕಂಥವನು ಗುರು. ಇಂತಹ ಗುರುವನ್ನು ಯಾಕೆ ಅರಸಿ ಹೋಗಬೇಕು ಅಂತ ಹೇಳಿದರೆ, ವೇದಾಂತ ದೇಶಿಕರು ಶತಾಧಿಕ ಗ್ರಂಥಕರ್ತೃಗಳು ಒಂದು ಕಡೆ ಹೇಳ್ತಾರೆ, ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರದಿಯಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯನಿಯತೆಯ ಸಾಧುವೃತ್ತ್ಯಾ ಸಮೇತಂ ಡಂಬ ಅಸೂಯಾದಿ ಮುಕ್ತಂ ಜಿತ ವಿಷಯಗಣಂ ದೀರ್ಘಬಂಧುಂ ದಯಾಲುಂ ಸ್ಖಾಲಿತ್ಯೇಷಾಸಿತಾರಂ ಸ್ವಜನರಹಿತ ಪರಂ ದೇಶಿಕಂ ಭೂಷ್ಣುರೀಪ್ಸೇತ್. ವೇದಾಂತ ದೇಶಿಕರ ನ್ಯಾಸವಿಂಶತಿ ಗ್ರಂಥದ 3ನೇ ಶ್ಲೋಕದಲ್ಲಿ ಶತಾಧಿಕ ಗ್ರಂಥಕರ್ತೃಗಳಾಗಿರ್ತಕ್ಕಂಥ ತಾರ್ಕಿಕ ಸಿಂಹ, ಕವಿ ತಾರ್ಕಿಕ ಸಿಂಹ ಎಂಬುದಾಗಿ ಬಿರುದಾಂಕಿತರಾಗಿರ್ತಕ್ಕಂತಹ ಶ್ರೀ ವೈಷ್ಣವ ಸಂಪ್ರದಾಯದ ವೇದಾಂತ ದೇಶಿಕರ ಹೇಳ್ತಕ್ಕಂಥ ಮಾತು. ಸಿದ್ಧಂ ಸತ್ಸಂಪ್ರದಾಯೇ, ಯಾರು ಸಂಪ್ರದಾಯದಲ್ಲಿ ಸಿದ್ಧರಾಗಿದ್ದಾರೋ, ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಶ್ರೋತ್ರಿಯರು ಬ್ರಹ್ಮನಿಷ್ಠರು ಆಗಿದ್ದಾರೋ, ಸತ್ವಸ್ಥಂ ಸತ್ಯವಾಚಂ, ಸತ್ವಗುಣದಲ್ಲಿ ನಿಂತು ಸತ್ಯವನ್ನೇ ಬಾಯಲ್ಲಿ ಯಾರು ಹೇಳ್ತಕ್ಕಂಥವರಿದ್ದಾರೋ, ಅದಕ್ಕೆ ನಾವು ಸತ್ಯಮೇವ ಜಯತೆ ಮೇಲೆ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಕೆಳಗಡೆ ಏನು ಬೇಕಾದ್ರೂ ಸುಳ್ಳು ಹೇಳ್ಕೋಬೋದು ಅಂತ. ಸತ್ಯಮೇವ ಜಯತೆ, ಸತ್ಯ ಒಂದೇ ಗೆಲ್ತಕ್ಕಂಥದ್ದು. ನಾವು ವಿಧಾನಸೌಧದಲ್ಲಿ ಹಾಕಿಲ್ವಾ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ? ದೇವರ ಕೆಲಸ ತಾನೇ, ನಮ್ಮ ಕೆಲಸ ಅಲ್ವಲ್ಲ. ಸೊ ಅದರಿಂದ ಸತ್ವಸ್ಥಂ ಸತ್ಯವಾಚಂ ಸಮಯನಿಯತೆಯ ಸಾಧುವೃತ್ತ್ಯಾ ಸಮೇತಂ ಡಂಬ ಅಸೂಯಾದಿ ಮುಕ್ತಂ. ಅಸೂಯೆ ಡಂಬದಿಂದ ಆಚೆ ಬಂದಿರಬೇಕು ಗುರುವಾಗಿರ್ತಕ್ಕಂಥವನು. ಅದಕ್ಕೆ ನಮ್ಮಲ್ಲಿ ಅನಸೂಯ ಹೆಸರು. ಅನುಸೂಯ ಅಲ್ಲ, ತಪ್ಪದು. ನಾವು ಅನುಸೂಯ ಅಂತಲೇ ಹೇಳ್ಬಿಡ್ತೀವಿ ಸಾಮಾನ್ಯವಾಗಿ. ಅನಸೂಯ, ನ ಅಸೂಯ ಅನಸೂಯ, ನೈತತ್ಪುರುಷ ಸಮಾಸ ಅದು. ದೇಶಿಕಂ ಭೂಷ್ಣುರೀಪ್ಸೇತ್, ಅಂತಹ ದೇಶಿಕರಿಗೆ ನಮಸ್ಕಾರ. ರಂಗಪ್ರಿಯ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವರದ ದೇಶಿಕಾಚಾರ್. ಅವರ ಪೂರ್ವಾಶ್ರಮದ ಸಹೋದರರ ಹೆಸರು ದೇಶಿಕಾಚಾರ್, ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್. ಇವರು ವರದ ದೇಶಿಕ, ದೇಶಿಕರಲ್ಲಿ ವರ ಶ್ರೇಷ್ಠ ಅನ್ನೋ ಅರ್ಥದಲ್ಲಿ. ದೇಶಿಕ ಅಂದ್ರೇನು? ಕುಲಾರ್ಣವ ತಂತ್ರದಲ್ಲಿ ದೇಶಿಕ ಶಬ್ದಕ್ಕೆ ನಿಷ್ಪತ್ತಿ ತೋರಿಸ್ತಾರೆ. ದೇವತಾ ರೂಪಧಾರಿತ್ವ ಶಿಷ್ಯಾನುಗ್ರಹ ಕಾರಣಾತ್ ಕಾರುಣ್ಯಾಮೃತಪೂರ್ತಿತ್ವ ದೇಶಿಕ ಕಥಿತ ಪ್ರಿಯೇ. ಕುಲಾರ್ಣವ ತಂತ್ರದಲ್ಲಿ ಬರ್ತಕ್ಕಂಥ ಶ್ಲೋಕ. ದೇವತಾ ರೂಪಧಾರಿತ್ವ, ಭಗವಂತನೇ ಧರೆಗಿಳಿತಾ ಇದ್ದಾನೆ. ಯಾಕೆ? ಶಿಷ್ಯ ಅನುಗ್ರಹ ಕಾರಣಾತ್, ಶಿಷ್ಯನಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಇಳಿತಾನೆ. ಇಲ್ದಾರ ಅವನಿಗೇನು ಇಳಿದ ಪ್ರಯೋಜನ? ಒಂದು ನೆನಪಿಟ್ಟುಕೊಳ್ಳಿ, ಯಾವ ಗುರುಗಳಿಗೂ ಜನ್ಮ ಎತ್ತಿ ಏನೂ ಆಗಬೇಕಾಗಿಲ್ಲ. ಶಿಷ್ಯೋದ್ಧಾರವೇ ಅವರಿಗೆ ಬೇಕಾಗಿರೋದು. ಪರಮಹಂಸರ ಜನ್ಮವೇ ವಿವೇಕಾನಂದರ ಉದ್ಧಾರಕ್ಕೋಸ್ಕರ, ವಿವೇಕಾನಂದರ ಮುಖಾಂತರ ಲೋಕೋದ್ಧಾರಕ್ಕೋಸ್ಕರ, ವಿವೇಕಾನಂದರ ನಿಮಿತ್ತದ ಮುಖಾಂತರ. ಪರಮಹಂಸರ ತತ್ವ ಎಲ್ಲ ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡಿರ್ತಕ್ಕಂಥವ್ರು ವಿವೇಕಾನಂದರು. ಸ್ವದೇಶೇಶು ಧನ್ಯ ವಿದೇಶೇಶು ಮಾನ್ಯ ಅಂತ ಶಂಕರಾಚಾರ್ಯ ಹೇಳಿರೋ ಹಾಗೆ ಧನ್ಯಾಷ್ಟಕದಲ್ಲಿ. ಸ್ವದೇಶದಲ್ಲೂ ಧನ್ಯರು, ವಿದೇಶದಲ್ಲೂ ಮಾನ್ಯರು. ಅದಕ್ಕೆ ಮೈಸೂರಲ್ಲಿ ಸರಸ್ವತಿಪುರಮಲ್ಲಿ ಮೊದಲನೇ ಕ್ರಾಸ್ ರೋಡಲ್ಲಿ GN ಚಕ್ರವರ್ತಿ ಅಂತಿದ್ದಂತಹ ಸಮೃತ ವೈದಿಕ ಪಂಡಿತರು 36 ವಾಲ್ಯೂಮ್ ಋಗ್ವೇದ ಸಂಹಿತೆಯನ್ನು ಜಯಚಾಮರಾಜ ಗ್ರಂಥರತ್ನಮಾಲಾ ಸೀರೀಸಲ್ಲಿ ಭಾಷಾಂತರ ಮಾಡಿದಂತಹ ಇದ್ದಂತಹ ಹೋದ ವರ್ಷ 97ನೇ
ವರ್ಷದಲ್ಲಿ ತೀರ್ಕೊಂಡಂತಹ GN ಚಕ್ರವರ್ತಿಗಳ ಕಾಸ್ಮಾಲಜಿ ಆಫ್ ಋಗ್ವೇದ ಎಂಬತಕ್ಕಂಥ ಗ್ರಂಥದ ಮೊದಲನೇ ಪುಟದಲ್ಲಿ ಅವರು ಅರ್ಪಣೆ ಮಾಡಿರೋದು ಯಾರಿಗೆ ಅಂದರೆ ಟು ಡಾಕ್ಟರ್ S. ರಾಧಾಕೃಷ್ಣನ್, ಸ್ವಾಮಿ ವಿವೇಕಾನಂದ, ದ ಇಂಟಿಗ್ರೇಟರ್ಸ್ ಆಫ್ ಇಂಡಿಯನ್ ಕಲ್ಚರ್ ಅಂತ. ದಿಸ್ ಇಸ್ ವಾಟ್ ಹಿ ಹ್ಯಾಸ್ ರಿಟನ್ ದಿ ವೆರಿ ಫಸ್ಟ್ ಪೇಜ್ ಆಫ್ ಹಿಸ್ ವರ್ಕ್. 1965 March 3rd, Mysore University, Prasaranga publication, which has become outdated, outmoded and outprinted now. That's the text. What to do? Nobody to reprint it. ಖೇದ ಆಗತ್ತೆ ನೆನೆಸ್ಕೊಂಡ್ರೆ. ಎಂತೆಂಥ ಒಳ್ಳೆಯ ಕೃತಿಗಳು ನಮ್ಮ ಕೈ ತಪ್ಪು ಹೊಟ್ಟೋಗ್ಬಿಡ್ತಾ ಇದೆಯಲ್ಲ ಅಂತ. ಶಿಷ್ಯಾನುಗ್ರಹ ಕಾರಣಾತ್, ಹೇಗೆ ಕಾರುಣ್ಯಾಮೃತ ಪೂರ್ತಿತ್ವ. ವಾಟ್ ಈಸ್ ಮೋಡಸ್ ಆಪರೆಂಡಿ? ಕರುಣೆಯಿಂದ. ಅಯ್ಯೋ, ಇನ್ನೂ ನನ್ನ ಶಿಷ್ಯ ಉದ್ಧಾರ ಆಗಿಲ್ವಲ್ಲ, ಯಾವ ಕಾಲಕ್ಕೆ ಇವನು ಉದ್ಧಾರ ಆಗೋದು ಅಂತ ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿ ಶಿಷ್ಯೋದ್ಧಾರಕ್ಕೋಸ್ಕರವೇ ಗುರು ಯಾವಾಗಲೂ ಕಲಿತಾ ಇರ್ತಾನೆ. ಒಂದು ತಿಳ್ಕೊಳ್ಳಿ, ಬರೀ ಶಿಷ್ಯ ಮಾತ್ರ ಅಲ್ಲ ಗುರುನ ಹುಡುಕ್ತಾ ಇರೋದು, ಗುರುನೂ ಶಿಷ್ಯನ ಹುಡುಕ್ತಾ ಇರ್ತಾನೆ. ಈ ನನ್ನ ಆಧ್ಯಾತ್ಮಿಕ ಸಂಪತ್ತನ್ನು ಯಾರಿಗೆ ಬಿಟ್ಟು ಹೋಗಲಿ? ಆದರ್ಶ ಗುರು ತನ್ನನ್ನು ಮೀರಿಸ್ತಕ್ಕಂಥ ಶಿಷ್ಯನ ತಯಾರಿ ಮಾಡದೆ ಹೋದರೆ ಅವನ ಗುರು ಋಣದಿಂದ ಅವನು ಮುಕ್ತನಾಗಲ್ಲ. ಅದು ಋಣವೇ ಗುರುವಿಗೆ. ಶಿಷ್ಯನನ್ನು ತಯಾರಿ ಮಾಡಿ ತನ್ನ ಸಮಸ್ತವನ್ನು ಅವನಿಗೆ ಧಾರೆ ಎಳೆದು ಹೋಗಬೇಕು. ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ಕೂಡ ವಿದ್ಯಾ ದಾನವೇ ಹೊರತು ವಿದ್ಯಾ ಯಾವತ್ತೂ ಕೂಡ ಮಾರಾಟಕ್ಕೆ ಇರ್ತಾ ಇರಲಿಲ್ಲ. ಯಾವಾಗ ವಿದ್ಯೆಯನ್ನು ಮಾರಕ್ಕೆ ಹೋದ್ರೆ ಮುಗಿದೋಯ್ತು, ಅವನ ಸತ್ವ ಹೊಟ್ಟೋಯ್ತು ಅಲ್ಲಿಗೆ. ಗುರುವಾಗಿರೋವನಿಗೆ ಏನು ವರ್ಣನೆ ಮಾಡ್ತಾನೆ ಕಾಳಿದಾಸ ರಘುವಂಶದಲ್ಲಿ. ಕೌತ್ಸ ಎಂಬತಕ್ಕಂಥ ಶಿಷ್ಯ ವರತಂತು ಎಂಬತಕ್ಕಂಥ ಗುರುವಿನ ಹತ್ತಿರ 14 ವರ್ಷಗಳ ಕಾಲ 14 ವಿದ್ಯೆಗಳನ್ನು ಅರಿತುಕೊಂಡು ಏನು ಗುರುದಕ್ಷಿಣೆ ಕೊಡಬೇಕು ಸ್ವಾಮಿ ಅಂತ ಕೇಳಿದಾಗ ಗುರು ಹೇಳ್ದ, ಏನೂ ಕೊಡಬೇಡಪ್ಪ, ನೀನು ಚೆನ್ನಾಗಿ ಓದಿದ್ಯಾ, ನನಗೆ ಸಂತೋಷ ಆಗಿದೆ, ಹೋಗ್ಬಾ ಅಂತ ಹೇಳ್ದ. ಆದರೆ ಶಿಷ್ಯ ಬಿಡಲಿಲ್ಲ, ನಾನು ಕೊಡಲೇಬೇಕು, ತಾವು ಹೇಳಲೇಬೇಕು ಅಂತ ಬಲವಂತ ಮಾಡ್ದ. ಕೊಡ್ತೀಯ ಹಾಗಿದ್ರೆ? ಗುರು ಕೋಪ ಬಂತು. 14 ವರ್ಷ ಓದಿದ್ಯೋ ಇಲ್ವೋ, 14 ಕೋಟಿ ಸುವರ್ಣ ನಾಣ್ಯಗಳನ್ನು ನಾಳೆ ಒಳಗೆ ತಂದಿಡು. ಎಲ್ಲಿಂದ ತರೋದು 14 ಕೋಟಿ ಸುವರ್ಣ ನಾಣ್ಯಗಳು? ಬಡ ವಿದ್ಯಾರ್ಥಿ ಅವನು. ರಘು ಮಹಾರಾಜನ ಹತ್ರ ಹೋದ, ಅವನು ಚಕ್ರವರ್ತಿ ಕೊಡ್ತಾನೆ ಅಂತ. ಆ ರಘುನೋ ಆಗ್ತಾನೆ ವಿಶ್ವಜಿತ್ ಯಾಗ ಮಾಡಿ ಸರ್ವಸ್ವವನ್ನು ದಾನ ಮಾಡಿ ಮಣ್ಣಿನ ಪಂಚಪಾತ್ರೆಯಲ್ಲಿ ಸಾಯಂ ಸಂಧ್ಯಾ ವಂದನೆ ಮಾಡ್ತಾ ಇದ್ದ ಚಕ್ರವರ್ತಿಯಾಗಿರ್ತಕ್ಕಂಥ ರಘು. ಅದು ನೋಡಿ ಗಾಬರಿ ಆಗೋಯ್ತು ಇವನಿಗೆ, ಇಂಥವನ ಹತ್ರ ನಾನು 14 ಕೋಟಿ ಕೆಳಗೆ ಬಂದಲ್ಲಪ್ಪ, ನನ್ನ ಗತಿ ಏನು ಅಂತ. ರಘು ಹೇಳಿದ, ನನ್ನ ಮನೆ ಬಾಗಿಲಿಗೆ ಬಂದು ಬರೀ ಕೈಯಲ್ಲಿ ಯಾರಾದರೂ ವಾಪಸ್ ಹೋದರೆ ನನಗೆ ಶ್ರೇಯಸ್ಸಲ್ಲ, ದಯವಿಟ್ಟು ಹೇಳು ಯಾತಕ್ಕೋಸ್ಕರ ಬಂದಿದ್ದೀಯಾ ಅಂತ ಹೇಳಿದ. ಹಿಂಗೆ ಆಗ್ಬಿಟ್ಟಿದೆ ಸ್ವಾಮಿ ಗತಿ, ನಾಳೆ ಬೆಳಗ್ಗೆ ಒಳಗೆ ನಾನು 14 ಕೋಟಿ ಸುವರ್ಣ ನಾಣ್ಯಗಳನ್ನು ನನ್ನ ಗುರುಗೆ ಸಮರ್ಪಿಸಬೇಕು. ರಘು ಹೇಳ್ದ, ಏನು ಯೋಚನೆ ಮಾಡಬೇಡ, ರಾತ್ರಿಯೆಲ್ಲ ಸಮಯ ಇದೆ, ಊಟ ಮಾಡು, ನಿದ್ದೆ ಮಾಡು, ಬೆಳಗ್ಗೆ ದುಡ್ಡು ತೊಗೊಂಡು ಹೋಗು ಅಂತ ಹೇಳ್ದ. ಅವ್ನಿಗೆ ಅರ್ಥ ಆಗಲಿಲ್ಲ, ರಾತ್ರಿ ಇವನು ಹೆಂಗೆ ಮ್ಯಾನೇಜ್ ಮಾಡ್ತಾನೆ. ತಕ್ಷಣ ಡಂಗುರ ಹೊಡೆಸ್ದ, ಕುಬೇರ್ನ ಮೇಲೆ ನಾನೀಗ ದಂಡೆತ್ತು ಬರ್ತಾ ಇದ್ದೀನಿ ಅಂತ. ಕುಬೇರ ಅತ್ಯಂತ ಶ್ರೀಮಂತನಾಗಿರ್ತಕ್ಕಂಥ ದೇವತೆ. ಯಾರಿಗೆ ಗೊತ್ತಿಲ್ಲ ರಘು ಪರಾಕ್ರಮ. ನಡುಕ್ಕೊಂಡು ಬಂದ ಕುಬೇರ ರಘು ಮಹಾರಾಜನ ಹತ್ರ, ದಯವಿಟ್ಟು ನನ್ನ ಮೇಲೆ ಮಾತ್ರ ಯುದ್ಧ ಮಾಡಬೇಡ, ನನ್ನ ಹಣ ಎಲ್ಲ ನಿಂದೆ ಅಂತ. ಕುಬೇರ್ನ ಹಣ ಅಂದರೆ ಏನು ಕೇಳಬೇಕೆ? ಆದರೆ ಪಾಪ ನಮ್ಮ ಸೆಂಟ್ರಲ್ ಕಾಲೇಜಲ್ಲಿ 50 ವರ್ಷದ ಹಿಂದೆ ಇದ್ದಂಥ ಫಿಸಿಕ್ಸ್ ಪ್ರೊಫೆಸರ್ ಕುಬೇರ ಅಲ್ಲ, ಕುಬೇರ ಕುಚೇಲ ಅಂತ ಇಬ್ಬರಿದ್ರು ಅಂತ. ಕುಚೇಲ ಯಾವಾಗಲೂ ಕುಬೇರ್ನಿಗೆ ಸಾಲ ಕೊಡ್ತಾ ಇದ್ದಂತೆ 20ನೇ ತಾರೀಕು ಆಗೋಷ್ಟೊತ್ತಿಗೆ. ಅದಲ್ಲ ನಾನಿಲ್ಲಿ ಮಾತಾಡ್ತಾ ಇರೋದು. ಸೊ ಕುಬೇರ ಅಂದರೆ ಆ ಕುಬೇರ. ಆವಾಗ ಏನಾಯಿತು, ಎಲ್ಲ ತೊಗೊಂಡೋಗುವಂಥವನು ಇಷ್ಟು ಮಾತ್ರ ಬೇಕು ಅಂತ ಇವನು. ಹಾಗಿತ್ತು ಆಗಿನ ಕಾಲದಲ್ಲಿ. ಮಾತಿನ ಮೇಲೆ ನಿಗಾ ಇತ್ತು, ನಾಲ್ಗೆ ಮೇಲೆ ಅವ್ರಿಗೆ ನಿಗಾ ಇತ್ತು. ಕೊಡದೇನೇ ತಲೆ ಹೊಡಿತಾರೆ ಈಗಿನ ಕಾಲದಲ್ಲಿ. ಕೊಟ್ಟರೆ ಬಿಡ್ತಾರಾ? 14 ಕೋಟಿ ಸುವರ್ಣ ನಾಣ್ಯ ಅಂದರೆ ಅಸ್ಟ್ರೋನಾಮಿಕಲ್ ಫಿಗರ್ಸ್ ಅದು. ಇಫ್ ಯು ಕನ್ವರ್ಟ್ ದಟ್, and of course we knew how to convert 10 to the power 27 in our ancient tradition itself, which is called parardha. ಅಷ್ಟು ಮಟ್ಟಿಗೆ ಏನ್ಷಿಯಂಟ್ ಮ್ಯಾಥಮೆಟಿಕ್ಸ್ ಇಂಪ್ರೂವ್ ಆಗಿತ್ತು. ಝೀರೋನು ನಾವೇ ಕಂಡುಹಿಡಿದವರು, 10 to the power 27 ನಾವೇ ಕಂಡುಹಿಡಿದವರು. ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಯಾರೋ 0 ತೊಗೊಂಡ್ರೆ ಬೈಬಾರ್ದು. ದೇ ಹ್ಯಾವ್ ಇನ್ಹೆರಿಟೆಡ್ ಅವರ್ ಟ್ರೆಡಿಷನ್. ಯು ಸಿ, 0 is a full number. I say ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ನಮಗೆ ಗೊತ್ತಿರೋದು ಒಬ್ಬಟ್ಟು ಪೂರ್ಣ ಅಷ್ಟೇ. ಈ ಪೂರ್ಣ ಯಾರಿಗೆ ಗೊತ್ತು? ಕಾಯಿ ಒಬ್ಬಟ್ಟ, ಪೂರ್ಣದ ಒಬ್ಬಟ್ಟ ಅಂತ ಕೇಳ್ತೀವಿ ಅಷ್ಟೇ. ಉಗಾದಿ ಬಂತು, ದೀಪಾವಳಿ ಬಂತು, ಯಾವ ಒಬ್ಬಟ್ಟು ಮಾಡ್ತೀರಾ ಮನೆಯಲ್ಲಿ? ಅಷ್ಟೇ ನಮ್ಮ ಲೆವೆಲ್. 10 to the power 27 ಅಂತ ಏನಾಯ್ತು? ಏಕಂ ದಶ ಶತಂಚೈವ ಸಹಸ್ರಂ ಅಯುತಂತತ ಲಕ್ಷಂಚ ಪ್ರಯುತಂಚೈವ ಕೋಟಿ ಅರ್ಬುದಮೇವ ಚ ವೃಂದಂ ಖರ್ವೋ ನಿಖರ್ವಶ್ಚ ಶಂಖಃ ಪದ್ಮಶ್ಚ ಸಾಗರಃ ಅಂತ್ಯಂ ಮಧ್ಯಂ ಪರಾರ್ಧಂಚ ದಶಾವೃದ್ಯ ಯಥಾಕ್ರಮಂ. ಪರಾರ್ಧ ತನಕ ಕೌಂಟ್ ಮಾಡೋ ಶಕ್ತಿ ಇತ್ತು ನಮಗೆ. ಎಷ್ಟು ಇಂಪ್ರೂವ್ ಆಗಿತ್ತು ನಮ್ಮ ಏನ್ಷಿಯಂಟ್ ಸೈನ್ಸಸ್. ನಾನು ಅದರ ಬಗ್ಗೆ ಈಗ ಮಾತಾಡಬಾರ್ದು, ನನಗೆ ಸಂದರ್ಭ ಅಲ್ಲ.
ಇರಲಿ, ಈಗ ಏನು ಹೇಳಕ್ಕೆ ಬಂದೆ ನಾನು ಅಂತ ಹೇಳಿದ್ರೆ, ದೇಶಿಕ ಅನ್ನೋದರಲ್ಲಿ ಕಾರುಣ್ಯಾಮೃತ ಪೂರ್ತಿತ್ವ, ಅಷ್ಟು ಕರುಣೆ, ಶಿಷ್ಯ ವಾತ್ಸಲ್ಯ ಗುರುವಿಗಿರ್ತಾ ಇದ್ದದ್ದು. ಅದಕ್ಕೇನೆ ದಯೆಯೇ ಧರ್ಮದ ಮೂಲವಯ್ಯ ಬಸವಣ್ಣವ್ರು ಹೇಳಿರೋದು. ಆ ದಯೆ ಇರಬೇಕು ಯಾವಾಗಲೂ ಕೂಡ. ಶಿಷ್ಯ ದಯೆ, ಶಿಷ್ಯ ಕಾಳಜಿ, ಶಿಷ್ಯನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಏಳಿಗೆ, ಅದಕ್ಕೋಸ್ಕರವೇ ಗುರು ಶ್ರಮಿಸ್ತಾ ಇದ್ದ. ಅದನ್ನೇ ಪಾಶ್ಚಾತ್ಯರು ಮರ್ಸಿ ಮರ್ಸಿ ಅಂತ ಭಾಷಾಂತರ ಮಾಡ್ಕೊಂಡ್ಬಿಟ್ರು. ಶೇಕ್ಸ್ಪಿಯರ್ ತನ್ನ ಮರ್ಚೆಂಟ್ ಆಫ್ ವೆನಿಸ್ ನಾಟಕದಲ್ಲಿ ಪೋರ್ಷಿಯಾ ಬಾಯಿಂದ 14 ಸಾಲ ಹೇಳಿಸೇ ಬಿಟ್ಟ. The quality of mercy is not strained, it droppeth as the gentle rain from heaven upon the place beneath. It is twice blessed. It blesseth him that gives and him that takes. It is mightiest in the mightiest. It becomes the throned monarch better than his crown. His scepter shows the force of temporal power, the attribute to awe and majesty. Wherein does sit the dread and fear of kings, but mercy is above the sceptred sway. It is enthroned in the hearts of kings. It is an attribute to God himself. An earthly power that then show like as gods, when mercy seasons justice. 14 lines, Shakespeare, Merchant of Venice, Act 2nd, Scene 3rd, Portia speech, 14 lines. ಏನಾಯಿತು ಅದರಿಂದ? ಆ ಶಿಷ್ಯ ಕಾಳಜಿ ನೋಡಿ ಹೇಗಿರ್ತಾ ಇತ್ತು ನಮಗೆ ಅನ್ನೋದಕ್ಕೆ. ಅದಕ್ಕೇ ನಿಜವಾದ ಅರ್ಥದಲ್ಲಿ ಗುರು ಹೇಗಪ್ಪ ಇರ್ತಾನೆ ಅಂದರೆ, ಆಚಾರ್ಯ ಶಂಕರರ ಬೃಹದಾರಣ್ಯಕ ಭಾಷ್ಯದ 4ನೇ ಅಧ್ಯಾಯದ 4ನೇ ಪ್ರಪಾಠಕದ 19ನೇ ಮಂತ್ರದ ಮೇಲೆ ಅವರಿರ್ತಕ್ಕಂಥ ಭಾಷ್ಯ ನೋಡಿ. ಮನಸೈವ ಪರಮಾರ್ಥ ಜ್ಞಾನ ಸಂಸ್ಕೃತೇನ ಆಚಾರ್ಯೋಪದೇಶಪೂರ್ವಕಂ ಅನುದ್ರಷ್ಟವ್ಯಂ. ಸದ್ಗುರುಗಳ ಉಪದೇಶವನ್ನು ಅನುಸರಿಸಿ ಪರಮಾರ್ಥ ಜ್ಞಾನದಿಂದ ಸುಸಂಸ್ಕೃತವಾದ ಮನಸ್ಸಿನಿಂದ ಪರಬ್ರಹ್ಮ ತತ್ವವನ್ನು ಅನುಭವದಲ್ಲಿ ಅರಿತುಕೊಳ್ಳತಕ್ಕದ್ದು. ಮಹದ್ಭಿಃ ಬ್ರಹ್ಮಾದಿಭಿಃ ಪರಮಪುರುಷಾರ್ಥ ಸಾಧನತ್ವೇನ ಗುರುಣ ಲಬ್ಧ ಬ್ರಹ್ಮವಿದ್ಯಾ. ಮುಂಡಕೋಪನಿಷತ್ತು ಅವತರಣಿಕಾ ಭಾಷ್ಯ 3ನೇ ಸಾಲು. ಚತುರ್ಮುಖ ಬ್ರಹ್ಮನೇ ಮುಂತಾದ ದೊಡ್ಡ ದೊಡ್ಡ ಮಹಾತ್ಮರೂ ಸಹ ಕಷ್ಟಪಟ್ಟು ಮೋಕ್ಷಕ್ಕೆ ಸಾಧನವಾಗಿರುವ ಬ್ರಹ್ಮವಿದ್ಯೆಯನ್ನು ಸದ್ಗುರುಗಳಿಂದಲೇ ಪಡೆದುಕೊಂಡಿರುತ್ತಾರೆ. ಕಠೋಪನಿಷತ್ ಭಾಷ್ಯ 2:1-11. ಆಚಾರ್ಯ ಆಗಮ ಸಂಸ್ಕೃತೇನ ಮನಸೈವ ಇದಂ ಬ್ರಹ್ಮ ಏಕರಸಂ ಆಪ್ತವ್ಯಂ ಆತ್ಮೈವ ಸರ್ವಂ ನಾಣ್ಯದಸ್ತಿ. ಆಚಾರ್ಯರು ಮತ್ತು ಆಗಮಗಳಿಂದ, ಆಗಮ ಅಂದ್ರೇನಪ್ಪ? ಆ ಗ ಮ 3 ಇದೆಯೋ ಇಲ್ವೋ? ಆಗತಂ ಶಿವವಕ್ತ್ರೇಭ್ಯ, ಗತಂಚ ಗಿರಿಜಾಮುಖೆ, ಮಥಿತಂ ವಾಸುದೇವೇನ ತಸ್ಮಾತ್ ಆಗಮ ಉಚ್ಯತೆ. ಇದು ಆಗಮ ಶಬ್ದದ ಲಕ್ಷಣ. ಆಗತಂ ಶಿವವಕ್ತ್ರೇಭ್ಯ, ಶಿವನ ಬಾಯಿಂದ ಬಂದು, ಗತಂಚ ಗಿರಿಜಾಮುಖೆ, ಯಾವುದು ಪಾರ್ವತಿಯನ್ನು ಸೇರಿ ವಾಸುದೇವನಿಂದ ಮಥನವಾಗಿ ಲೋಕಕ್ಕೆ ಆಚೆ ಬಂತು, ಅದಕ್ಕೆ ಆಗಮ ಅಂತ ಕರೆಯೋದು. ನಿಗಮ ಅಂದರೆ ವೇದ, ಆಗಮ ಅಂದರೆ ಅದು. ನಿಗಮ ಅಂದರೆ ಗಣೇಶನ ಕಾಲುಗಳು ವೇದದ ಸಮಾನ ಅಂತ ಚಂಪೂ ರಾಮಾಯಣಕಾರನಾಗಿರ್ತಕ್ಕಂಥ ಭೋಜ ಚಂಪೂ ರಾಮಾಯಣದ ಬಾಲಕಾಂಡದ 1ನೇ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಲಕ್ಷ್ಮೀಂತನೋತಿ ನಿತರಾಮಿತರಾನಪೇಕ್ಷ ಮಂಗ್ರಿದ್ವಯಂ ನಿಗಮಶಾ ಕಿಶಿಕಾ ಪ್ರವಾಲಂ ಹೇರಂಬ ಮಂಬುರ್ಹಡಂಬರ ಚೌರ್ಯ ನಿಘ್ನ ವಿಘ್ನಾದ್ರಿವೇದ ಶತದಾರ ದುರಂಧರನ್ನಃ. ನಿಗಮ ಅಂದರೆ ಅದು ವೇದ. ಯಾವುದು? ಗಣೇಶನ ಕಾಲುಗಳೇ ವೇದಗಳು ಎಂಬುದಾಗಿ ಅವನ ವ್ಯಾಖ್ಯಾನ ಮಾಡ್ತಾನೆ ಅಲ್ಲಿ. ಆಚಾರ್ಯರು ಮತ್ತು ಆಗಮಗಳಿಂದ ಸುಸಂಸ್ಕೃತವಾದ ಮನಸ್ಸಿನಿಂದ ಏಕಮೇವ ಅದ್ವಿತೀಯವಾಗಿರತಕ್ಕಂಥ ಬ್ರಹ್ಮವನ್ನು ತನ್ನ ಆತ್ಮವೆಂದು ತಿಳಿಯಬೇಕು. ಅದಕ್ಕೆ ಹೇಳೋದು ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಇರ್ತಕ್ಕಂಥ ಸದ್ವಸ್ತು ಒಂದೇ, ಅನೇಕರು ಅನೇಕ ನಾಮಗಳಿಂದ ಅದನ್ನೇ ಕರೆದಿದ್ದಾರೆ ಅಷ್ಟೇ. ನಮಗೆ ನಾಮದಲ್ಲಿ ವಿಪ್ರತಿ ಬೇಕಿಲ್ಲ. ಅವ್ರು ನಾರಾಯಣ ಆಗ್ಬೋದು, ಇವರಿಗೆ ಹರಿ ಆಗ್ಬೋದು, ಇವರಿಗೆ ಗೋವಿಂದ ಆಗ್ಬೋದು, ಆದರೆ ಎಲ್ಲವೂ ಕೂಡ ಅಲ್ಲೇ ಸೇರತಕ್ಕಂಥದ್ದು. ಈ ವಿಶ್ವವೆಲ್ಲವೂ ಆತ್ಮವೇ, ತನಗಿಂತ ಬೇರೆ ಇಲ್ಲ ಎಂಬುದನ್ನು ಸುಸಂಸ್ಕೃತವಾಗಿರ್ತಕ್ಕಂಥ ಮನಸ್ಸಿನಿಂದ ಅರಿಯತಕ್ಕದ್ದು. ಮತ್ತು ಪ್ರಶ್ನೋಪನಿಷತ್ ಅವತರಣಿಕಾ ಭಾಷ್ಯದಲ್ಲಿ ತಪೋಯುಕ್ತೈ ಸರ್ವಜ್ಞಕಲ್ಪೈ ಆಚಾರ್ಯೈ ವಕ್ತವ್ಯ ಬ್ರಹ್ಮವಿದ್ಯಾ. ಸರ್ವಜ್ಞ ಸದೃಶರಾಗಿರ್ತಕ್ಕಂಥ ಆಚಾರ್ಯರು ಬ್ರಹ್ಮವಿದ್ಯೆಯನ್ನು ಉಪದೇಶಿಸಬೇಕು ಮತ್ತು ತಪೋಯುಕ್ತವಾದ ಶಿಷ್ಯರು ಅದನ್ನು ಶ್ರದ್ಧೆಯಿಂದ ಶ್ರವಣ ಮಾಡಬೇಕು. ಶ್ರದ್ಧೆಯಿಂದ. ತೈತ್ರಿಯ ಉಪನಿಷತ್ತು ಏನು ಹೇಳ್ತಾ ಇದೆ? ಶ್ರದ್ಧಯ ದೇಯಂ ಅಶ್ರದ್ಧಯ ಅಧೇಯಂ ಶ್ರಿಯಾ ದೇಯಂ ಭಿಯಾ ದೇಯಂ ಸಂವಿದಾ ದೇಯಂ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಇಂಗ್ಲೀಷ್ ನೋ ಬೇಕಾದ್ರೆ ಇಟ್ಕೊಳ್ಳಿ, ಸಂಸ್ಕೃತ ನೋ ಬೇಕಾದ್ರೆ ಇಟ್ಕೊಳ್ಳಿ, ಅರ್ಥ ಏನು ವ್ಯತ್ಯಾಸ ಆಗಲ್ಲ ಆ ಕಾಂಟೆಕ್ಸ್ಟಲ್ಲಿ ಮಾತ್ರ. ಸೊ ಆ ದೃಷ್ಟಿಯಿಂದ ಏನು ಮಾಡಬೇಕು? ಶ್ರದ್ಧೆ ಇರಬೇಕು ಮುಖ್ಯವಾಗಿ. ಆ ಶ್ರದ್ಧೆಯಿಂದಲೇ ನಾವು ಮಾಡೋದಕ್ಕೆ ಸಾಧ್ಯ. ಇವತ್ತಲ್ಲಿ ನಿಂತ್ಕೊಂಡು ಭಾಷಣ ಮಾಡೋದು ಎಷ್ಟು ಮುಖ್ಯವೋ, ಇಲ್ಲಿ ಕಸ ಗುಡಿಸೋದು ಅಷ್ಟೇ ಮುಖ್ಯ. ಒಂದು ಸಲ ಕಸ ಗುಡಿಸಿ ಒಂದು ಸಲ ಹಿಂಗಂದರೆ ಒಂಚೂರು ಕೂಡ ಕೈಗೆ ಮೆತ್ಕೋಬಾರ್ದು. ಅದು ಆ ರೀತಿ ಕಸ ಗುಡಿಸ್ಬಿಟ್ಟು ಹೋಗಬೇಕು.
ಏನು ಮಾಡ್ತೀವಿ ಅನ್ನೋದಲ್ಲ ಮುಖ್ಯ, ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ ಯಾವತ್ತೂ ಕೂಡ. ಈ ದೃಷ್ಟಿಯಿಂದ ಇಂತಹ ಶ್ರೇಷ್ಠವಾಗಿರ್ತಕ್ಕಂಥ ಗುರುತತ್ವವನ್ನು ಲೋಕಕ್ಕೆ ಕೊಟ್ಟಿರ್ತಕ್ಕಂತಹ ಸಂದೇಶ ರೂಪವಾಗಿರ್ತಕ್ಕಂತಹ ಉಪನಿಷತ್ತು ಮುಂಡಕೋಪನಿಷತ್ತು. ಈ ಮುಂಡಕೋಪನಿಷತ್ತಿನಲ್ಲಿ ಅಗ್ನಿಗಿರ್ತಕ್ಕಂಥ 7 ನಾಲಿಗೆಗಳ ಪ್ರಸ್ತಾಪವೂ ಬರುತ್ತೆ. ಕಾಳಿ ಕರಾಳಿ ಚ ಮನೋಜವಾಚ ಸುಲೋಹಿತಾಯ ಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೀಲಾಯಮಾನ ಇತಿ ಸಪ್ತಜಿಹ್ವಾ. ಅದಕ್ಕಿರ್ತಕ್ಕಂಥ 7 ನಾಲಿಗೆಗಳು. ಇನ್ನು ಅದರ ಮುಂದೆ ಇರತಕ್ಕಂಥದ್ದು ಮಾಂಡೂಕ್ಯ ಉಪನಿಷತ್ತು, ಅತ್ಯಂತ ಚಿಕ್ಕದಾಗಿರ್ತಕ್ಕಂಥದ್ದು, 12 ಮಂತ್ರ. ಮಾಂಡೂಕ್ಯಂ ಏಕಮೇವ ಅಲಂ ಮುಮುಕ್ಷೂಣ ಮುಮುಕ್ತಯೇ. ಮುಮುಕ್ಷುಗಳಿಗೆ ಒಂದು ಮಾಂಡೂಕ್ಯ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು ಅನ್ನೋ ಭಾವನೆ ಇದೆ. ಅದು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು 3ನೇ ದಿನವಾಗಿರ್ತಕ್ಕಂಥ ನಾಳೆ ತಮ್ಮೊಡನೆ ಹಂಚಿಕೊಳ್ಳೋ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಇಟ್ಕೊಂಡು 2ನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ